ಜ್ಯೋತಿಷ್ಯ ಹೇಳೋರು ಭವಿಷ್ಯ ಹೇಳೋರು ಬೇರೆಯವ್ರ ಜೀವನದಲ್ಲಿ ಭವಿಷ್ಯನ ಅಥವಾ ನಿಮ್ ಭವಿಷ್ಯ ಉಜ್ವಲ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಕೆಲವು ಸರಿ ಅವರೇನೆ ಅವ್ರ ಭವಿಷ್ಯ ಉಜ್ವಲ ಮಾಡ್ಕೊಳಕ್ ಆಗದಿರೋ ಪರಿಸ್ಥಿತಿಗಳಲ್ಲಿ ಇರ್ತಾರಲ್ಲ. ಯಾಕೆ? ಈಗ ನಮ್ಮ ಮನೇಲಿ ನಾನೇ ಡಾಕ್ಟರ್ ಆದ್ರು ನನಗೆ ನಾನು ತಗೊಳಕ್ಕಾಗಲ್ಲ, ನಾ ಇನ್ನೊಬ್ರ ಹತ್ರಕ್ಕೆ ಹೋಗ್ಲೇಬೇಕಾಗತ್ತೆ. ಇದು ಪ್ರಕೃತಿ. ಕನ್ನಡಿಗರಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂದ್ರೆ ಪ್ರತಿ ರಾಜ್ಯಕ್ಕೂ ಹೊಸ ವರ್ಷ ಬೇರೆ ಬೇರೆ ಟೈಮಲ್ಲಿ. ಈಗ ತಮಿಳವರು ತಗೊಂಡ್ರೆ ಅದು ಸಂಕ್ರಾಂತಿ ಹಬ್ಬಕ್ಕಾಗುತ್ತೆ, ಅಂಡ್ ಇಂಗ್ಲಿಷ್ ಕ್ಯಾಲೆಂಡರ್ ತಗೊಂಡ್ರೆ ಫಾರಿನರ್ಸ್ಗೆ ಅದು ಜಾನ್ವರಿ ಫಸ್ಟ್ ಆಗುತ್ತೆ. ಕನ್ನಡಿಗರಿಗೆ ಯಾಕೆ ಯುಗಾದಿ? ಯಾವಾಗ ಸಂವತ್ಸರ ಮುಗಿಯಿತೋ, ಹೊಸ ಸಂವತ್ಸರ ಸ್ಟಾರ್ಟ್ ಆಗುತ್ತೋ ಅದು ನಮ್ಗೆ ಹೊಸ ವರ್ಷ. ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಹೇಗಿದೆ? ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2026 ಚೆನ್ನಾಗಿಲ್ಲ. इजराइल पर ईरान का घातक हमला सामने आया है. The bombs and missiles are falling in West Asia, but the damage is showing in global markets. Investors have lost a whopping 21.9 trillion rupees. Fighting continues in the Middle East. ಅಂಡ್ ಪಂಚಾಂಗ ಅನ್ನೋದು ಸುಮಾರು ವರ್ಷಗಳಿಂದನೇ ಲಿಖಿತ ಆಗ್ಲೇ ಬರೆದು ಬಿಟ್ಟಿದ್ದಾರೆ ಅದನ್ನ. ಅಂಡ್ ಇವತ್ತಿಗೂ ಅದು ಎಷ್ಟು ವ್ಯಾಲಿಡ್ ಆಗಿದೆ. ಜನ್ಮ ನಕ್ಷತ್ರ ಅಂತ ಒಂದು ಕರಿತೀವಿ ಸರ್. ನಾಮ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ವ್ಯತ್ಯಾಸ ಇದೆ. ವೇದಾಂಗ ಜ್ಯೋತಿಷದಲ್ಲಿ ನಾಮ ನಕ್ಷತ್ರ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈ ಪಂಚಭೂತಗಳ ಜೊತೆ ಲಿಂಕ್ ಇರುತ್ತೆ. ಆ ಪಂಚಭೂತಗಳು ಗ್ರಹಗಳ ಜೊತೆ ಲಿಂಕ್ ಇರುತ್ತೆ. ಆ ಗ್ರಹಗಳು ನಮ್ಮನ್ನ ಆಳ್ತಾ ಇರ್ತಾರೆ. ವಾರ, ತಿಥಿ, ನಕ್ಷತ್ರ, ಕರಣ, ಯೋಗ, ಈ 5 ತಗೊಂಡ್ರೆ ಒಬ್ಬ ವ್ಯಕ್ತಿ ಇದೆಲ್ಲ ಕೊಟ್ಬಿಡುವ ಸರ್ ಡೀಟೇಲ್. ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ. ಅಂದ್ರೆ ನೀನು ಮೋಕ್ಷ ಪಡಿಬೇಕು ಅಂತಿದ್ರೆ ಆತ್ಮ ಒಂದು ಬದಲಾಯ್ತಾ ಇರುತ್ತೆ, ಆದ್ರೆ ನಾವು ಶರೀರ ನಾವು ಪುನರ್ಜನ್ಮಗಳನ್ನ ಪಡಿತಾ ಹೋಗ್ಬೇಕಾಗತ್ತೆ. ಈ ಡೆಸ್ಟಿನಿ ಅಥವಾ ವಿಧಿನದು ಸತ್ಯ ಆದ್ರೆ ಮನುಷ್ಯ ಯಾಕೆ ಕಷ್ಟಪಡಬೇಕು? ಯಾವ ಮನುಷ್ಯ ಸಾಯೋ ಸ್ಥಿತಿಲಿ ಇರ್ತಾನೆ ಅವನಿಗೆ ನಾಲಿಗೆ ಫಸ್ಟ್ ಹೋಗುತ್ತೆ. ಅವ್ನು ಹೇಳಲೇಬಾರ್ದು ನೆಕ್ಸ್ಟ್ ಏನು ಅಂತ. ನಿಮ್ಮ ಪವರ್ ಏನು, ಫೈನಾನ್ಷಿಯಲ್ ಪೊಸಿಷನ್ ಏನು, ಡಿಸೈರ್ಸ್ ಏನು, ಎಮೋಷನ್ ಏನು, ನಾನು ಜಾತಕ ನೋಡಿದ್ರೆ ಸಿಗುತ್ತೆ ಸರ್. ಮನೆ ದೇವ್ರ ಮಹತ್ವ ಏನು? ನಿಮ್ಮ ಮನೆ ದೇವರು ಅಂದ್ರೆ ನಿಮ್ಮನ್ನ ಸದಾ ಕಾಲ ಕಾಯೋನೇ ಮನೆ. ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಮನೆ ದೇವರ ಮೇಲೆ ಬೇರೆ ದೇವ್ರು ಇಡಬಾರ್ದು. ಸೊ ಅದೇ ತರ ನಾವು ಆಚೆ ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡ್ ಬಂದಾಗ ಒಂದ್ ಬಕೆಟ್ ಅಲ್ಲಿ ನೀರಿಟ್ಟು ಅದಕ್ಕೊಂಚೂರು ಅರ್ಶನ ಹಾಕ್ಬಿಟ್ಟು ಕಾಲ್ ತೊಳ್ಕೊಂಡ್ ಬನ್ನಿ ಸರ್, ನೀವೇ ಅವಾಯ್ಡ್ ಮಾಡ್ಬಿಡ್ಬೋದು ಮನೆ ಬರೋ ನೆಗೆಟಿವ್ಸ್. ಯಾವ ಕುಂಡಲಿಯನ್ನ ನಾನು ತಗೊಳ್ತೀನಿ ಅದರಲ್ಲಿ ಲಗ್ನ ಅಂತ ಬಂದ್ರೆ ಆ ವ್ಯಕ್ತಿಯ ಗುಣಧರ್ಮಗಳನ್ನ ಅವ್ನು ಹೇಗಿರ್ತಾರೆ ಅಂತ ತಿಳಿಸೋದೇ ಲಗ್ನ ಸರ್. ನಾವು ಎಷ್ಟು ಆರಾಮಾಗಿದೀವಿ ನೋಡಿ ಸಾಕು. ಊಟ ಕೊಟ್ಟಿದ್ದಾನೆ, ಒಂದು ಕೆಲಸ ಕೊಟ್ಟಿದ್ದಾನೆ, ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾನೆ, ಸಮಾಜದಲ್ಲಿ ಹೆಂಗ್ ಬೇಕಾದ್ರೂ ಬದುಕುವಂತ ಅವಕಾಶ ಕೊಟ್ಟಿದ್ದಾನೆ, ಸ್ವತಂತ್ರ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳಿ ಸರ್. ಇದಕ್ಕಿಂತ ಯಾರಿಗೂ ಇಲ್ಲ ಸರ್, ಯಾರಿಗೂ ಸಿಕ್ಕಲ್ಲ ಈ ಥರದ್ದು. ಗುರುಳೆ ನಮಸ್ಕಾರ. ನಮಸ್ಕಾರ. ಖಡಕ್ ಟಾಕ್ಸ್ ನ ಹೊಸ ಪಾಡ್ಕಾಸ್ಟ್ಗೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ನಾನು ಕರೆದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ಹೇಗಿದ್ರಾ? ಫೈನ್, ಸೂಪರ್. 2025 ಜ್ಯೋತಿಷ್ಯದ ಪ್ರಕಾರ ಲಾಸ್ಟ್ ವರ್ಷ ಹೇಗಾಯ್ತು, ಈ ವರ್ಷ ಹೇಗಿದೆ? ಸೊ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 2026 ಚೆನ್ನಾಗಿಲ್ಲ. ಹೌದಾ? ಚೆನ್ನಾಗಿಲ್ಲ. ನಾವೇನಿರ್ತೀವಿ, ಏನ್ ಅನುಭವಿಸಿದೀವಿ ದಟ್ಸ್ ಗುಡ್ ಅಂತ ತಗೊಳ್ಳಿ. ಯಾವಾಗಲೂ ಜೀವನದಲ್ಲಿ ಬರೋಂಥದ್ದೆಲ್ಲ ಮುಂದಿಂದು ಇದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಯಾವಾಗ್ಲೂ ಅಷ್ಟೇ. ಯಾಕಂದ್ರೆ ಅದು ಯಾವ ರೀತಿ ಬೇಕಾದ್ರೂ ತೊಂದರೆಗಳನ್ನ ಕೊಡಬಹುದು. ಏನು ಕೇಳಿದೆ ಅಂದ್ರೆ ಪ್ರಕೃತಿ ಆಮೇಲೆ ಸೃಷ್ಟಿ ಮತ್ತು ಮನುಷ್ಯರು ಇವ್ರ ಮಧ್ಯೆ ಯಾವಾಗಲೂ ಘರ್ಷಣೆ ಆಯ್ತಾನೆ ಇರುತ್ತೆ. ಅದು ಯಾವತ್ತೂ ಕಡಿಮೆ ಆಗಲ್ಲ, ಜಾಸ್ತಿ ಆಯ್ತಾ ಹೋಗುತ್ತೆ. ಹಾಗಾಗಿ 2025 ನೀವೇನ್ ಖುಷಿ ಇದ್ರಿ ಆ ಖುಷಿ 26 ಸ್ವಲ್ಪ ಕಡಿಮೆ ಆಗುತ್ತೆ. ಖಂಡಿತ ಕಡಿಮೆ ಆಗುತ್ತೆ. ಇನ್ ಜನರಲ್ ಎಲ್ರಿಗೂ ಕಮ್ಮಿ ಆಯ್ತಾ. ನಾನ್ ನೆಮ್ಮದಿಯಾಗಿಲ್ಲ ಅಂದ್ರೆ ನಿಮ್ಮನ್ನು ನೆಮ್ಮದಿಯಾಗಿಡೋದು ಬಿಡಲ್ಲ. ದಟ್ ಈಸ್ ಸೊಸೈಟಿ ಅಲ್ವಾ? ಸೊ ಆ ಥರ ಪ್ರಾಬ್ಲಮ್ಗಳು ಬಂದಾಗ ನೇಚರು ತೊಂದರೆ ಕೊಡುತ್ತೆ. ಸೊ ಎಲ್ಲ ಬರ್ತದೆ. ಪ್ರಕೃತಿ ಮುನಿಯೋದು ಅಥವಾ ಮನುಷ್ಯರು ಇದು ಮಾಡೋದು ಅಥವಾ ಸೃಷ್ಟಿಯೇ ರಿವರ್ಸ್ ಆಗೋದು ಇವೆಲ್ಲ ನಮ್ಮ ಕೈಲಿಲ್ಲ. ನೋಡ್ತಾ ಇದ್ದೀವಿ ನಾವು. ಕೇವಲ ಮಾತಾಡ್ಬೋದಷ್ಟೇ. ಈಗ ಯಾವುದೋ ಫಿಲಮ್ 100 days ಓಡುತ್ತೆ, ಎಸ್ ಅನ್ಬೋದು ಅಷ್ಟೇ ನಾನು, ಬಟ್ ಅದು ಓಡಲ್ಲ. ಅದರಿಂದ 25 ಕಂಪೇರ್ ಮಾಡಿದ್ರೆ 26 ಅಷ್ಟೊಂದು ಚೆನ್ನಾಗಿಲ್ಲ ಸರ್. ಓಕೆ. ಗುರುಳೆ, ನನ್ಗೆ ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ಒಂದು ಕುತೂಹಲ ಅಂದ್ರೆ ಈ ಭವಿಷ್ಯ ಹೇಳ್ತಾರೆ ಇಲ್ಲ ಜ್ಯೋತಿಷ್ಯ ಹೇಳ್ತಾರಲ್ಲ, ಅವಾಗ್ಲಿಂದನೂ ನನ್ಗೆ ಈಗ ಗಿಳಿ ಇಟ್ಕೊಂಡು ಹೇಳ್ತಾರೆ, ಕೆಲವ್ರು ಕೈ ನೋಡ್ಕೊಂಡು ಹೇಳ್ತಾರೆ, ಕೆಲವ್ರು ಮುಖ ನೋಡ್ಕೊಂಡು ಹೇಳ್ತಾರೆ, ಕೆಲವ್ರು ಕೌಡೆ ಹಾಕಿ ಹೇಳ್ತಾರೆ. ಈ ತರ ಸುಮಾರು ತರ ಭವಿಷ್ಯವನ್ನ ಹೇಳ್ಕೊಂಡ್ ಬರ್ತಾರೆ. ನಾನ್ ಚಿಕ್ಕ ವಯಸ್ಸಿಂದ ಸ್ಕೂಲ್ ಡೇಸ್ ಇಂದಾನು ಇರ್ಬೇಕಾದ್ರೆ ನನ್ಗೆ ಒಂದೇ ಒಂದು ಥಾಟ್ ತಲೆಯಲ್ಲಿ ಯಾವಾಗ್ಲೂ ಓಡೋದು, ಇವ್ರು ಬೇರೆಯವ್ರ ಭವಿಷ್ಯ ಎಲ್ಲ ಹೇಳ್ತಾರೆ, ಇವ್ರ ಭವಿಷ್ಯನೇ ಇವ್ರು ಉಜ್ವಲ ಮಾಡ್ಕೋಬೋದಲ್ಲ, ಇವರೇ ಯಾಕೆ ಈ ತರ ಇದಾರೆ, ಪಾಪ ಮೂಕ್ ಪ್ರಾಣಿನ ಇಟ್ಕೊಂಡು ಹೇಳ್ತಿರ್ತಾರೆ, ಅವರೇ ಆರ್ಥಿಕವಾಗಿ ಇನ್ನೂ ಸಬಲರಾಗಿಲ್ವಲ್ಲ ಅಂತೆಲ್ಲ ಅನ್ಸ್ತಾ ಇರುತ್ತೆ. ಜ್ಯೋತಿಷ್ಯ ಮತ್ತೆ ಈ ತರದ ರಿಲೇಟೆಡ್ ವಿಷಯಕ್ಕೆ ನಿಮ್ ಉತ್ತರ ಏನು? ಈಗ ಎಕ್ಸಾಂಪಲ್ ಹೇಳಿದ್ರಿ, ಒಂದು
ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಎಕ್ಸಾಂಪಲ್, ಈಗ ಬಸವಣ್ಣ ಹಿಡ್ಕೊಂಬರ್ತಾನೆ ರೋಡಲ್ಲಿ, ಅವನಿಗೆ ಅದು ಅನ್ನ ಆಗಿರುತ್ತೆ, ಅದನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವನಿಗೆ, ಆಯ್ತಾ, ಅದು ಅವ್ನ ಜೀವ ಆಗ್ಬಿಟ್ಟಿರುತ್ತೆ. ಆದ್ರಿಂದ ನೋಡ್ದವ್ರಿಗೆ ಹಂಗ ಅನ್ಸುತ್ತೆ ಇದಕ್ಕೆ ಎಷ್ಟು ನಡೆಸ್ತಾನೆ ಎಲ್ಲ ಅಂತ. ಆದ್ರೆ ನಮಗಿಂತ ಚೆನ್ನಾಗಿ ಅವ್ನು ನೋಡ್ಕೋತಾ ಇರ್ತಾನೆ ಅದನ್ನ. ಅವ್ನಿಗೆ ಊಟ ಇಲ್ಲದೆ ಇದ್ರು ಅದನ್ನ ನೋಡ್ಕೊಳ್ತಾನೆ. ಇದು ಫಸ್ಟು. ಅದರಿಂದ ಒಂದು. ಎರಡನೇದು, ಈ ಜ್ಯೋತಿಷ ಅಂತ ತಗೊಂಡಾಗ ಇದರಲ್ಲಿ ಹಲವಾರು ವಿಧಗಳಿವೆ. ಸೊ ಇದರಲ್ಲಿ ಯಾವ ಥರ ಅಂತ ತಗೊಳ್ಳೋದಾದ್ರೆ, ಒಂದು, ಈಗ ಮುಖ್ಯವಾಗಿ ಜಾತಕ ಕುಂಡ್ಲಿ ನೋಡಿ ಹೇಳುವಂಥದ್ದು, ಇದು ಒಂದು. ಸೊ ಎರಡನೇದು ಬಂದು ಹಸ್ತ ನಿಮಗೆ, ಮೂರನೇದು ಬಂದು ಅಂಗ, ನಾಲ್ಕನೇದು ಬಂದು ಪಕ್ಷಿ, ಐದನೇದು ಬಂದು ಶಕುನ, ಆರನೇದು ಬಂದು ಸಂಖ್ಯಾ. ಸೊ ಈ ಥರ ಹಲವಾರು ಇದೆ. ಸೊ ಅದರಿಂದ ಎಲ್ಲವೂ ಇಂಪಾರ್ಟೆಂಟೇ, ಯಾವುದು ಕಡಿಮೆ ಇಲ್ಲ, ಯಾವುದು ಜಾಸ್ತಿ, ಯಾವುದು ಮೋರ್ ಅಕ್ಯುರೇಟ್ ಅಂತ ಹೇಳ್ಬೋದು. ಅದು ಅಕ್ಯುರೇಟ್ ಅನ್ನೋದಕ್ಕಿಂತ ಇಟ್ ಡಿಪೆಂಡ್ಸ್ ವ್ಯಕ್ತಿ ಆತ ಏನ್ ನಾಲೆಡ್ಜ್ನ ತಗೊಂಡಿರ್ತಾನೆ, ಸೊ ಅದ್ರ ಮೇಲೆ ದಾಚೆ ಬರುತ್ತೆ. ಅದರಿಂದ ಒಬ್ಬ ಇವನು ಏನು ಗೊತ್ತಿಲ್ಲ ಹಂಗೆ ಅನ್ಕೊಳಕ್ಕಾಗಲ್ಲ, ಆಯ್ತಾ. ಅವನ ಡೀಪಾಗಿ ಸ್ಟಡಿ ಮಾಡೋದು, ಅವನ ಹತ್ರ ಓದಾಗ ಅದು ಗೊತ್ತಾಗುತ್ತೆ. ಬರೀ ಜ್ಯೋತಿಷ್ಯ ಹೇಳೋರು, ಭವಿಷ್ಯ ಹೇಳೋರು ಬೇರೆಯವ್ರ ಜೀವನದಲ್ಲಿ ಭವಿಷ್ಯನ ಅಥವಾ ನೀವು ಈ ತರ ಮಾಡಿ ಒಳ್ಳೇದಾಗುತ್ತೆ ನಿಮ್ಗೆ, ಇಲ್ಲ ನಿಮ್ ಭವಿಷ್ಯ ಉಜ್ವಲ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಕೆಲವು ಸಾರಿ ಅವರೇನೆ ಅವ್ರ ಭವಿಷ್ಯನ ಉಜ್ವಲ ಮಾಡ್ಕೊಳಕ್ ಆಗದಿರೋ ಪರಿಸ್ಥಿತಿಗಳಲ್ಲಿ ಇರ್ತಾರಲ್ಲ. ಯಾಕೆ ಮನೇಲಿ ಡಾಕ್ಟರ್ ಇದ್ರು ಮೆಡಿಸಿನ್ ತಗೊಳಕ್ಕಾಗಲ್ಲ ಅಲ್ವಾ? ಈಗ ನಮ್ಮ ಮನೇಲಿ ನಾನೇ ಡಾಕ್ಟರ್ ಆದ್ರು ನನಗೆ ನಾನು ತಗೊಳಕ್ಕಾಗಲ್ಲ, ನಾ ಇನ್ನೊಬ್ಬರ ಹತ್ರಕ್ಕೆ ಹೋಗ್ಲೇಬೇಕಾಗತ್ತೆ. ಇದು ಪ್ರಕೃತಿ. ಹಾಗಾಗಿ ಇಂಥ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೀವಿ, ಈಗ ಎಕ್ಸಾಂಪಲ್ ತಗೊಳ್ಳಿ, ನನಗೆ ಒಬ್ರು ಕ್ವಶನ್ ಆಗ್ತಾರೆ, ಈಗ ಇಷ್ಟೆಲ್ಲ ನನಗೆ ಪರಿಹಾರ ಕೊಟ್ರಿ, ಐ ಆಮ್ ಹ್ಯಾಪಿ, ಡೆಫಿನೆಟಾಗಿ ಚೆನ್ನಾಗಿದ್ದೀನಿ, ಆದರೆ ನಿಜವಾಗ್ಲೂ ನೀವು ಚೆನ್ನಾಗಿದ್ದೀರಾ? ಕರೆಕ್ಟ್ ಆ ಕ್ವಶನ್ನು. ಆಗ ನನಗನ್ನಿಸ್ತು ಇವತ್ತಿಗೆ ಚೆನ್ನಾಗಿದ್ದೀನಿ, ಯಾಕೆಂದರೆ ಐ ನೋ ವೆರಿ ವೆಲ್ ಈಗೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ಬಿಟ್ಟಿದೆ. ಬಟ್ ಬಿಫೋರ್ ಒಂದು 10 years 15 years ಹಿಂದೆ ನಾನು ಮಾಡಿರೋ ಕರ್ಮಗಳು, ನಂದು ನಾನು ಹೆಂಗೆ ಬದುಕಿದ್ದೆ, ಅಥವಾ ನನ್ನ ಸ್ಟ್ರಗಲ್ಲು, ಮೋಸಗಳು ಯಾವ್ದಾದ್ರು ಇರ್ಬೋದು, ಗೊತ್ತಿಲ್ಲ. ಸೊ ಚೀಟ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅದನ್ನ ಎಲ್ಲಿ ಕೊಡ್ಲಿ? ಅದು ನನ್ನ ಹತ್ರ ಬಂದೇ ಬರುತ್ತಲ್ಲ, ಅದನ್ನ ನಾನು ಫೇಸ್ ಮಾಡ್ಲೇಬೇಕಲ್ಲ. ಬಟ್ ಈಗ ಸಾರ್ವಜನಿಕರಿಗೆ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಇಲ್ಲ ಅಂತಂದ್ರೆ ಪರಿಹಾರಗಳನ್ನ ಕೊಡ್ತಾರಲ್ಲ, ಆತರ ವೈಯಕ್ತಿಕವಾಗಿ ಜ್ಯೋತಿಷ್ಯ ಹೇಳೋರು ಆ ಪ್ರಕಾರಗಳನ್ನ ಅಥವಾ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡಿರ್ತಾರ. 100% ತಗೋಬೇಕು, ಇಲ್ದೇ ಜ್ಯೋತಿಷ್ಯ ಉಳ್ಕೊಳ್ಳಲ್ಲ. ಅವನು ಕಷ್ಟ ಆಗುತ್ತೆ. ನೀವು ಅನ್ಕೊಂಡಿರ್ಬೋದು ಎಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ, ಹಂಗಲ್ಲ. 1.5 hour 2 hour ನಾವೇನಾದ್ರು ಒಬ್ರಿಗೆ ಜ್ಯೋತಿಷ ಹೇಳಿದ್ರೆ, ನಿಮ್ಮಲ್ಲಿ ಆ ಸ್ಟಫ್ ಇದ್ರೆ, ಅಂದ್ರೆ ಮಾರ್ನಿಂಗ್ ನೀವು ಸಾಧನೆ ಮಾಡ್ಕೊಂಡಿದ್ರೆ ಮಾತ್ರ ಅದು ಆಚೆ ಬರುತ್ತೆ. ಸಾಧನೆ ಅಂದ್ರೆ ಈಗ ಜಪ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ಮಂತ್ರಗಳು ಕೇಳಿಸ್ಕೊಳ್ಳೋದಿರ್ಬೋದು, ಮುದ್ರೆಗಳಿರ್ಬೋದು. ಸೊ ನನಗೆ ಕೆಲವು ಕೊಟ್ಟಿರ್ತಾರೆ ನಮ್ಮ ಗುರುಗಳು, ಅಥವಾ ಮಾಲೆಗಳಿರ್ಬೋದು. ಇವೆಲ್ಲ ಗುರುಗಳು ಹಾಕಿರೋದು, ನಾವು ಶೋಗ್ ಹಾಕಲ್ಲ. ಇವು ಪ್ರತಿಯೊಂದೂ ಒಬ್ಬ ಗುರುಗಳಿಂದ ಬಂದು ಬೀಳುತ್ತೆ. ಆ ಕಾನ್ಫಿಡೆನ್ಸು ಇವತ್ತು ನನ್ನ ಜೊತೆ ಇದೆ, ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆದ್ದರಿಂದ ಆ ಗೌರವ, ರೆಸ್ಪೆಕ್ಟ್ ಮತ್ತು ಅದರಲ್ಲಿರೋ ಸತ್ಯ ಮತ್ತು ಅಂಶಗಳನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ಯಾರು ಬೇಕಾದ್ರೂ ಮುಂದಕ್ಕೆ ಹೋಗ್ಬೋದು. ಆ ಮಾಲೆಗಳಲ್ಲಿ ಶಕ್ತಿ ಇದೆ ಅಂತ 100%. ಅದು ಯಾವ ಥರ? ಯಾವುದು ಅಂದರೆ, ಈಗ ನಾನು ಪ್ರೀತಿಯಿಂದ ನಿಮ್ಗೆ ಏನೋ ವಸ್ತು ಕೊಡ್ತೀನಿ, ಅದರಲ್ಲಿ ಎನರ್ಜಿ ಗ್ಯಾರಂಟಿ ಇರುತ್ತೆ. ಆದ್ರೆ ಉದ್ದೇಶ ಬೇರೆ ಇದ್ರೆ ಅದು ಬರಲ್ಲ. ಅದೇ ಥರ ಈಗ ನೀವು ಬಂದ್ರಿ, ನನ್ನ ಕ್ಲೈಂಟ್ ಆಗಿರ್ತೀರಿ, ನನ್ನ ಉದ್ದೇಶ ದುಡ್ಡು ಮಾಡೋದಾದ್ರೆ ಅದು ಬರಲ್ಲ. ಜ್ಯೋತಿಷ ತಪ್ಪು ತಿಳ್ಕೊಂಡಿದ್ದಾರೆ, ಎಲ್ಲ ಬರಲ್ಲ. ಅದು 100% ನನ್ನ ಬಾಯಿಂದನೇ ಆಚೆ ಬರಲ್ಲ. ಕೆಲವರು ಅದ್ರ ಕಡೆನೇ ಗಮನ ಇರುತ್ತೆ, ಏನೋ ದುಡ್ಡು ಮಾಡೋದು, ಈ ವ್ಯಕ್ತಿ ಹತ್ರ ಎಷ್ಟು ತೊಗೋಬೇಕು, ಇವನ್ನ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು. ಆವಾಗ ಜ್ಯೋತಿಷ್ಯ ತುಂಬ ದೂರ ಹೊರಟೋಗುತ್ತೆ. ಹಾಗಾಗಿ ಫಸ್ಟು ಅರ್ಥ ಆಗಲ್ಲ, ಹೋಯ್ತಾ 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 ಆತನಿಗೆ ಅರ್ಥ ಆಗುತ್ತೆ ನಾನು ಎಂಥ ತಪ್ಪು ಮಾಡಿದೆ ಅಂತ. ಈಗ ನಾವೇ ಜ್ಯೋತಿಷ್ಯ ಕೇಳಕ್ ಹೋಗ್ತೀವಿ, ಅಂದ್ರೆ ಇವರು ಭವಿಷ್ಯನ ಕರೆಕ್ಟಾಗಿ ಹೇಳ್ತಾರ, ಇವರು ನಿಜವಾಗ್ಲೂ ಒಳ್ಳೆ ಜ್ಯೋತಿಷಿನೇನಾ, ಜೆನ್ಯೂನಾ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಡಾಕ್ಟರ್ MBBS ಅಂತ ಬೋರ್ಡ್ ಇದೆ, ನೀವು ಹೆಂಗೆ ಗೆಸ್ಟ್ ಮಾಡ್ತೀರಾ ಈಸ್ ಎ ವೆರಿ ಗುಡ್ ಡಾಕ್ಟರ್ ಅಂತ? ಅಂದ್ರೆ ಜ್ಯೋತಿಷ್ಯದಲ್ಲೂ ಅದೇ ಥರ. ನೀವು ಅಕಸ್ಮಾತ್ ಟ್ರಸ್ಟ್ ಆಯಿತು, ಓಕೆ ಈ ವ್ಯಕ್ತಿ ನಾನು ನೋಡ್ತಾನೆ ಇದ್ದೀನಿ, ಈ ವ್ಯಕ್ತಿಯಿಂದ ನಾನೇನೋ ಪಡಿಬೋದು ಅನ್ನೋದಿದ್ರೆ ಸ್ವಲ್ಪನಾದ್ರು ಒಂಚೂರು ಎಕ್ಸಸೈಸ್ ಮಾಡಿ, ಅಂದರೆ ಅವ್ರಿಗೆ ಗೊತ್ತಿರೋರ ಬಗ್ಗೆ ತಿಳ್ಕೊಳ್ಳಿ, ಆಯಿತಾ. ಅಥವಾ ನೀವು ಸುಮ್ಮನೆ ಸ್ಟಡಿ ಮಾಡಿ, ಸುಮ್ಮನೆ ಹೋಗಿ ಕೂತ್ಕೊಳ್ಳೋದಲ್ಲ, ಆಯಿತಾ. ಸ್ಟಡಿ ಮಾಡಿದಾಗ ಡೆಫಿನೆಟ್ಲಿ ವಿಲ್ ಗೆಟ್ ಸಮಥಿಂಗ್, ಆಯಿತಾ. ಅದಾದ ನಂತರ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನಿಮಗೆ ಜ್ಯೋತಿಷನೇ ಕೇಳಬೇಕು ಅಂದಾಗ ಅವ್ರನ್ನ ಕೇಳಿ. ಅವರು ಕೆಲವರು ವೇದಾಂಗ ಜ್ಯೋತಿಷಕ್ಕೆ ಬರ್ತಾರೆ, ಅಂದರೆ ಇದಕ್ಕೆ ಕುಂಡ್ಲಿಗೆ. ಕೆಲವರು ಹಸ್ತಕ್ಕೆ ಹೋಗಿರ್ತಾರೆ, ಕೆಲವರು ಪಕ್ಷಿಗೆ ಹೋಗ್ತಾರೆ, ಕೆಲವರು ಶಕುನಕ್ಕೆ ಹೋಗ್ತಾರೆ. ಸೊ ಎಲ್ಲವೂ ವರ್ಕ್ ಮಾಡುತ್ತೆ, ಇಲ್ಲ ಅಂತಲ್ಲ, ಆಯಿತಾ. ನ್ಯೂಮರಾಲಜಿ ಡೆಫಿನೆಟಾಗಿ ವರ್ಕ್ ಮಾಡುತ್ತೆ, ಅದ್ರಲ್ಲಿ ಯಾವುದು ಅಲ್ಲೆಗಳಿಯೋದೇ ಇಲ್ಲ. ಓನ್ಲಿ ಥಿಂಗ್ ಈಸ್ ನಾವು ಅವರವರ ಇಚ್ಛೆ ಮತ್ತು ಅವರ ಗುರು ಹೇಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನಿಮ್ಮ ಗುರಿ ನಿಜವಾಗ್ಲೂ ಪರಿಹಾರದ ಅಂತ ಗುರು ಸಿಗ್ತಾನೆ ನಿಮಗೆ. ಈಗ ಯಾರು ಬೇಕಾದ್ರೂ ಜ್ಯೋತಿಷ್ಯನ ಕಲಿಬೋದಾ? ಈಗ ನನಗೂ ನಾಳೆ ಆಸೆ ಇದೆ, ನಾನು ಸ್ಪಿರಿಚುವಲ್ ಪಾತ್ಗೆ ಹೋಗ್ಬೇಕು, ಜ್ಯೋತಿಷ್ಯ ಕಲಿಬೋದು, ಭವಿಷ್ಯ ಹೇಳ್ಬೇಕು ಅಂತ ಆಸೆ ಪಟ್ರೆ ಹೋಗೋದಕ್ಕೆ ಪ್ರೋಟೋಕಾಲ್ ಏನು ಅಥವಾ ನಿಯಮಗಳೇನು? ಇಲ್ಲ, ನಿಯಮಗಳು ಅಂದರೆ ಏನಾಗುತ್ತೆ ಅಂದರೆ ಎಲ್ಲರೂ ಎಲ್ಲವನ್ನ ಮಾಡೋಕ್ಕಾಗಲ್ಲ.
ಈಗ ನನ್ನ ಜೊತೆ ಜ್ಯೋತಿಷಕ್ಕೆ 22 ಜನ ಡಾಕ್ಟರೇಟ್ ಕಟ್ಟಿದ್ರು. ಅದರಲ್ಲಿ ನಾವು ಉಳ್ಕೊಂಡವ್ರೆ 6-7 ಜನ. ರೀಸನ್ ಸೋ ಮೆನಿ. ಏನೋ ಕೆಲವು ಯಾಕಾಗಲ್ಲ ಅಂದ್ರೆ ಕೆಲವು ಸರಿ ಏನಾಗುತ್ತೆ, ಈಗ 100 ಜಾತಕಗಳನ್ನ ಸ್ಟಡಿ ಮಾಡಿ ಅಂತ ಕೊಡ್ತಾರೆ. ಆ 100 ಜಾತಕಗಳು ಸುಮ್ಮನೆ ಅಲ್ಲ, ಕಲೆಕ್ಟ್ ಮಾಡೋದು ಫಸ್ಟ್ ಪ್ರಾಬ್ಲಮ್. ಯಾರು ಕೊಡಲ್ಲ. ಕೊಟ್ಮೇಲೆ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಅದ್ರ ಮೇಲೆ ನೋಟ್ ಪ್ರಿಪೇರ್ ಮಾಡಬೇಕು, ಆಯ್ತಾ. ಅದ್ರ ಮೇಲೆ ಕ್ವಶನ್ ಬರ್ತದೆ, ಆಯ್ತಾ. ನಮಗೂ ಎಲ್ಲ ಇರ್ತದೆ, ಇಂಟರ್ವ್ಯೂಗಳ ಥರ ಇರ್ತದೆ, ಮಗ ಇವೆಲ್ಲ ನಡೀತಾ ಇರುತ್ತೆ. ಸೊ ಅದನ್ನು ನಾವು ಫೇಸ್ ಮಾಡಬೇಕು ಫಸ್ಟು. ಯಾವಾಗ ಆ ವ್ಯಕ್ತಿಯಲ್ಲಿ ಆ ತಾಕತ್ತಿರುತ್ತೆ ಅಂದರೆ ಅಂಥವ್ನು ಮಾತ್ರ ಅದನ್ನ ಕಂಪ್ಲೀಟ್ ಮಾಡ್ತಾನೆ. ಇಲ್ಲದೆ ಇದ್ರೆ ಆತ ಬ್ರೇಕ್ ಆಯ್ತಾನೆ. ಎಷ್ಟು ವರ್ಷದ ಕೋರ್ಸ್ ಇರುತ್ತೆ ಇದು ಸರ್? ಇದು ಆ್ಯಕ್ಚುಲಿ ಡಿಗ್ರಿ ಅಂತ ತೊಗೊಂಡ್ರೆ ಫಸ್ಟು 3 years ಇರುತ್ತೆ. BA ಅಂತ ತೊಗೊಂಡ್ರೆ BA ಇನ್ ಅಸ್ಟ್ರಾಲಜಿ ಅಂದರೆ 3 years ಇರುತ್ತೆ. ಅದಾದಮೇಲೆ 2 ವರ್ಷ MA ಇರುತ್ತೆ. ಅದಾದ ನಂತರ 2 ವರ್ಷ ಡಾಕ್ಟರೇಟ್ ಇರುತ್ತೆ. ಸೊ ಇಷ್ಟು ಸಾಧನೆ ಮಾಡೋದ್ರಲ್ಲಿ ವಿಲ್ ಬಿಕಮ್ ಎ ಪರ್ಫೆಕ್ಟ್ ಜ್ಯೋತಿಷಿ. ಈಗೇನಾಗಿದೆ, ಸೊ ಇನ್ಸ್ಟಂಟು ಸರ್. ಏನಂದ್ರೆ ನಾನು 10,000 ಕಟ್ಟಿದ್ರೆ 3 days ಅಲ್ಲಿ ಜ್ಯೋತಿಷ್ಯ ಕಲಿಸ್ತೀನಿ ಅಂತ. ಅವಾಗ ಏನಾಗುತ್ತೆ, ನಮ್ಮವ್ರು ಇದೆ ಸರ್, ಅವ್ರಿಗೆ ಏನಂದ್ರೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ, ಆಯ್ತಾ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ವೇದಾಂಗ ಜ್ಯೋತಿಷ್ಯ ಅಂತ ತೊಗೊಂಡ್ರೆ ನಾವು ಪರಾಶರದ ಫಾಲೋ ಮಾಡಿದ್ರೆ 27 ನಕ್ಷತ್ರಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ತಲೆಯಲ್ಲಿ ಇಟ್ಕೊಳ್ಳೋದು ಕಷ್ಟ ಪ್ರಾರಂಭದಲ್ಲಿ. 12 ಮನೆಗಳ ಬಗ್ಗೆ ನನಗೆ ಗೊತ್ತಿಲ್ಲ, 12 ಮನೆಗಳಿರುವಂತಹ ನಕ್ಷತ್ರಗಳು ಗೊತ್ತಿಲ್ಲ, ಪಾದಗಳು ಗೊತ್ತಿಲ್ಲ, ಅಧಿಪತಿ ಗೊತ್ತಿಲ್ಲ, ಅವನ ವ್ಯವಹಾರ ಗೊತ್ತಿಲ್ಲ. ಆದರೆ ಸ್ಟ್ರೈಟ್ ಅವೇ ಬಂದು ಕೂತ್ಕೊಂಡು ನಾನು ಜ್ಯೋತಿಷ ಹೇಳ್ತೀನಿ ಅಂದರೆ ಕಷ್ಟ ಆಗುತ್ತೆ ಸರ್. ಅದರಿಂದ ಡೆಡಿಕೇಟೆಡ್ ಆಗಿದ್ದು ಅದರಲ್ಲಿ ನಾನು ಇದನ್ನು ಮಾಡಲೇಬೇಕು ಅಂತಿದ್ರೆ ನಾನೇ ಸಾಕ್ಷಿ ಸರ್, ಆಯಿತಾ. ನಾನೇನೂ ಇಲ್ಲದೆ ಇದ್ದಾಗ ತುಂಬ ಕಷ್ಟಪಟ್ಟು, ನನ್ನ ಹತ್ರ ದುಡ್ಡು ಇರಲಿಲ್ಲ, ಆದರೆ ನನ್ನ ಗುರುಗಳನ್ನ ಬಿಡಲಿಲ್ಲ. ನಾನು ಅವ್ರು ಹೇಳಿ ಸೇವೆ ಮಾಡಿದ್ದೀನಿ, ಬಾಕ್ಸೆಲ್ಲ ಓದ್ತಿದ್ದೀನಿ, ಆಯಿತಾ. ನಾನು ಅಂದರೆ ತುಂಬ ಪುಣ್ಯವಂತ, ನಾನು ಹೇಳ್ಕೊಳ್ತಾ ಇಲ್ಲ. ಅಂಥ ಗುರು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರಬೇಕು. ಆ ಗುರು ಸಿಕ್ಕಿದ್ರಿಂದ ಇವತ್ತು ನಾನಿಲ್ಲಿ ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋಕ್ಕಾಗಿದೆ. ಅದರಿಂದ ಡೆಡಿಕೇಟೆಡ್ಡು ಮತ್ತು ಅವರ ಮೇಲೆ ನಂಬಿಕೆ, ಜ್ಯೋತಿಷ್ಯವನ್ನು ಮರ್ಯಾದೆ ಕಳೀದೇ ಇದ್ರೆ ಸಾಕು, ಎಲ್ಲ ಬರುತ್ತೆ ನಿಮ್ಮ ಹತ್ರಕ್ಕೆ. ಜ್ಯೋತಿಷ್ಯ ಕಲಿಯೋದಕ್ಕೆ ಅಥವಾ ಈ ಎಲ್ಲ ವಿಷಯಗಳನ್ನ ಕಲಿಯೋದಕ್ಕೆ ಬೇರೆ ಬೇರೆ ವಿಧಗಳಿದೆ ಅಂತ ಮಾತಾಡಿದ್ವಿ. ಎಲ್ಲ ಕಲಿಯೋದಕ್ಕೂ ಗುರು ಅನ್ನೋರು ತುಂಬಾ ಮುಖ್ಯ. ಎಲ್ಲದಕ್ಕೂ ಗುರು ಇರ್ಬೇಕು ಸರ್. ಗುರು ಹಿಂದೆ ಇದ್ರೆ ಗುರಿ ಆರಾಮಾಗಿ ತಲುಪ್ತೀವಿ ನಾವು. ಗುರು ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಆನ್ಲೈನಲ್ಲಿ ಏನು ಕಲ್ತ್ಕೊಂಡು ಮೆಡಿಸಿನ್ ತೊಗೊಂಡಂಗಿರುತ್ತೆ. ಅದು ಯಾವ ಥರ ಸೈಡ್ ಎಫೆಕ್ಟ್ ಆಗುತ್ತೋ ಜ್ಯೋತಿಷ್ಯನೂ ಅಷ್ಟೇ ಸರ್, ಆ ಥರ ಇರುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ಜ್ಯೋತಿಷ್ಯ ಕಲಿಸ್ಬೇಕಾದ್ರೆ ಗುರುಗಳೊಂದು ಸೀಕ್ರೆಟ್ ಇಟ್ಕೊಂಡಿರ್ತಾರೆ, ಅದು ನನಗೂ ಗೊತ್ತಿರಲಿಲ್ಲ. ಏನಪ್ಪ ಅಂತಂದರೆ, ಈ ಜ್ಯೋತಿಷ್ಯದಲ್ಲಿ 3 ಕ್ವಾಲಿಟೀಸ್ ಬೇಕು. ಒಂದು ಆಧ್ಯಾತ್ಮದ ಕಡೆ ಗಮನ ಬೇಕು, ಓಕೆ, ಫ್ಯೂಚರಲ್ಲಿ ಅವ್ನು ಬೇಕು. 2ನೇದು ಗುರುಬಲ ಇರಬೇಕು, ಅಂದ್ರೆ ಗುರು ಯಾವ್ದಾದ್ರು ರೂಪದಲ್ಲಿ ಒಂದು ಜೊತೆಲಿ ಇರಬೇಕು ನಿಮ್ಮ ಜಾತಕ. ಎಸ್ ಅದನ್ನೇ ಹೇಳ್ತಾ ಇರೋದು. 3ನೇದು ಬಂದು ಬುಧ ಇರಬೇಕು. ಯಾಕೆ ಅಂತ ಹೇಳ್ತೀನಿ, ಬುಧ ಇದ್ರೆ ಮಾತು, ಕೇತು ಇದ್ರೆ ಆಧ್ಯಾತ್ಮ ಸನ್ಯಾಸತ್ವ, ಗುರು ಬಂದ್ರೆ ಮಾರ್ಗದರ್ಶನ, ಗುರು ಮಾತು ಕೇಳ್ತಾನೆ. ಇವು 3 ಇರೋದು ನೋಡೇ ಗುರುಗಳು ಶಿಷ್ಯನ್ ಮಾಡ್ಕೊಳ್ಳೋದು. ದಿಸ್ ಇಸ್ ದ ಸೀಕ್ರೆಟ್. ನಿಮಗೆ 3 ಇತ್ತಾ? 100% ಇದೆ. ಯಾಕೆಂದ್ರೆ ಧನುಸ್ ರಾಶಿ ಗುರು ಅಧಿಪತಿ, ನಕ್ಷತ್ರ ಮೂಲ ಅದಕ್ಕಾಯ್ತು ಆಧ್ಯಾತ್ಮ, ಲಗ್ನದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಬುಧ. ಇದು ನಂಗೆ ಗೊತ್ತಿರಲಿಲ್ಲ, ನನ್ನ ಗುರುಗಳು ತೋರಿಸಿದ್ರು. ನನ್ನ ಯಾಕೆ ಸೆಲೆಕ್ಟ್ ಮಾಡೋದ್ರಿಂದಾಗ ನೋಡು ಮರೇ ಈ ಥರ ಇರುತ್ತೆ, ಬುಧ ಇರಬೇಕು ಮಾತು, ಆಯ್ತಾ, ಗುರು ಇರಬೇಕು ಇವ್ನು ಕೇಳ್ತಾನೆ ನನ್ನ ಮಾತನ್ನ ಅಂತ. ಆಧ್ಯಾತ್ಮದ ಕಡೆ ಗಮನ ಇರಬೇಕು, ಒಲವಿರಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು. ಅಂಥವ್ರು ಮಾತ್ರ ಜ್ಯೋತಿಷಿ ಆದರೆ ಮುಂದಕ್ಕೆ ಹೋಗ್ತಾರೆ. ಸೊ ಈ ಗುರುಬಲ ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ಆ ಥರ ಶಿಷ್ಯರನ್ನ ತಗೊಳ್ಳೋದು ಸರ್. ನಾನು ನೋಡಿದ್ದೀನಿ, ನನಗಿಂತ ಸೀನಿಯರ್ ಇದ್ದಾರೆ, ಒಬ್ಬರು ಶಿವ ಅಂತಿದ್ದಾರೆ, ನನಗಿಂತ ಸೀನ್ಸ್ ಅಂಡ್ ವೆರಿ ನಾಲೆಜಬಲ್. 10 ನಿಮಿಷಕ್ಕೆ ಏನ್ ಬೇಕು ಮಾಡ್ಕೊಡ್ತಾರೆ ಎಲ್ಲನು. ಆದ್ರೆ ಇವತ್ತಿನವರೆಗೂ ಅವರು ಒಬ್ಬರಿಗೆ ಜ್ಯೋತಿಷ ಹೇಳಕ್ಕಾಗಿಲ್ಲ. ಆಸೆ ಇದೆ. ಆದ್ರೆ ಇದನ್ನ ಹೇಳಿದ್ ನಾನು, ಗುರು ಇರ್ಬೋದು, ಕೇತುನು ಇರ್ಬೋದು, ಬುಧ ಇಲ್ಲ. ಬೇವ್ತು ಬಿಡ್ತಾರೆ ಅವರು. ನಾನು ಹೇಳಿದ್ದೀನಿ ಸರ್, ನನಗಿಂತ ಚೆನ್ನಾಗಿದೆ ಸರ್, ನಿಮ್ಮಷ್ಟು ನಾಲೆಜ್ ನಂಗೆ ಇಲ್ಲ, ಒಪ್ಕೊಳ್ತೀನಿ, ಮಾಡಿ ಸರ್ ಪ್ಲೀಸ್ ಅಂತೀನಿ. ಅವರು ಇವತ್ತಿನವರೆಗೂ ಆಗಿಲ್ಲ. ನಾನು ಹೇಳಿ 10 years ಆಗಿದೆ. ಅಂದರೆ ನನಗಿಂತ ಮುಂಚೆ 10 years ಕಲ್ತಿದ್ರು ಅವರು. ಆಫ್ಟರ್ 10 years ಅವ್ರ ನಾಲೆಜ್ ನೋಡಿ ನಾನು ಖುಷಿಯಾಗಿದ್ದೀನಿ ಇವತ್ತಿಗೂ. ಬಟ್ ಸ್ಟಿಲ್ ಈಸ್ ನಾಟ್ ಡೂಯಿಂಗ್ ದಟ್. ಇದು ನನಗೂ ಬೇಜಾರಾಗುತ್ತೆ. ಬಟ್ ಗುರುಗಳು ಹೇಳಿದ್ದು ಕರೆಕ್ಟೇ. ಏನಂದರೆ ನನ್ನ ಕರ್ಮ ಅಲ್ಲಿರುವಾಗ ನಾವೆಲ್ಲಿ ಬಂದು ಕುತ್ಕೊಳ್ಳೋಕ್ಕಾಗುತ್ತೆ ಅಲ್ವಾ? ಅದು ಕರ್ಕೊಂಡೋಗುತ್ತೆ ಸರ್. ನೀವು ಪ್ರೀತಿಸಿದ್ರೆ, ಗೌರವಿಸಿದ್ರೆ ನಿಮ್ಮ ಕೆಲಸವನ್ನು, ಕಾಯಕ ಕರ್ಮವನ್ನು ಡೆಫಿನೆಟ್ ಆಗಿ ಕರ್ಕೊಂಡೋಗುತ್ತೆ ಸರ್. ಇದು ನನ್ನ ನಂಬಿಕೆ. ವೇದ ಜ್ಯೋತಿಷ್ಯದಲ್ಲಿ ಪಂಚಾಂಗನ್ ಬಿಲೀವ್ ಮಾಡ್ತಾರೆ. ಅಂಡ್ ಪಂಚಾಂಗದ ಮಹತ್ವ ಏನು ಮೊದಲನೇದಾಗಿ, ಅಂಡ್ ಪಂಚಾಂಗ ಅನ್ನೋದು ಸುಮಾರು ವರ್ಷಗಳಿಂದನೇ ಲಿಖಿತ, ಆಗ್ಲೇ ಬರೆದು ಬಿಟ್ಟಿದ್ದಾರೆ ಅದನ್ನ. ಅಂಡ್ ಇವತ್ತಿಗೂ ಅದು ಎಷ್ಟು ವ್ಯಾಲಿಡ್ ಆಗಿದೆ. ಬಿಕಾಸ್ ಏನಕ್ಕೆ ಅಂದ್ರೆ ಸುಮಾರು ವರ್ಷಗಳಾಯ್ತು, ಸುಮಾರು ಜನ ಮತ್ತೆ ಹುಡ್ತಾರೆ, ಸಾಯ್ತಾರೆ. ಬಟ್ ಆಗಳಿಗೆ, ಆ ದಿನ, ಆ ಸಮಯ, ಹುಟ್ಟಿದವ್ರದೆಲ್ಲ ಒಂದೇ ತರನೇ ಇರುತ್ತಾ? ಪಂಚಾಂಗದಲ್ಲಿ ಹೆಂಗೆ ಅದನ್ನ ಮುಂಚೆನೆ ಬರ್ದಿಟ್ಬಿಟ್ಟಿದ್ದಾರೆ, ಪ್ರೀ ರಿಟರ್ನ್ ಆಗಿ ಹೆಂಗಿದೆ ಅದು? ಸರ್ ಏನಾಗುತ್ತೆ ಅಂದ್ರೆ, ಈಗ ಸಿಂಪಲ್ ಒಂದು ವೇದಾಂಗ ಜ್ಯೋತಿಷದ ಬಗ್ಗೆ ಮಾತಾಡಿದೆ, ಬೇರೆದ್ರ ಬಗ್ಗೆ
ಎಲ್ಲವನ್ನ ನಾವು ಜನರಲ್ ಆಗಿ ಮಾತಾಡ್ಬೋದು. ಆದರೆ ವೇದಾಂಗ ಜ್ಯೋತಿಷದಲ್ಲಿ ಹಂಗಾಗಲ್ಲ ಸರ್. ವೇದಾಂಗಗಳಲ್ಲಿ 6 ಅಂಗಗಳು, ಅದರಲ್ಲಿ 5ನೇದೇ ಜ್ಯೋತಿಷ. ಓಕೆ, ಆಯ್ತಾ? ಅದಕ್ಕೆ ಹೇಳ್ತಾರೆ ಏನು, ಶಿಕ್ಷಾ, ಕಲ್ಪ, ಆಮೇಲೆ ವ್ಯಾಕರಣ, ಛಂದಸ್ಸು, ನಂತರದಲ್ಲಿ ಜ್ಯೋತಿಷ್ಯ, ಆಮೇಲೆ ನಿರುಕ್ತಿ ಅಂತ. ಅಂದರೆ 6 ಅಂಶಗಳಿರ್ತವೆ. ಅದರಲ್ಲಿ ಜ್ಯೋತಿಷ್ಯವನ್ನ ಇದು ಯಾವುದರಲ್ಲಿ ವೇದಾಂಗದಲ್ಲಿ ಕಣ್ಣು ಅಂತ ಕರೀತಾರೆ. ಸೊ ವೇದಾಂಗದಲ್ಲಿ 5ನೇದು ಕಣ್ಣಾಗತ್ತೆ ಅನ್ನೋದಾದರೆ ಜ್ಯೋತಿಷ ಎಷ್ಟು ಪವರ್ಫುಲ್ ಮತ್ತು ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅದಕ್ಕೆ ಅಂತ ಗೊತ್ತಾಗುತ್ತೆ ಸರ್. ಇದು ಒಂದು ವೇದಾಂಗ ಜ್ಯೋತಿಷಕ್ಕೂ ಬೇರೆದಕ್ಕೂ ಇರೋದು. ಆಮೇಲೆ ಏನಂದರೆ ಈ ವೇದಾಂಗ ಜ್ಯೋತಿಷದಲ್ಲಿ ನಾವೇನು ತೊಗೊಳ್ತೀವಿ ಅಂದರೆ ವಿ ಕಲೆಕ್ಟ್ ದ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್. ಆದರೆ ಬೇರೆದ್ರಲ್ಲಿ ಹಂಗಿರಲ್ಲ. ಈ ಎಕ್ಸಾಂಪಲ್ ಹಸ್ತ ಅಂದರೆ ರೇಖೆ ನೋಡ್ತಾರೆ ಅಷ್ಟೇ, ಅಥವಾ ಪಕ್ಷಿ ಅಂದರೆ ನೀವು ಹೇಳದಂಗೆ ಕಾರ್ಡ್ ತೆಗಿತಾರೆ, ಆಯಿತಾ? ಶಕುನ ಅಂದರೆ ಹೊರಗಡೆ ಆಗುವಂಥ ಸೌಂಡ್ಗಳು ಅಥವಾ ಬಂದಾಗ ಇವರ ಬಿಹೇವಿಯರ್ಗಳು ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಯ್ತಾರೆ. ಈ ಥರ ಸಂಖ್ಯೆ ಅಂತ ಬಂದಾಗ ಟೋಟಲ್ ಮಾಡ್ತಾರೆ. ಎ ಅಕ್ಷರಕ್ಕೇನು, ಕೆಗೇನು, ನ್ಯೂಮರಾಲಜಿ ಥರ ಇವೆಲ್ಲ ಮಾಡ್ತಾರೆ. ಸೊ ಬಟ್ ವೇದಾಂಗ ಜ್ಯೋತಿಷ ಅಷ್ಟು ಸುಲಭ ಅಲ್ಲ ಸರ್. ಇದರಲ್ಲಿ ಯಾಕಾಗತ್ತೆ ಅಂದರೆ ಫಸ್ಟ್ ನಿಮ್ಮ ಡೀಟೇಲ್ಸು, ಜನ್ಮ ನಕ್ಷತ್ರ ಅಂತ ಒಂದು ಕರಿತೀವಿ ಸರ್. ನಾಮ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ವ್ಯತ್ಯಾಸ ಇದೆ. ಏನು ಅಂದರೆ ಜನ್ಮ ನಕ್ಷತ್ರ ಅಂದರೆ ನೀವು ಹುಟ್ಟಿದಾಗ ನಿಮ್ಮ ಜೊತೆಗೆ ಭಗವಂತ ಕೊಟ್ಟಿರ್ತಾನಲ್ಲ, ಅದು ಜನ್ಮ ನಕ್ಷತ್ರ, ನಿಮ್ಮ ಜೊತೆ ಅದೇ ವರ್ಕ್ ಮಾಡೋದು. ಅದನ್ನ ಬಿಟ್ಟು ನಾಮ ನಕ್ಷತ್ರ ಅಂದರೆ ನನ್ನ ಖುಷಿಗೆ ಇಟ್ಕೊಳ್ಳೋದು, ಆಯ್ತಾ? ಸೊ ಈಗ ಮನು ಅಂತ ಇರ್ತಾರೆ, ನಾವು ನಾಗೇಶ್ ಅಂತ ಇಟ್ಕೊಳ್ಳೋದು. ಸೊ ಇದು ನಾಮ ನಕ್ಷತ್ರ ಆಯಿತು. ಆದರೆ ಭಗವಂತ ಕೊಟ್ಟಿರೋದು ನಿಮಗೆ ಮನು ಅಂತ ಇಟ್ಕೊಳ್ಳಿ. ಸೊ ಅದರಿಂದ ಈ ವೇದಾಂಗ ಜ್ಯೋತಿಷದಲ್ಲಿ ನಾಮ ನಕ್ಷತ್ರ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ, ಅದು ಸಾರಿ, ಜನ್ಮ ನಕ್ಷತ್ರ, ನಾಮ ನಕ್ಷತ್ರ ಅಲ್ಲ, ಜನ್ಮ ನಕ್ಷತ್ರ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ವಿ ಕಲೆಕ್ಟ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಇಷ್ಟು ಸಾಕು ನನಗೆ. ಅಷ್ಟು ಕೊಟ್ಟರೆ ನಾವು ಕ್ರಿಯೇಟ್ ಮಾಡಿದ್ರೆ ಒಂದು ಕುಂಡಲಿಯನ್ನು, ನಿಮ್ಮ ಇಡೀ ಭವಿಷ್ಯವನ್ನು ಹುಟ್ಟಿನಿಂದ ಸಾಯುವವರೆಗೆ ಎಲ್ಲವನ್ನ ಅದು ಕೊಟ್ಬಿಡುತ್ತೆ. ಸಾವನ್ನು ಕೂಡ 100% ಕೊಡ್ಬೋದು. ಇದು ಸಿಂಪಲ್ ವರ್ಡ್ ಇಲ್ಲದ್ರೆ ಪಂಚಾಂಗ ಅಂದರೆ ಬೇರೆ ತಗೊಳ್ಬಿಡಿ. ಇದು ಬ್ರಹ್ಮಾಂಡ ಸರ್. ಈ ಪಂಚಾಂಗ ಅಂದರೆ ಈ ಸೃಷ್ಟಿಯಲ್ಲಿ ಏನೇನಾಗುತ್ತೆ, ಏನೇನು ಬೇಕು, ವ್ಯಕ್ತಿಯಿಂದ ಹಿಡಿದು ಪ್ರಕೃತಿಯಿಂದ ಹಿಡಿದು ಎಲ್ಲನೂ ಅದರಲ್ಲಿ ಸೃಷ್ಟಿಯಿಂದ ಹಿಡಿದು A to Z ಇದೆ ಸರ್ ಅದರಲ್ಲಿ. ದಟ್ ಈಸ್ ಪಂಚಾಂಗ. ನಾನು ನೋಡ್ದಂಗೆ ಎಲ್ಲ ಇದೆ ಸರ್. ನಿಮಗೆ ಹಬ್ಬಗಳು ಸಿಗುತ್ತೆ, ಗ್ರಹಣಗಳು ಸಿಗುತ್ತೆ, ನಿಮ್ಮ ಏನು ಮಾಡಬೇಕು ಏನು ಮಾಡಬಾರ್ದು ಸಿಗುತ್ತೆ, ಮದುವೆಗೆ ಸಂಬಂಧಪಟ್ಟು ಸಿಗುತ್ತೆ, ಸಂಸಾರಕ್ಕೆ ಸಿಗುತ್ತೆ, ಸಂತಾನಕ್ಕೆ ಸಿಗುತ್ತೆ, ಯಾರೊಬ್ರು ತೀರ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀನು ಏನು ಮಾಡಬೇಕು ಅಂತಿದೆ. ಅಂದರೆ ಏನು ಬೇಕೋ ಎಲ್ಲವನ್ನ ಒಳಗೊಂಡಿರುವಂಥದ್ದೇ ಪಂಚಾಂಗ. ಇದಕ್ಕೆ ನಾವೇನು ಮಾಡ್ತೀವಿ, ನಾವು ಸಿಂಪಲ್ಲಾಗಿ ತೊಗೊಳ್ತೀವಿ. ಎಕ್ಸಾಂಪಲ್ ಈಗ ಪಂಚ ಅಂಗ, ಈಗ ಹಂಗೆ ತೊಗೊಳ್ಳೋಣ. ಏನು ಹೇಳಿ, ಪಂಚ ಅಂಗ. ಈ ಪಂಚ ಅನ್ನೋದು ಪ್ರಕೃತಿ ಜೊತೆ ಇರುತ್ತೆ ಸರ್, ಪಂಚಭೂತಗಳ ಜೊತೆ ಲಿಂಕ್ ಇರುತ್ತೆ. ಈ ಪಂಚಭೂತಗಳ ಜೊತೆ ಲಿಂಕ್ ಇರುತ್ತೆ, ಗೊತ್ತಾಯ್ತಾ? ಆ ಪಂಚಭೂತಗಳು ಗ್ರಹಗಳ ಜೊತೆ ಲಿಂಕ್ ಇರುತ್ತೆ. ಆ ಗ್ರಹಗಳು ನಮ್ಮನ್ನು ಆಳ್ತಾ ಇರ್ತಾರೆ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅದನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಆದ್ದರಿಂದ ನಾವು ಗ್ರಹನ ನೋಡ್ತೀವಿ, ಗ್ರಹ ಅದು ಏನು ಪಂಚಭೂತಗಳಲ್ಲಿ ಲಿಂಕ್ ಇರುತ್ತೆ ಅದನ್ನು ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ದಟ್ಸ್ ಆಲ್. ಈಗ ಪಂಚಾಂಗ ಅಂತ ಹೇಳಿದೆ. ಫಸ್ಟು ವಾರ, ತಿಥಿ, ನಕ್ಷತ್ರ, ಕರಣ, ಯೋಗ, ಈ 5 ತೊಗೊಂಬಿಟ್ರೆ ಒಬ್ಬ ವ್ಯಕ್ತಿ ಇದೆಲ್ಲ ಕೊಟ್ಬಿಡ್ಬೋದು ಸರ್ ಡೀಟೇಲ್. ಏನು ಹೇಳಿ, ಅವನು ಹುಟ್ಟಿರೋ ವಾರ, ತಿಥಿ, ನಕ್ಷತ್ರ, ಕರಣ, ಯೋಗ ಅಂದರೆ ರೋಗದ ಬಗ್ಗೆ ತಿಳ್ಕೊಬೋದು, ಆಯಿತಾ? ಈಗ ಇದು ಕರಣ ಅಂದರೆ ಅವ್ನ ಕೆಲಸದ ಬಗ್ಗೆ ತಿಳ್ಕೊಬೋದು, ಆಯಿತಾ? ಸೊ ಅದೇ ಥರ ನಾವು ಅಭಿವೃದ್ಧಿ ಬಗ್ಗೆ ತಿಳ್ಕೊಬೋದು, ಆಯಿತಾ? ನಕ್ಷತ್ರ ಅಂದರೆ ಅವ್ನಿಗೆ ಏನಾರು ಸಿಂಪಲ್ ಪರಿಹಾರಗಳನ್ನ ಕೊಡುವಂಥದ್ದು. ಈ ಥರ ಪಂಚ ಅಂಗಗಳನ್ನ ನೀವು ಸ್ಟಡಿ ಮಾಡಿಬಿಟ್ರೆ ನೀವು ಆ ಇಡೀ ಪಂಚಾಂಗನ ತೊಗೋಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಇದನ್ನು ತೊಗೊಳ್ಬೇಕಾದ್ರೆ ಅದಕ್ಕೆ ಹೇಳಿದ್ದು ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲ ಬರ್ತದಲ್ಲ. ಸೊ ಈ ಪಂಚಾಂಗ ನಮಗೆ ಸಪೋರ್ಟ್ ಮಾಡುತ್ತೆ. ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ, ನಾವು ಫಾರಿನರ್ಸು ಜನವರಿ ಆಮೇಲೆ ಡಿಸೆಂಬರ್ಗೆ ಡಿಪೆಂಡ್ ಆಗಿದ್ದಾರೆ, ಅಂದರೆ ಡೇಟ್ ಮೇಲೆ. ಆದರೆ ನಮ್ದು ಹಂಗಲ್ಲ ಸರ್, ನಮ್ಮದು ಸಂವತ್ಸರಗಳ ಮೇಲೆ ಡಿಪೆಂಡ್ ಆಗಿದೆ. ಏನೋ ಸಂವತ್ಸರಗಳು ಅಂತ. ಸೊ ಐ ಥಿಂಕ್ 1896 ತಗೊಳ್ತೀನಿ ನಾನು ಇದು ಪ್ರಾರಂಭ. 60 ಸಂವತ್ಸರಗಳಿದೆ ಸರ್. ಎಷ್ಟು? 60 ಸಂವತ್ಸರಗಳಿದೆ, ಆಯಿತಾ? ಒಂದು ಸಂವತ್ಸರ ಆಫ್ಟರ್ 60 years ಪುನಃ ರಿಪೀಟ್ ಆಗುತ್ತೆ. ಈಗ ಆಲ್ರೆಡಿ ಅದು 2046 ತನಕನೂ ರೆಡಿ ಇದೆ ಈಗ. ಸೊ ನೀವು ಆಮೇಲೆ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಅಂದ್ರೇನು, ಎವ್ರಿ 60 years ಅದು ರಿಪೀಟ್ ಆಗುತ್ತೆ. ಈಗ ಬಂದಿರುವಂಥ ಸಂವತ್ಸರನು ಈಗ 2026ಕ್ಕೆ ರಿಪೀಟ್ ಆಗಿದೆ. ಇದು ಆಲ್ರೆಡಿ ಹಿಂದೆ 2 ಸಾರಿ ರಿಪೀಟ್ ಆಗಿದೆ, 60 ವರ್ಷದಿಂದ. ಸೊ ಅಂದರೆ ಈ ಥರ ನಾವು ಸಂವತ್ಸರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಸಂವತ್ಸರ ಕರೆಕ್ಟಾಗಿ ಏನೋ ಒಂದು ಪಾರ್ಟಿಗೆ ಬರೋದ್ರಿಂದ ಸೊ ಸಂವತ್ಸರದ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಈ ಸಂವತ್ಸರದ ಆಧಾರದ ಮೇಲೆ ಮಿಕ್ಕಿದ್ದೆಲ್ಲ ಇದೆ. ಈಗ ಯುಗ ಆದಿ ಅಂತ ತಗೊಳ್ತೀರಿ, ಸುಮ್ಮನೆ ಉದಾಹರಣೆ ಕೊಡೋದಾದ್ರೆ ಯುಗ ಆದಿ ಅಂದರೆ ಪ್ರಾರಂಭ ಅಂತ. ಸೊ ಯುಗಾದಿಲಿ ಏನಾಗುತ್ತೆ, ನಮ್ಮದು
ಹೊಸ ವರ್ಷ ಪ್ರಾರಂಭ ಅಷ್ಟೇ. ದಟ್ಸಲ್ಲ. ಆದಿ ಅಂದರೆ ಆದಿ ಅಂತ್ಯ ಅಂತ ತಗೊಳ್ಳಿ. ಆದಿ ಅಂದರೆ ಪ್ರಾರಂಭ ಅಂತ. ಸೊ ಸಂವತ್ಸರಗಳ ಆಧಾರದ ಮೇಲೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದು ಪ್ರಾರಂಭ ಆಗುತ್ತೆ. ಒಂದು ಎಂಡ್ ಆಗುತ್ತೆ, ಇನ್ನೊಂದು ಪ್ರಾರಂಭ ಆಗುತ್ತೆ. ಸೊ ಪಂಚಾಂಗದಲ್ಲಿ 60 ವರ್ಷಕ್ಕಿದೆ, ಅದು ಮತ್ತೆ ರಿಪೀಟ್ ಆಗುತ್ತೆ. ಅಷ್ಟು ಕೊಡ್ಬೋದು ನೀವು, ಅಷ್ಟು ಕೊಡ್ಬೋದು ಡೆಫಿನೆಟ್ ಆಗಿ. ಇಯರ್ಸ್ ಬೇಕು ಕೊಡ್ತೀವಿ ನಾವು ನಿಮಗೆ. ನಾನು ಸುಮ್ಮನೆ 1896 ಏನೋ ಕೊಟ್ಟಿದ್ದೀನಿ. ಬಟ್ ನೀವು 60 ವರ್ಷಕ್ಕೆ ಹಾಕಿದ್ರೆ ಅದು ಪುನಃ 3 ಸಾರಿ ಬಂದೋಗಿದೆ. ಇದು ರಿಪೀಟ್ ಆಯ್ತಾ ಇರುತ್ತೆ. ಅಂದ್ರೆ ಅರ್ಥ ಏನೋ ನಿಮ್ಗೆ ಅರ್ಥ ಆಗಿರ್ಬೇಕು. ಈ ಪಂಚಾಂಗ ಆವಾಗಲೇ ರೆಡಿ ಆಗ್ಬಿಟ್ಟಿದೆ. ಇದು ನನಗೆ ಸಿಕ್ಕಿರೋ ಮಾಹಿತಿ 1800 ಅದರಿಂದ ಗೊತ್ತಿಲ್ಲ ಸರ್, ಹೆಂಗಿತ್ತು ಏನಿತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಮಾಹಿತಿಗಳಲ್ಲಿ ಪಂಚಾಂಗದಲ್ಲಿ ಅದಿದೆ. ಹಾಗಿದ್ರೆ ನಮ್ಮ ಹುಟ್ಟು ಸಾವು ಎಲ್ಲಾನು ನಿಶ್ಚಿತ, ಹೀಗೆ ಆಗುತ್ತೆ, ನಾವು ಹುಟ್ಟೋ ಗಳಿಗೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಆಗ್ಲೇ ಬರೆದು ಬಿಟ್ಟಿದ್ದಾರೆ ಪಂಚಾಂಗದಲ್ಲಿ. ಆಗುತ್ತೆ ಇರುತ್ತೆ. ಬಟ್ ವಾಟ್ ಐ ಸೈಡ್ ಇಸ್, ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಅದನ್ನ ಸೊ ಈ ಪಂಚಾಂಗ ಅಥವಾ ಕುಂಡ್ಲಿ ಏನ್ ಮಾತಾಡ್ತಾ ಇದ್ದೀರಾ, ಇಟ್ಸ್ ಎ ಡೈರೆಕ್ಷನ್ ಅಷ್ಟೇ. ಅಂದ್ರೆ ನಮಗೆ ಗೈಡ್ ಮಾಡುತ್ತೆ, ಈ ದಿಕ್ಕಲ್ಲಿ ಹೋಗು ಅಂತ, ಪರಿಹಾರ ಕೊಡಲ್ಲ. ಜನರಲಿ ಇಟ್ಸ್ ಎ ಡೈರೆಕ್ಷನ್. ಈಗ ನಿಮ್ಮ ಕುಂಡ್ಲಿ ತಗೊಳ್ತೀನಿ ಅಂತ ಇಟ್ಕೊಳ್ಳಿ. ಸೊ ನಾನು ಸ್ಟಡಿ ಮಾಡಿದಾಗ ಇಟ್ ಗಿವ್ಸ್ ಡೈರೆಕ್ಷನ್. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಈ ವರ್ಷ ಹೆಂಗಿದೆ. ಹಾಗಿದ್ರೆ ಒಳ್ಳೇದ್ ಮಾಡೋರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ ಮಾಡೋರಿಗೆ ಕೆಟ್ಟದಾಗುತ್ತೆ. ಇದು ಕರ್ಮ ಸಿದ್ಧಾಂತ ಆದ್ರೆ ತುಂಬಾ ಜನ ನಮ್ಮ ಮಧ್ಯೆ ಒಳ್ಳೇದ್ ಮಾಡ್ತಿರೋರು ಒಳ್ಳೇದಾಗ್ತಿರಲ್ಲ, ಕೆಟ್ಟದ್ ಮಾಡ್ತಿರೋರು ಆರಾಮಾಗೇ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಪೊಲಿಟಿಕಲಿ ನೋಡ್ಬೋದು, ಇಲ್ಲ ಅಂತಂದ್ರೆ ಏನಾದ್ರು ಕೆಟ್ಟ ಕೆಲಸ ಮಾಡಿ ಅಥವಾ ಒಂದಷ್ಟು ರೇಪ್ಗಳೇ ಮಾಡಿ ಹೊರಗಿರೋರು ಇರ್ತಾರೆ. ಸೊ ಈ ತರದೆಲ್ಲ ಆಗೋದು ಯಾಕೆ? ಸೊ ಅದನ್ನೇ ಹೇಳಿದ್ದು. ಇವಾಗ ಇದರಲ್ಲಿ 3 ಥರ ಬರುತ್ತೆ ಸರ್. ಇದರಲ್ಲಿ ಈಗ ನೀವು ಕೇಳಿದ್ರಲ್ಲ ಈ ಪ್ರಶ್ನೆಯಲ್ಲಿ, ನಾನು ಭೂತಕಾಲ, ವರ್ತಮಾನ, ಭವಿಷ್ಯ ಹೇಳಿದೆ, ಆಯ್ತಾ? ಇದು ನೋಡ್ತಾ ಇರೋದು ಅಂದ್ರೆ ಇವರಿಂದ ಏನ್ ಮಾಡಿದ್ದಾರೆ. ಸೊ ಈಗ ಅವ್ರೇನು ಪರಿಹಾರ ಮಾಡ್ಕೋಬೇಕು, ಆಗತ್ತಾ ಇಲ್ವಾ ಅದನ್ನ ನೋಡಿದ್ವಿ. ಅಂದ್ರೆ ಇದು ನನ್ನ ಮುಂದೆ ಇದೆ ಕನ್ನಡಿ, ಗೊತ್ತಾಯ್ತಾ? ಸೊ ಆದರೆ ಈಗ ನೀವು ಪ್ರಶ್ನೆ ಮಾಡಿದ್ರಲ್ಲ, ಹಾಗೆ ಇದ್ದಾಗ ಈ ತರ ರಾಜಕೀಯ ಅಂತ, ಇದರಲ್ಲಿ 3 ಥರ ಬರುತ್ತೆ ಸರ್. ಒಂದು ಸಂಚಿತ, ಇನ್ನೊಂದು ಪ್ರಾರಬ್ಧ, ಇನ್ನೊಂದು ಆಗಾಮಿ. ಅಂದ್ರೇನು? ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಗಳು ಅಂತ ಬರ್ತದೆ. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ, ಸಂಚಿ ಅಂದ್ರೇನು ಅಂದ್ರೆ ಗಂಟು ಅಂತ. ಸಂಚಿ ಹೊನ್ನಮ್ಮ ಅಂತ ಕರಿತೀವಿ. ಅಂದ್ರೇನು? ಆ ಅಮ್ಮನ ಹತ್ರ ಒಂದು ಗಂಟಿರ್ತಿತ್ತು, ಅದಕ್ಕೆ ಅವಳನ್ನ ಸಂಚಿ ಹೊನ್ನಮ್ಮ ಅಂತ ಕರೆದ್ರು. ನಮ್ಮ ಕರ್ಮ ಸಿದ್ಧಾಂತದಲ್ಲಿ ಸಂಚಿತ ಅನ್ನೋದು ಗಂಟು, ನಮ್ಮದು ಹಳೇದು ಇರುತ್ತೆ. ಅಂದರೆ ಏನೇನು ಮಾಡಿರ್ತೀವೋ ಎಲ್ಲವೂ ಗಂಟಾಗಿ ನಮ್ಮ ಜೊತೆಲೇ ಇರುತ್ತೆ. ಸೊ ಈಗ ಇಂದಿನಿಜಮ್ದಲ್ಲಿ ನಾನು ಹೇಳಿದೆ, ಅವನ ಭೂತಕಾಲದಲ್ಲಿ 7 ಗ್ರಹ ಇದೆ, 2 ಈಗಿನ ಕಾಲಕ್ಕಿರೋದು. ಆ 7ನ ಫೇಸ್ ಮಾಡಬೇಕಲ್ವಾ? ಅವಾಗ ಏನಾಗುತ್ತೆ, ಅದು ದಶಾಭುಕ್ತಿಯಲ್ಲಿ ಬರುತ್ತೆ, ಪ್ರತಿ ಸಾರಿ ಬರಲ್ಲ. ಎಕ್ಸಾಂಪಲ್, ಈಗ ಕುಜ ದಶೆಯಲ್ಲಿ ಕುಜ ಪ್ರಾಬ್ಲಮ್, ಅಲ್ಲಿ ಆ ಭೂತಕಾಲದಲ್ಲಿ ಕುಜನಿಗೆ ಸಂಬಂಧಪಟ್ಟಂತೆ ತೊಂದರೆ ಮಾಡಿದರೆ ಏನು? ಕುಜ ಅಂದರೆ ಭೂಮಿಗೆ ಸಂಬಂಧಪಟ್ಟಂತೆ ಮೋಸ, ಬೆಂಕಿ ಹಾಕಿರೋದು, ಆಕ್ಸಿಡೆಂಟ್ ಮಾಡಿರೋದು, ಗಲಾಟೆ ಮಾಡಿರೋದು. ಈಗ ನೀವು ಹೇಳಿದ್ರಲ್ಲ ಎಲ್ಲ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಅಲ್ಲಿ ಆಲ್ರೆಡಿ ರೆಡಿ ಇದೆ. ಆದರೆ ಅದು ಹುಟ್ಟಿದ ತಕ್ಷಣ ಬರಲ್ಲ, ಇಲ್ಲಿ ಆ ದಶೆ ಬರುತ್ತೆ. ದಶೆ ಬಂದಾಗ, ಕುಜ ದಶೆ ಬಂದಾಗ ಇದೆಲ್ಲ ಆಚೆ ಬರುತ್ತೆ. ಆವಾಗೇನಾಗುತ್ತೆ, ಅದನ್ನು ಈ ವ್ಯಕ್ತಿ ಫೇಸ್ ಮಾಡಬೇಕಾಗತ್ತೆ. ಇದನ್ನು ನಾವು ಸಂಚಿತೆಯಿಂದ ಅಂದರೆ ಗಂಟು, ಅದರಿಂದ ಆಚೆ ಬಂದಾಗ ಅನುಭವಿಸ್ತಾ ಇರ್ತಾನೆ, ಅದು ಪ್ರಾರಬ್ಧ, ಆಯ್ತಾ? ಸೊ ಅಂದ್ರೇನು, ಅಕಸ್ಮಾತ್ ಈ ಜನ್ಮದಲ್ಲೂ ಅದು ಮುಗಿಲಿಲ್ಲ ಅಂತ ಇಟ್ಕೊಳ್ಳಿ, ಪುನಃ ಏನಾಗುತ್ತೆ, ಸಂಚಿತದಲ್ಲಿ 100% ಇತ್ತು, ಪ್ರಾರಬ್ಧ ಈ ಜನ್ಮದಲ್ಲಿ 30 ಕ್ಲಿಯರ್ ಮಾಡಿದ್ದಾನೆ, ಇನ್ನು 70 ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಇಲ್ಲೇ ಮುಗಿಯಲ್ಲ. ಅಕಸ್ಮಾತು ಈ 30 ಕಳ್ಕೊಳ್ಳೋ ಬದಲು ಇಲ್ಲಿ ಇನ್ನೊಂದು 30 ಆ್ಯಡ್ ಆದರೆ ಅದು 120 150 ಆಗಿ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೇನು? ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ನೀನು ಮೋಕ್ಷ ಪಡಿಬೇಕು ಅಂತಿದ್ರೆ ಆತ್ಮ ಒಂದು ಬದಲಾಯ್ತಾ ಇರುತ್ತೆ, ಬಟ್ಟೆ ಚೇಂಜ್ ಮಾಡ್ದಂಗೆ ಅದು ಹೋಗ್ತಾ ಇರುತ್ತೆ. ಆದರೆ ನಾವು ಶರೀರ, ನಾವು ಪುನಃ 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 ಜೀವನವನ್ನು ನಾವು ಪುನರ್ಜನ್ಮಗಳನ್ನ ಪಡಿತಾ ಹೋಗ್ಬೇಕಾಗತ್ತೆ. ಸೊ ನಮಗೆ ಕರ್ಮ ತೀರುವ ತನಕ ಅದು ಬಿಡಲ್ಲ. ಈ ಜನ್ಮದಲ್ಲೇ ಎಲ್ಲಾ ಕರ್ಮಗಳನ್ನು ಫೇಸ್ ಮಾಡಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಬ್ಯಾಂಕ್ ಲೋನ್ ತಗೊಂಡಿದ್ದೀರಿ ಸರ್, ತಪ್ಪಿಸ್ಕೊಂಡು ಆಡಿದ್ರೆ ಹಂಗಾರೆ ಬಿಡ್ತಾರ? ಬಡ್ಡಿ ಅಂತೂ ಬಿದ್ದಿರುತ್ತೆ, ನೆಕ್ಸ್ಟ್ ಅಲ್ವಾ ಬಂದೇ ಬರ್ತಾನೆ. ಇವತ್ತಿಗೆ ನಾನು ತಪ್ಪಿಸ್ಕೊಂಡು ಹೋಗ್ಬೋದು, ಬಟ್ ಅದನ್ನ ಫೀಸ್ ಮಾಡಲೇಬೇಕಲ್ವಾ? ಅದೊಂದು ಈ ಥರ ಇರ್ತದೆ. ಅದಕ್ಕೆ ಇದರಲ್ಲಿ ಒಂದು ಸೀಕ್ರೆಟ್ ಇದೆ, ಏನಂದರೆ ಆಗಾಮಿ ಮತ್ತು ಸಂಚಿತ ಮತ್ತು ಪ್ರಾರಬ್ಧ ನಮ್ಮ ಕೈಲಿಲ್ಲ. ಯಾಕೆಂದರೆ ಸಂಚಿತ ಗಂಟಾಗ್ಬಿಟ್ಟಿದೆ, ಪ್ರಾರಬ್ಧ ಅನುಭವಿಸ್ತಾ ಇದ್ದೀವಿ. ಯಾವ್ದು ಅನುಭವಿಸ್ತಾ ಇದ್ದೀವಿ? ಹಳೇದನ್ನ ಅನುಭವಿಸ್ತಾ ಇದ್ದೀವಿ ಅಲ್ವಾ? ಆದರೆ ಆಗಾಮಿ ಅಂತ ಒಂದಿದೆ. ಈ ಆಗಾಮಿ ಏನಪ್ಪ ಅಂದರೆ, ಯಾರು ಸಾಧಕರಿರ್ತಾರೆ, ಅವಧೂತರುಗಳಿರ್ತಾರೆ, ಅವ್ರಿಗೆ ಈ ಆಗಾಮಿ ಬಗ್ಗೆ ಗೊತ್ತಿರುತ್ತೆ. ಆಗಾಮಿ ಈಸ್ ನಥಿಂಗ್ ಬಟ್ ವೈಟ್ ಶೀಟ್. ಅಲ್ಲಿ ಹೆಂಗಿರುತ್ತೆ ಅಂದರೆ, ನಿಮ್ಗೆ ವೈಟ್ ಶೀಟ್ ಕೊಟ್ಟಾಗ ನೀವೇನು ಬರ್ಕೊಂತೀರೋ ಅದು ಪುನಃ ಆ್ಯಡ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಸಾಧಕರು,
ಈಗ ಎಕ್ಸಾಂಪಲ್ ತಗೊಳ್ಳಿ, ರಾಮಕೃಷ್ಣ ಪರಮಹಂಸರೇ ತಗೊಳ್ಳಿ. ಸೊ ಅವರೆಲ್ಲ ಸಾಧಕರು, ಅಥವಾ ಶ್ರೀಧರ್ ಸ್ವಾಮಿಗಳು ಅಥವಾ ರಾಘವೇಂದ್ರ ಸ್ವಾಮಿಗಳು, ಇವರೆಲ್ಲ ಸಾಧಕರಾದ್ರಿಂದ ಅವ್ರೇನು ಮಾಡ್ತಾರೆ, ಈ ಆಗಾಮಿ ಬಗ್ಗೆ ಗೊತ್ತು ಅವ್ರಿಗೆ. ದೇಹವನ್ನು ಟೂಲಾಗಿ ಯೂಸ್ ಮಾಡ್ಕೋತಾರೆ. ಏನು ಹೇಳಿ, ನಾವು ದೇಹವನ್ನು ಪ್ರೀತಿಸ್ತೀವಿ, ದೇಹವನ್ನು ಅಲಂಕಾರ ಮಾಡ್ತೀವಿ, ಆದರೆ ಅವರು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಇದು ಟೂಲ್ ಅಷ್ಟೇ, ನಾನು ಟ್ರಾವೆಲ್ ಮಾಡೋಕ್ಕೊಂದು ವೆಹಿಕಲ್ ಅಷ್ಟೇ ಅಂತ ತಗೊಂಡಾಗ ರಾಘವೇಂದ್ರ ಸ್ವಾಮಿಗಳಿಗೆ ಅವರಿಗೆ ಒಂದು ಬರ್ತದೆ, ಮೋಕ್ಷದ ಸಮಯ ಬಂದಾಗ ಅವರು ದೇಹವನ್ನು ತ್ಯಾಗ ಮಾಡ್ತಾರೆ. ಏನು ಹೇಳಿ, ಅವರು ಮೋಕ್ಷವನ್ನು ಪಡೆಯೋದಕ್ಕಂದರೆ ಅವರು ದೇಹವನ್ನು ಟೂಲಾಗಿ ಯೂಸ್ ಮಾಡಿದ್ರಿಂದ ಮಾತ್ರ ಅದು ಸಾಧ್ಯ ಆಯಿತು. ಆಯಿತಾ? ಸೊ ಅದಕ್ಕೆ ಒಂದು ಕಡೆ ನೋಡ್ತೀನಿ, ರಾಮಕೃಷ್ಣ ಪರಮಹಂಸರಿಗೆ ಒಂದು ಯಾವುದೋ ಒಂದು ಕ್ಯಾನ್ಸರ್ ಥರದ ಯಾವುದೋ ಬಂದಿರುತ್ತೆ ಅಂತ ನಾವು ಓದಿರೋದು. ಸೊ ಎಕ್ಸಾಕ್ಟ್ಲಿ ಇದಿಲ್ಲ. ಸೊ ಡಾಕ್ಟರ್ಸ್ ಎಲ್ಲ ಬಂದು ಒಂದು 10-15 ಜನ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ ಟೆಸ್ಟ್ ಮಾಡಿ ಅಂತ. ಆವಾಗ ಟೆಸ್ಟ್ ಮಾಡ್ತಾರೆ, ಆ ಒಂದು ಕ್ಯಾನ್ಸರ್ ಗೆಡ್ಡೆ ಅಥವಾ ಒಂದು ಅಂಶ ಇಲ್ಲಿರುತ್ತೆ. ಅದನ್ನು ಎಲ್ಲ ರೆಕಾರ್ಡ್ ಮಾಡ್ತಾರೆ, ಪ್ರೂವ್ ಮಾಡ್ತಾರೆ ಅದೆಲ್ಲ ಇದೆ ಅಂತ. ಆಫ್ಟರ್ 1 hour ಪುನಃ ಬಂದು ಟೆಸ್ಟ್ ಮಾಡಿದಾಗ ಅದೆಲ್ಲಿರಲ್ಲ, ಇಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಅವಾಗ ಅನಿಸ್ತದೆ ಹೆಂಗೆ ಸಾಧ್ಯ, ಇಲ್ಲ ನೀವೇ ತಾನೇ ಮಾಡಿರೋದು, ನಾನೇನು ಮಾಡಿದ್ದೀನಿ, ನೀವು ಟೆಸ್ಟ್ ಮಾಡಿದ್ರಿ ಇಲ್ಲಿದೆ ಅಂತ ಹೇಳಿದ್ರಿ, ಈಗ ಇಲ್ಲಿದೆ ಅಂತ ಹೇಳ್ತೀರಿ ಅಂತ ಅಂದಾಗ ಅವ್ರು ಕನ್ಫ್ಯೂಸ್ ಆಯ್ತಾರೆ. ಅವಾಗ ಹೇಳ್ತಾರೆ, ನಾನು ದೇಹದ ಬಗ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಾಗಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ ನನಗೆ, ನನ್ನ ಕೆಲಸ, ನನ್ನ ಗುರಿ ಬೇರೆ ಇದೆ ಮೋಕ್ಷದ ಕಡೆಗೆ. ಅದರಿಂದ ಈ ದೇಹ ಏನೇನೋ ಆಯ್ತಾ ಇದೆ ಅಂತೇಳಿ ಇದ್ರ ಕಡೆ ನಾನೇ ಗಮನ ಕೊಡಲಿ, ಅದಕ್ಕೆ ಬಂದಿದೆ ಹೋಗುತ್ತೆ. ನೋಡಿದವ್ರು ಏನು ಅನಿಸುತ್ತೆ, ನೋಡಿ ಇಷ್ಟ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಕ್ಯಾನ್ಸರ್ ಬಂದರೂ ಸಹ ಯಾಕೆ ಇವ್ರ ಕೈಲಿ ಸಾಲ್ವೆ ಮಾಡ್ಕೊಳಕ್ಕಾಗಲಿಲ್ಲ ಅಂತ ನಮ್ಗನ್ನಿಸ್ತದೆ. ಬಟ್ ಅದು ಹಂಗಲ್ಲ, ಅವರ ಸಾಧನೆ ಬೇರೆ ಇರ್ತದೆ, ಮೋಕ್ಷದ ಆದಿಯಲ್ಲಿರ್ತಾರೆ. ಆದ್ದರಿಂದ ದೇಹವನ್ನು ಪ್ರೀತಿಸಲ್ಲ ಅಂದಾಗ ದೇಹದ ಕಡೆ ಅವರು ಗಮನ ಕೊಡೋದಿಲ್ಲ. ಇಟ್ಸ್ ಎ ಟೂಲ್. ಹಾಗಾಗಿ ಸಾಧಕರಿಗೆ ಅದು ಆಗಾಮಿ ಚೆನ್ನಾಗಿ ಕಾಣುತ್ತೆ, ಅವ್ರು ಮೋಕ್ಷ ಪಡೆದು ಬಿಡ್ತಾರೆ. ನಮ್ಮಂಥವ್ರು ಏನು ಗೊತ್ತಾಗದೇ ಇರೋರು ಪುನಃ ಆಸ್ತಿ ಮಾಡೋಕ್ಕೋಗಿ, ಮೋಸ ಮಾಡೋಕ್ಕೋಗಿ, ಪುನಃ ಸಿಕ್ಕಾಕೊಂಡು ಅದೇ ಸಂಚಿತ ರಿಪೀಟ್ ಆಗಿ ನಾವು ಮೋಕ್ಷನೇ ಪಡೆಯಲ್ಲ, ಇಲ್ಲೇ ರೌಂಡ್ ಹೊಡಿತಾ ಇರ್ತೀವಿ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್, ಯಾವುದು ಆಗಾಮಿ, ಸಂಚಿತ ಮತ್ತು ಈ ಪ್ರಾರಬ್ಧ. ಸೊ ಮೋಕ್ಷ ಅನ್ನೋದು ಸತ್ಯ. ಹೌದು, 100%. ನಿಮ್ಗೆ ಹೇಳಿದ್ನಲ್ಲ, ರಾಘವೇಂದ್ರ ಸ್ವಾಮಿ ಮೋಕ್ಷ ಪಡೆದಿಲ್ವಾ? ಆದರೆ ಪುರಂದಾಸರು ಪಡೆದಿಲ್ವಾ? ಕನಕದಾಸರು ಪಡೆದಿಲ್ವಾ? ಭಕ್ತ ಕುಂಬಾರ ಪಡೆದಿಲ್ವಾ? ಎಲ್ಲರೂ ಪಡೆದಿದ್ದಾರೆ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಿದೆ. ಆಯಿತಾ? ಅರ್ಥ ಆದಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು, ಏನು ಬೇಕೋ ಅದನ್ನು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ನಾವು ಹಂಗಲ್ಲ ಸರ್, ನಾವು ಇಲ್ಲೇ ಸಿಕ್ಕಾಕೊಂಡು ಓದಾಡ್ಬೇಕಲ್ಲ, ಹಾಗಾಗಿ ನಾವು ಇಲ್ಲೇ ಇರ್ತೀವಿ ಸರ್, ಹೋಗಲ್ಲ. ಅಂಡ್ ಈ ಡೆಸ್ಟಿನಿ ಅಥವಾ ವಿಧಿ ಅನ್ನೋದು ಸತ್ಯ ಆದ್ರೆ ಮನುಷ್ಯ ಯಾಕೆ ಕಷ್ಟಪಡ್ಬೇಕು? ಎಲ್ಲವೂ ಪೂರ್ವ ನಿರ್ಧರಿತ ಅಲ್ವಾ? ನನ್ನ ಜೀವನ ಹಿಂಗೆ ಇರುತ್ತೆ, ಹಿಂಗೆ ಆಗ್ಬಿಡುತ್ತೆ ಅಂತ ಅಂದ್ರೆ ಮನುಷ್ಯನ್ ಗೊತ್ತು, ನನ್ನ ಕೆಪಬಿಲಿಟಿ ಇಷ್ಟೇ, ನಾನು ಇಷ್ಟೇ ಮಾಡಕ್ಕಾಗೋದು, ಅದು ಇಷ್ಟ ನನಗೆ ಬರೋದು ಅಂತ. ತುಂಬಾ ಕಠಿಣವಾದಂತಹ ಕ್ರಮ ಅಥವಾ ಅವನ ಲೈಫಲ್ಲಿ ಅವನೇ ಒಂದು ಚಾಲೆಂಜಸ್ಗಳನ್ನ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಹಿಂದೆ ಬೇರೆಯವ್ರಿಗೆ ಮಾಡಿರ್ತಾನೆ ಅದನ್ನ, ಈಗ ನೀನು ಕೊಡ್ತಾನೆ ಭಗವಂತ. ಆ ಥರ ಅಲ್ಲಿ ಚಾಲೆಂಜ್ನ ಇವೇನು ಫೇಸ್ ಮಾಡ್ತಾ ಇದ್ದೀರೋ ಅದು ಇನ್ನೊಬ್ರು ಕೊಟ್ಟಿದ್ರಿ ನೀವು, ಈಗ ನೀವು ಫೇಸ್ ಮಾಡಿ ಅಂತ ಬಿಟ್ಟಿದ್ದಾನೆ. ಈಗ MNCಗಳಲ್ಲಿ ಏನು ಮಾಡ್ತಾರೆ, ನಿಮ್ಗೆ ಕ್ವಶನ್ ಹಾಕ್ತಾರೆ, ಅಂದ್ರೆ ಏನಂದ್ರೆ ಇಸ್ ದರ್ ಎನಿ ಸೊಲ್ಯೂಷನ್ ಫಾರ್ ದಿಸ್ ಅಂತಾರೆ. ಬುದ್ಧಿವಂತರು ಟಕ ಅಂತ ಎದ್ಬಿಟ್ಟು ಸಾರ್ ಹಿಂಗೆ ಸರ್ ಹಂಗೆ ಸರ್ ಎಲ್ಲ ಪ್ರಾಬ್ಲಮ್ಗಳನ್ನ ಲಿಸ್ಟೇ ಕೊಡ್ತಾರೆ. ಎಲ್ಲ ಆದ್ಮೇಲೆ ಹೇಳ್ತಾರೆ, ಇಫ್ ನೀನೇನೋ ರಾಜ್ಯದಲ್ಲಿದ್ರೆ ಏನು ಸೊಲ್ಯೂಷನ್ ಕೊಡ್ತಿದ್ದೆ ಅಂತ. ಅವನ ಹತ್ರ ಆನ್ಸರ್ ಇರಲ್ಲ ಸರ್. ತಾಪತ್ರೆಗಳೆಲ್ಲ 100 ಜನ ಇರ್ತಾರೆ, ಆದರೆ ಸೊಲ್ಯೂಷನ್ ಕೊಡೋಕೆ ಒಬ್ರು ಇರಲ್ಲ ಸರ್. ನಮ್ಮ ಜೀವನನೂ ಹಂಗೆ. ಸೊ ಹಾಗಾಗಿ ನಾವು ಇವತ್ತೇನು ಫೇಸ್ ಮಾಡ್ತಾ ಇರ್ತೀವಿ, ನಾವು ಅದನ್ನು ಅಲ್ಲಿ ಇನ್ನೊಬ್ರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ, ತಗೊಳಪ್ಪ ನಿನಗೆ ಹೆಂಗಿರುತ್ತೆ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಅಷ್ಟೇ. ನಾವು ಹಂಗಲ್ಲ. ಈಗ ನೀವು ಹೇಳಿದ್ರಿ ಅವನು ರಾಜಕೀಯ ಹಂಗೆ ಮಾಡ್ದ ಸರ್, ನಿಮ್ಗೆ ಗೊತ್ತಾ ಅವ್ನು ಎಷ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಸರ್, ಯಾವಾಗ ರೈಡ್ ಆಗುತ್ತೋ ಅಂತ ಭಯ, ಎಲ್ಲಿ ಟಿಕೆಟ್ ಸಿಕ್ಕಲ್ವೋ ಅನ್ನೋ ಭಯ, ಗೊತ್ತಾಯ್ತಾ? ಅಥವಾ ನನ್ನ ಕಾಂಪಿಟೇಟರ್ ನನಗೇನು ಹಾಕಿ ಸಾಯಿಸ್ತಾನೋ ಅನ್ನೋ ಭಯ. ನಮಗಿಲ್ವಲ್ಲ ಸರ್ ಅದು. ನಾವು ಎಷ್ಟು ಆರಾಮಾಗಿದ್ದೀವಿ ನೋಡಿ. ಸಾಕು, ಊಟ ಕೊಟ್ಟಿದ್ದಾನೆ, ಒಂದು ಕೆಲಸ ಕೊಟ್ಟಿದ್ದಾನೆ, ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾನೆ, ಸಮಾಜದಲ್ಲಿ ಹೆಂಗೆ ಬೇಕಾದ್ರೂ ಬದುಕುವಂಥ ಅವಕಾಶ ಕೊಟ್ಟಿದ್ದಾನೆ, ಸ್ವತಂತ್ರ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳಿ ಸರ್. ಆಯ್ತು, ಇದಕ್ಕಿಂತ ಯಾರಿಗೂ ಇಲ್ಲ ಸರ್, ಯಾರಿಗೂ ಸಿಕ್ಕಲ್ಲ ಈ ಥರದ್ದು. ಈಗ ಯುಗಾದಿ ಹಬ್ಬ ತುಂಬಾ ಹತ್ತಿರದಲ್ಲೇ ಇದೆ. ಹಾಗ ಕೇಳ್ತಾ ಇದೀನಿ, ಕನ್ನಡಿಗರಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂದ್ರೆ ನನಗೆ ಯಾವಾಗಲೂ ಕನ್ಫ್ಯೂಷನ್. ಅಂದ್ರೆ ಪ್ರತಿ ರಾಜ್ಯಕ್ಕೂ ಹೊಸ ವರ್ಷ ಬೇರೆ ಬೇರೆ ಟೈಮಲ್ಲಿ. ಈಗ ತಮಿಳವರು ತಗೊಂಡ್ರೆ ಅದು ಸಂಕ್ರಾಂತಿ ಹಬ್ಬಕ್ಕಾಗುತ್ತೆ, ಅಂಡ್ ಇಂಗ್ಲಿಷ್ ಕ್ಯಾಲೆಂಡರ್ ತಗೊಂಡ್ರೆ ಫಾರಿನರ್ಸ್ಗೆ ಅದು January 1st ಆಗುತ್ತೆ. ಕನ್ನಡಿಗರಿಗೆ ಯಾಕೆ ಯುಗಾದಿ ಸರ್? ಇವಾಗ ಏನಾಗುತ್ತೆ ಅಂದ್ರೆ ಅದರಲ್ಲೂ ಇದೆ ಚಂದ್ರಮಾನ ಯುಗಾದಿ, ಸೌರಮಾನ ಯುಗಾದಿ ಎರಡಿದೆ. ನಾವು ಚಂದ್ರಮಾನ ಯುಗಾದಿ ನಾವು ತಗೊಳ್ಳೋದು, ಸೌರಮಾನ ಯುಗಾದಿ ಬೇರೆ ಇರ್ತದೆ. ಸೊ ಯುಗ ಆದಿ, ಸೊ ಅಂದರೆ ಪ್ರಾರಂಭ. ನಮಗೆ ಹೇಳಿದೆ ಆಲ್ರೆಡಿ, ಸಂವತ್ಸರ ಅಂತ ಬಂದಾಗ ನಾವು ಹಿಂದೂಗಳು, ಸನಾತನ ಧರ್ಮದವರು ಸಂವತ್ಸರಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದನ್ನೇ ನಾವು ಫಾಲೋ ಮಾಡ್ಕೊಂಡ್ಬಂದಿದ್ದೀವಿ, ಬೆಳೆಸ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಯಾವಾಗ ಸಂವತ್ಸರ ಮುಗಿಯುತ್ತೋ, ಹೊಸ ಸಂವತ್ಸರ ಸ್ಟಾರ್ಟ್ ಆಗುತ್ತೋ, ಅದು ನಮ್ಗೆ ಹೊಸ ವರ್ಷ. ಬೇರೆಯವ್ರ ಥರ ಸಿಂಪಲ್ ಅಲ್ಲ ಸರ್. ಏನು ಹೇಳಿ, ಸಿಂಪಲ್ ಅಂದರೆ ಜನವರಿ ಸ್ಟಾರ್ಟು ಡಿಸೆಂಬರ್ ಎಂಡು, ಅದು ಯಾರು ಬೇಕಾದ್ರೂ ಮಾಡ್ಬೋದು. ನಮ್ದು ಹಂಗಿರಲ್ಲ ಸರ್. ಆ ಒಂದು ಸಂವತ್ಸರಕ್ಕೆ ವಿಶೇಷ ಹೆಸರಿರುತ್ತೆ,
60 ವರ್ಷಗಳಾದ್ಮೇಲೆ ಅದು ವಾಪಸ್ ಬರುತ್ತೆ, ರಿಪೀಟ್ ಆಯ್ತಾ ಇರುತ್ತೆ. ಸೊ ಅದರಿಂದ ಇವೆಲ್ಲ ಸಂವತ್ಸರ ಫಿಕ್ಸ್ ಆಗಿರುತ್ತೆ. ಅದರಿಂದ ಈ ಪಂಚಾಂಗಗಳಲ್ಲಿ ಇದು ಆಗ್ಲಿಂದ ನಡ್ಕೊಂಡ್ಬಂದಿರುತ್ತೆ. ಹೇಳಿದ್ನಲ್ಲ 1896 ಐ ಥಿಂಕ್ ಆ ಥರದಿಂದನೂ ಇದು ಬಂದಿರುತ್ತೆ. ಆದರೆ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಅದರಲ್ಲಿ. ಅಂದರೆ ಈಗ ಗ್ರಹಣಗಳು ಬರ್ತದೆ ಆಯಿತಾ, ಆ ಥರದ್ನೆಲ್ಲ ಅದರಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇರೋದ್ರಿಂದ ನಾವು ಅದು ಇನ್ನೂ ಜೀವಂತವಾಗಿದೆ. ಅಕಸ್ಮಾತ್ ಅದನ್ನು ನಿಲ್ಲಿಸಿದ್ರೆ ಪಂಚಾಂಗನೂ ಇರಲ್ಲ ಸರ್. ನಮ್ದು ಹಂಗೆ ಆಗಲ್ಲ ಸರ್. 100% ಮಿಸ್ಟೇಕ್ ಇರ್ಬೋದು, ಏನೋ ಪಂಚಾಂಗದಲ್ಲಿ ಮಿಸ್ಟೇಕ್ ನೋಡಿದ್ದೀನಿ ನಾನು. ಸೊ ಅದೇ ಥರ ಏರಿಯಾ ವೈಸ್ ಪಂಚಾಂಗ ನೋಡಿದ್ದೀನಿ. ಈಗ ದಕ್ಷಿಣ ಕನ್ನಡ ಪಂಚಾಂಗ ಬೇರೆ ಇರುತ್ತೆ ಆಯಿತಾ, ಧಾರವಾಡ ಹುಳಿ ಕಡೆ ಬೇರೆ ಇರುತ್ತೆ, ನಮ್ಮ ಮೈಸೂರು ಕಡೆ ಬೇರೆ ಇರುತ್ತೆ, ಕೋಲಾರ ಬೇರೆ ಇರುತ್ತೆ. ಬಟ್ ಎಲ್ಲ ಪಂಚಾಂಗನೇ ಸರ್. ಬೇಸಿಕ್ ಮಾತ್ರ ಯಾರೂ ಚೇಂಜ್ ಮಾಡಲ್ಲ ಸರ್. ಅಲ್ಲಿಗೆ ಬೇಕಾದ ರೀತಿ ಪೂಜೆಗಳನ್ನ ಅರೇಂಜ್ ಮಾಡ್ಕೋಬೋದು ಸರ್. ಈಗ ಸರ್ಪದೋಷಗಳು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇರುತ್ತೆ ಸರ್, ಮೈಸೂರಲ್ಲಿ ಹಾಕಿಲ್ಲ. ಸುಮ್ಮನೆ ಯೋಚನೆ ಮಾಡಿ. ಅದೇ ಥರ ಗದಗ ಕಡೆ ಅವ್ರಿಗೆ ದೋಷಗಳೇ ಬೇರೆ ಸರ್, ಅವರೆಲ್ಲೂ ಸರ್ಪದೋಷ ಇಲ್ಲವೇ ಇಲ್ಲ ಸರ್. ಅವರು ಅದು ಅಂದರೆ ಮಾಡಲ್ಲ ಸರ್. ಅಂದರೆ ನಾವೇನು ನಂಬ್ಕೊಂಡು ಬಂದಿರ್ತೀವಿ, ನಾವೇನು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಪರಿಹಾರಗಳನ್ನ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ. ಪರಿಹಾರಗಳು ಬದಲಾಗ್ಬೋದು ಬೇರೆ ಬೇರೆ ಪಂಚಾಂಗದಲ್ಲಿ. ಎಸ್, ಬಟ್ ತೊಂದರೆಗಳು ಅಥವಾ ಒಳ್ಳೇದಾಗುತ್ತೆ ಏನಾದ್ರು ಅಥವಾ ಬೇರೆ ಎಲ್ಲ ವಿಷಯಗಳು ಸೇಮ್ ಆಗೇ ಇರುತ್ತಾ ಎಲ್ಲ ಪಂಚಾಂಗದಲ್ಲೂ? ಹಂಗೆ ಬರಲ್ಲ. ಈಗ ಎಕ್ಸಾಂಪಲ್ ಪಂಚಾಂಗ ಇಟ್ಸ್ ಒಂಥರ ಡಿಕ್ಷನರಿ ತರ, ಗೈಡ್ ಲೈನ್ ತರ. ಅದನ್ನ ನೋಡಿ ಅದರಲ್ಲಿ ಏನಿದೆ ಅಂತ ತಗೊಂಡು ಒಬ್ಬ ಜಾತಕನಿಗೆ ಕೊಡ್ತೀವಲ್ಲ, ನಮ್ಮ ಕೆಲಸ ಅದು. ಏನೇಳಿ, ಈಗ ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ ಇದೆ, ಬಟ್ ಡಾಕ್ಟರ್ ಏನ್ ಮಾಡ್ತಾನೆ, ಆ ಮೆಡಿಸಿನ್ ಯಾವ್ದು ಬರಿಬೇಕು ಅಂತ ಡಿಸೈಡ್ಸ್. ಸೊ ಪಂಚಾಂಗ ಬಂದು ಮೆಡಿಕಲ್ ಸ್ಟೋರು, ಬಟ್ ಡಾಕ್ಟರ್ ಬಂದು ಜ್ಯೋತಿಷಿ. ಸೊ ಅವ್ನು ಯಾವ್ದು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ಸ್. ಅದು ನಿಜವಾಗ್ಲೂ ಚೆನ್ನಾಗಿದ್ರೆ, ಡೆಡಿಕೇಟೆಡ್ ಆಗಿದ್ರೆ ರಿಸಲ್ಟ್ ಬರ್ತದೆ. ಇಲ್ಲ ಅಂದ್ರೆ ಸೇಮ್, ಎಲ್ಲೂ ನಿಮ್ಗೆ ರಿಸಲ್ಟ್ ಬರಲ್ಲ. ಅದು ನಡ್ಕೊಂಡೇ ಹೋಗುತ್ತೆ ನಮ್ಮ ಟೈಮ್ ಚೆನ್ನಾಗಿರೋ ತನಕ. ಆ ಥರ ಇರ್ತದೆ. ಬಟ್ ಈಗ ಡಾಕ್ಟ್ರು ಜ್ಯೋತಿಷಿ ಅನ್ನೋ ರೆಫರೆನ್ಸ್ ತಗೊಂಡ್ರೆ, ಡಾಕ್ಟರ್ ಹತ್ರ ಕೋಲ್ಡ್ ಅನ್ನೋದಕ್ಕೆ ಹೋದ್ರೆ ಕೋಲ್ಡ್ಗೆ ಬೇರೆ 3-4 ಮಾತ್ರೆಗಳಲ್ಲಿ ಕೊಡ್ತಾರೆ. ಈಗ 4-5 ಬೇರೆ ಬೇರೆ ತರದ ಪಂಚಾಂಗಗಳಿಗೆಲ್ಲ ಇಲ್ಲಿ ಒಂದು ಸಮಸ್ಯೆ ಅಂತ ಹೋದ್ರೆ ಅದಕ್ಕೆ ಪಂಚಾಂಗದಲ್ಲಿ ಇರುವಂತಹ ವಿಷಯ ಒಂದೇ ಇರತ್ತಾ? ಪರಿಹಾರಗಳು ಬೇರೆ ಇರ್ಬೋದು. ಅಲ್ಲ, ಪರಿಹಾರ ಇರುತ್ತೆ. ಆದ್ರೆ ಅವರು ಯಾರು ಅದನ್ನ ರೆಡಿ ಮಾಡಿರ್ತಾರೆ, ಅವ್ರಿಗೆ ಯಾವ ಗುರುಗಳ ಆಶೀರ್ವಾದದಿಂದ ಅಥವಾ ಅದನ್ನ ತಗೊಂಡಿರ್ತಾರೆ. ಮೂಲ ಈಗ ಸಂವತ್ಸರ ಅಂತ ನಾನು ಹೇಳಿದೆ, ಸಂವತ್ಸರ ಎಲ್ಲೂ ಬದಲಾಗಲ್ಲ, ಯಾವ ಪಂಚಾಂಗದಲ್ಲೂ ಅದೇ ಸಂವತ್ಸರನೇ ಬರೋದು. ಆದ್ರೆ ಮ್ಯಾಟ್ರ್ಗಳಲ್ಲಿ ಬದಲಾಗುತ್ತೆ ಅದರಲ್ಲಿ. ಆದ್ದರಿಂದ ಆಮೇಲೆ ಅವ್ರಿಗೆ ಸಿಂಪಲ್ ಪರಿಹಾರ ಬೇಕಾಗಿರುತ್ತೆ. ಈಗ ಗದಗಲ್ಲಿ ಇರೋ ವ್ಯಕ್ತಿಗಳೆಲ್ಲ ಸ್ವಲ್ಪ ಒಂಥರದವ್ರು, ಪಾಪ ಅವರು ಮುಗ್ಧರು ಆಯ್ತಾ. ಅವ್ರಿಗೇನ್ ಮಾಡ್ತಾರೆ ಗೊತ್ತಾ ನಿಮ್ಗೆ, ದಾಸೋಹದಲ್ಲಿ ಮಾಡಿಸ್ತಾರೆ. ಅಲ್ಲೆಲ್ಲ ನೋಡಿ ಬರೀ ಅಂದಾನ ಸೂಪರ್ ಆಗಿ ನಡೆಯುತ್ತೆ. ಅವ್ನಿಗೆ ಅದೊಂದೇ ಗೊತ್ತಿರೋದು, ಬೆಳೆದಿರೋ ತಂದ್ಕೊಡು, ನೀನು ಊಟ ಮಾಡ್ಕೊಂಡು ಹೋಗು, ಅಷ್ಟರಲ್ಲೇ ಅದನ್ನ ಮ್ಯಾನೇಜ್ ಮಾಡ್ತಾರೆ ಆಯ್ತಾ. ಈಗ ಒಬ್ಬ ವ್ಯಕ್ತಿ ಈಗ ಯಲ್ಲಮ್ಮನ ಜಾತ್ರೆ ತಗೊಂಡ್ರೆ ಒಬ್ಬನೇ ಅರ್ಶನ ತಗೊಂಬಂದ್ರೆ ಆಗಲ್ಲ, ಅದಕ್ಕೆ ಎಲ್ಲರಿಗೂ ಹೇಳ್ತಾರೆ ಅರ್ಶನ ಕುಂಕುಮ ಎಲ್ಲ ತಗೊಂಬನ್ನಿ ಅಂತ. ಸೊ ಏನಾಗುತ್ತೆ, ಅಲ್ಲಿ ಬರಗಾಲ ಅಥವಾ ಮಳೆ ಇರಲ್ಲ, ಅವಾಗ ಏನು ಮಾಡ್ತಾರೆ ಸೈಂಟಿಫಿಕ್ ಆಗಿ, ಯಾವಾಗ ಅರ್ಶನ ಇಡೀ ಏರಿಯಾ ಅವರೆಲ್ಲ ಹಚ್ಕೊಂಡು ಎರ್ಚ್ಕೋತಾರೋ ಅವಾಗ ಬರುವಂತ ಒಂದು ಏನು ರೋಗ ಆಟೋಮೆಟಿಕ್ ಆಗಿ ಸಾಲ್ವ್ ಆಗ್ಬಿಡುತ್ತೆ. ಅಷ್ಟು ಜನ ಅದಕ್ಕೆ ಹೇಳಿದ್ದು. ಈಗ ಅಲ್ಲಿ ಊಟ ಮಾಡ್ತಾರೆ, ಆದ್ರೆ ಅದನ್ನ ಖುಷಿಯಿಂದ ಹೋಳಿ ತರ ಆಡ್ತಾರೆ. ಆದ್ರೆ ಅದು ಇಂಚಿಂಚು ಭೂಮಿ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ನಿಮಗೆ ಯಾವ ಕಾಲಗಳು ಇವೆಲ್ಲ ಬರಲ್ಲ. ಕೋಟ್ಯಾಂತರ ಜನ ಸೇರ್ತಾರೆ. ಅದರಿಂದ ಇದೆಲ್ಲ ಸೈಂಟಿಫಿಕ್ ಆಗಿ ಮಾಡಿರ್ತಾರೆ ಸರ್. ಅದರಿಂದ ಅದು ಅಲ್ಲಿಗೆ ಅನ್ವಯಿಸಿದೆ. ಅದರಿಂದ ಸೊ ಅದನ್ನ ನಾವು ದಕ್ಷಿಣ ಕನ್ನಡ ಕೇಳಕ್ಕಾಗಲ್ಲ. ಸೊ ಅಲ್ಲಿ ನಾಗಬನ ಅಂತಿದೆ, ನಾಗ ದೋಷಗಳಿರ್ತವೆ, ಸರ್ಪದೋಷ, ಇವೆಲ್ಲ ಅಲ್ಲಿ ಬರ್ತದೆ. ಅದೇ ತರ ನೀವು ಮೈಸೂರು ಕಡೆ ತಗೊಂಡ್ರೆ ಸಿಂಪಲ್ ಹೋಮಗಳು, ಯಾವುದು ದುರ್ಗಾ ಹೋಮ ಅಥವಾ ಸುದರ್ಶನ, ನೀವು ನೋಡಿಬೇಕಾದ್ರೆ ಇಷ್ಟರಲ್ಲೇ ವರ್ಕೌಟ್ ಆಗುತ್ತದೆ. ಅಥವಾ ಶ್ರೀ ಸೂಕ್ತ ಆಯ್ತಾ. ಸೊ ಅಥವಾ ಕುಜರಾಹು ಅಂದ್ರೆ ಇಂಡಿವಿಜುವಲ್ ಆಗಿ ತಗೊಂಡ್ರೆ ಈ ಥರದಲ್ಲೇ ಸಾಲ್ವ್ ಮಾಡ್ತಾರೆ. ಇಲ್ಲ ದೇವಿಗಳಿಗೆ ದರ್ಶನ, ಆಮೇಲೆ ರಥಗಳನ್ನ ಮಾಡಿ ಸಾಲ್ವ್ ಮಾಡ್ಕೋತಾರೆ ಸರ್ ಇಲ್ಲಿ. ಸೊ ಇದನ್ನ ನಾವು ನೋಡ್ಬೋದು. ಈಗ 2026 ಯುಗಾದಿ ಹತ್ರದಲ್ಲೇ ಇದೆ, ಅಂದ್ರೆ ಹೊಸ ವರ್ಷ, ನಮ್ಮ ಕನ್ನಡಿಗರ ಹೊಸ ವರ್ಷ ಅಂತಾನೆ ಹೇಳ್ಬೋದು. ಸೊ 26 ಹೇಗಿದೆ ಒಂದು, ಆಮೇಲೆ ಯಾವ ರಾಶಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂತ ಒಂದು ಬ್ರೀಫ್, ಒಂದು ಜನರಲ್ ನೋಟ್ ಕೊಡೋದಾದ್ರೆ ನಮ್ಮ ಆಡಿಯನ್ಸ್ ಗಳಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು. ಈ ವರ್ಷದ ಸಂವತ್ಸರ ಫಸ್ಟ್ ಯಾವುದು, ಪರಾಭವ. ಹೆಸರೇನು ಹೇಳುತ್ತೆ, ಪರಾಭವ ಅಂದ್ರೇನು, ಸೋಲು. ಆಯ್ತಾ. ಅಂದ್ರೆ ನನಗೆ ಬಂದಿರೋ ಸಂವತ್ಸರನೇ ಸೋಲು ಅಂತ ಬಂದಾಗ, ಸಂವತ್ಸರನೇ ಸೋಲು ಅಂದಾಗ ಹೌ ಯು ಎಕ್ಸ್ಪೆಕ್ಟಿಂಗ್ ವೆರಿ ಗುಡ್ ಇದನ್ನ. ಸೊ ಈಗ ಬಂದಿರೋದು ಇದು. ಸೊ ಅಂದ್ರೇನು, ಪರಾಭವ. ಸಂವತ್ಸರನೇ ಪರಾಭವದಲ್ಲಿ ಪ್ರಾರಂಭ ಆದರೆ ಹೆಂಗಿರುತ್ತೆ ಸರ್, ಅದು ಚೆನ್ನಾಗಿರಲ್ಲ ಅಂತ ಗೊತ್ತಾಗುತ್ತೆ. ಸೊ ಜನರಲ್ ಆಗಿ ನಾನು ಮಾತಾಡಿದ್ರೆ, ಸೊ ಇದರಲ್ಲಿ ನೀವು ಆರೋಗ್ಯ, ಹಣಕಾಸು ಅಥವಾ ಪ್ರೀತಿ ಪ್ರೇಮದ ಬಗ್ಗೆ ಕೇಳಿದ್ರಿ. ನಾನು ಫಸ್ಟೇ ಹೇಳಿದಿರೋ ರೀತಿ ಈ ವರ್ಷದ
ಸಂವತ್ಸರನೇ ಆ ಥರ ಇರೋದ್ರಿಂದ ಒಳ್ಳೆಯದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ 25ರಲ್ಲಿ ಇದ್ದಂತಹ ಖುಷಿ, ದುಃಖ, ಸಂತೋಷಗಳು ಅದಕ್ಕಿಂತ ಜಾಸ್ತಿ ಇರುತ್ತೆ. ಬಟ್ ಏನು ಬೇಡದೇ ಇರೋಂಥದ್ದು ಜಾಸ್ತಿ ಇರುತ್ತೆ. ಸೊ ಎಕ್ಸಾಂಪಲ್ ನಾನು ಈಗ ಪ್ರತಿ ವರ್ಷ ಸಂವತ್ಸರ ಬಂದಾಗ ಈ ಸಂವತ್ಸರವನ್ನ ಯಾರು ರಾಜ್ಯಭಾರ ಮಾಡ್ತಾರೆ ಅಂತ ಬರ್ತದೆ, ಅದು ಗ್ರಹಗಳಿಗೆ ಹೋಗುತ್ತೆ. ಸೊ ಹೋದ್ ಸರಿ ಬಂದಾಗ 25ರಲ್ಲಿ ಕುಜ ಮತ್ತು ಶನಿ ಇದ್ರು. ಸೊ ಈಗ ನೋಡಿ ಹೇಳ್ತಾರೆ, ಈ ವರ್ಷದ ಸಂವತ್ಸರ ಪರಾಭವ ಇದು 60 ಸಂವತ್ಸರಗಳಲ್ಲಿ 40ನೇದು. ಇದು ಇನ್ನು 20 ವರ್ಷ ಇದೆ, 46ವರೆಗೂ ಇದು ಹೋಯ್ತಾ ಇರುತ್ತೆ. ಸೊ ಆತರ ನೋಡ್ಬೋದು. ಸೊ ಇನ್ನ ಈ ವರ್ಷದ ನಾಯಕರುಗಳಲ್ಲಿ ಗುರು ರಾಜ ಆಗಿದ್ದಾನೆ ಈ ಸಾರಿ, ಗುರು ರಾಜ. ಅದೇ ತರ ಗುರು ನಿರಾಸಾದಾಯಕ ಅಂದ್ರೆ ಹೇಳಿ, ಗುರು ರಾಜ ಆದ್ರೂ ರಾಜನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪ್ರಜೆಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು. ಸಿಂಪಲ್ ಸಿಗ್ತಾ. ಸೊ ಎರಡನೇದು ಬಂದು ಕುಜ ಮಂತ್ರಿ ಆಯ್ತಾನೆ. ಸೊ ಈ ಮಂತ್ರಿ ಸೇನಾಧಿಪತಿ ಆಗಿದ್ರೆ ಚೆನ್ನಾಗಿರೋದು. ಯಾಕೆ ಅಂದ್ರೆ ಮಂತ್ರಿ ಕುಜ ಬಂದು ಪವರ್ಫುಲ್ ಮ್ಯಾನ್. ಸೊ ಅವರು ಸೇನಾದಿಲ್ಲಿದ್ರೆ, ಬಟ್ ಈ ವರ್ಷಕ್ಕೆ ಅದು ಕುಜ ಬಂದು ಮಂತ್ರಿ ಆಯ್ತಾರೆ. ಚಂದ್ರ ಒಂದು ಸೇನಾಧಿಪತಿ ಆಯ್ತಾನೆ. ಹೆಂಗಿರ್ಬೋದು? ಶಾಂತ ಸ್ವರೂಪಿ. ಎಲ್ಲರೂ ಬಂದ್ರೆ ನಡ್ಕೊಂಡು ಹೋಗ್ಲಿ ಬಿಡೋ, ಆಗಿದ್ದಾಯ್ತು, ಈ ತರ. ಅಂದ್ರೆ ಚಂದ್ರ ಮಾನಸಿಕವಾಗಿ ಅಷ್ಟೊಂದು ಪ್ರಿಪೇರ್ ಆಗಲ್ಲ, ತಾನು ಮುಂದೆ ನಿಂತ್ಕೊಂಡು ಎಲ್ಲರನ್ನ ಮುಂದೆ ಕರ್ಕೊಂಡು ಹೋಗಲ್ಲ, ಅಂದ್ರೆ ಲೀಡ್ ಮಾಡಲ್ಲ. ಸೊ ಇದು ಕಷ್ಟ ಆಗುತ್ತೆ ಸರ್, ನಮ್ಮ ನಾಯಕನೇ ಹೆಂಗಿದ್ದಾಗ. ಸೊ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಶುಕ್ರ ಬಂದು ಸಸ್ಯಾಧಿಪ. ಶುಕ್ರ ಬಂದು ಗಿಡಗಳು ಅಥವಾ ಸಸ್ಯಕ್ಕೆ ಅಧಿಪತಿ ಅವನಾಗಿರ್ತಾನೆ. ಬುಧ ಬಂದು ಧಾನ್ಯಕ್ಕೆ ಅಧಿಪತಿ. ಹಾಗಾಗಿ ಇನ್ನು ಚಂದ್ರ ಪುನಃ ಅವನು ಮೇಘಾಧಿಪ, ಆಕಾಶ ಅಂದ್ರೆ ಮಳೆ, ಇದಕ್ಕೆಲ್ಲ ನಾವು ತಗೊಳ್ತೀವಿ. ಸೊ ರವಿ ಬಂದು ರಸಾಧಿಪತಿ, ರಸಕ್ಕೆ ಅಧಿಪತಿ ರವಿ. ಅಂದ್ರೆ ಈ ವರ್ಷದ ಸಂವತ್ಸರದಲ್ಲಿ ಇವರಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋಗಳು ಇವು. ಸೊ ಗೊತ್ತಾಯ್ತಾ? ಇದರ ಮೇಲೆ ಇದರ ಆಧಾರದ ಮೇಲೆ ಪಂಚಾಂಗದಲ್ಲಿ ಬದಲಾಗುತ್ತೆ. ನೀವ್ ಹೇಳಿದ್ರಲ್ಲ ಈಗ ಪಂಚಾಂಗ ಹೆಂಗ್ ಬದಲಾಗುತ್ತೆ ಅಂತ. ಇದಾದ ತಕ್ಷಣ ಗುರು ಏನ್ ಮಾಡ್ತಾನೆ ಆ ಡೀಟೇಲ್ಸ್ ರೆಡಿ ಮಾಡ್ಕೊಳ್ತಾರೆ. ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಅವನ್ ಪರಿಸ್ಥಿತಿ ಹೆಂಗಿರುತ್ತೆ, ಶುಕ್ರ ಸತ್ಯಾಧಿಪ ಆದ್ರಿಂದ ಹೆಂಗಿರುತ್ತೆ, ಬುಧ ಧಾನ್ಯಾಧಿಪ ಏನಾಗಿರುತ್ತೆ, ಇದರ ಮೇಲೆ ಆ ಅಂಶಗಳನ್ನ ಅವ್ರು ರೆಡಿ ಮಾಡ್ತಾರೆ. ಅದರಲ್ಲಿ ಪಂಚಾಂಗ ಬದಲಾಗುತ್ತೆ. ಸೊ ಇದನ್ನ ನೋಡಿದ್ವಿ. ಈಗ ನೀವ್ ಹೇಳಿದಾಗೆ ನಾವು ತಗೊಳ್ಳೋದಾದ್ರೆ ಮೇಷ ರಾಶಿಯನ್ನ ತಗೊಳ್ಳೋಣ. ಇವ್ರಿಗೆ ಇದು ಕುಂಡ್ಲಿಯಲ್ಲಿ ಮೊದಲ ರಾಶಿ ಮೇಷ ರಾಶಿ, ಮೀನ 12ನೇದು. ಸೊ ಈಗ ಮೇಷರಾಶಿ ಅಂತ ತಗೊಂಡಾಗ ಇವ್ರಿಗೆ ಮಾನಸಿಕ ಚಿಂತೆಗಳು ಜಾಸ್ತಿ ಇರ್ತದೆ ಈ ಸರಿ. ಯಾರಿಗೆ? ಮೇಷರಾಶಿ. ಅದೇ ತರ ಕೆಲಸದಲ್ಲಿ ಅಡಚಣೆ ಇವರಿಗೆ. ಅದನ್ನ ಬಿಟ್ರೆ ಬಂಧುವಿನಲ್ಲಿ ಮನಸ್ತಾಪ, ಬಂಧುವಿನ ಜೊತೆ ಮನಸ್ತಾಪ ಆಗತ್ತೆ. ಸೊ ಅಥವಾ ಅಧಿಕಾರಿಗಳಿಂದ ತೊಂದರೆ, ಜೊತೆಗೆ ಸುತ್ತಾಟ ಮತ್ತು ಖರ್ಚು. ಇದು ಮೇಷರಾಶಿಯ ಈ ವರ್ಷದ ಭವಿಷ್ಯ. ಇದ್ರ ಜೊತೆಗೆ ಆದಾಯ ಮತ್ತು ವ್ಯಯ ಎಷ್ಟು ಅಂತ ನೋಡೋದಾದ್ರೆ ಇವರಿಗೆ 11 ಆದಾಯ ಇರುತ್ತೆ, 5 ಖರ್ಚಿರುತ್ತೆ. ಇದೊಂದು ಸಮಾಧಾನದ ವಿಷಯ, ಪರವಾಗಿಲ್ಲ ಅಷ್ಟೇ. ಅದನ್ನ ನೋಡ್ಬೋದು. ಇನ್ನ ನೀವು ವೃಷಭ ರಾಶಿ ತಗೊಂಡ್ರೆ ಇವ್ರಿಗೆ ಒಳ್ಳೆ ಆರೋಗ್ಯ ಇರುತ್ತೆ, ಧನಲಾಭ ಇದೆ, ಆಮೇಲೆ ಧರ್ಮ ಕಾರ್ಯಗಳನ್ನ ಮಾಡ್ತಾರೆ, ಆಭರಣ ಎಲ್ಲ ಪರ್ಚೇಸ್ ಮಾಡ್ಬೋದು ಈ ಸಾರಿ. ಅದೇ ರೀತಿ ಸ್ಥಿರಾಸಿಗಳನ್ನ ಪರ್ಚೇಸ್ ಮಾಡ್ತಾರೆ, ಸೈಟು ಅಥವಾ ಆತದ ಯಾವ್ದಾದ್ರು ಆಗ್ಬೇಕಾಗಿರುತ್ತೆ ಅದು ಬರುತ್ತೆ. ಇವರಿಗೆ ಖರ್ಚು 14, ಆದಾಯ 5. 5 ಅಂದ್ರೆ ಅಲ್ಲಲ್ಲ, ಆದಾಯ 5, ಖರ್ಚು 14. ಸೊ ಈ ತರದಲ್ಲಿ ಸಾಲ ಮಾಡಿ ಸೈಟ್ ತಗೊಂಡು ಸಿಕ್ಕಾಕೊಂಡಿರ್ತಾರೆ. ಇದು ಗೊತ್ತಾಯ್ತಾ ಇದೆ. ಸೊ ಈ ಮಿಥುನದಲ್ಲಿ ಸ್ತ್ರೀ ವ್ಯವಹಾರದಿಂದ ಚಿಂತೆ, ಅವ್ರ ಜೊತೆ ಏನೋ ವ್ಯವಹಾರ ಮಾಡೋಕೆ ಸಿಕ್ಕಾಕೋತಾರೆ, ಹೆಣ್ಮಕ್ಳ ಜೊತೆ. ಹೌದು, ಮಿಥುನದಲ್ಲಿ ಹಂಗಾಗತ್ತೆ. ಆಮೇಲೆ ಸರ್ಕಾರಿ ಕಾರ್ಯಗಳಲ್ಲಿ ಅಡಚಣೆ, ಇವ್ರಿಗೆ ಏನೋ ಅನ್ಕೊಂಡಿರ್ತಾರೆ, ಯಾವ ಆಗದೇ ಇಲ್ಲ. ಸೊ ಅದೇ ತರ ಖರ್ಚು ಇವ್ರಿಗೂ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ಆದಾಯ 8, ಖರ್ಚು 11, ವ್ಯಯ 11. ಸೊ ಇದು ಬರ್ತದೆ. ಇನ್ನು ನೆಕ್ಸ್ಟ್ ಕಟಕ ರಾಶಿಯವರಿಗೆ ಇವ್ರು ತಗೊಂಡ್ರೆ ಇವರು ಸ್ಥಳ ಬದಲಾವಣೆ ಆಗುತ್ತೆ, ಇವ್ರಿಗೆ ವ್ಯಯ ಖರ್ಚಿರುತ್ತೆ, ಆಮೇಲೆ ಮೋಸ ಹೋಯ್ತಾರೆ ಸರಿ, ವಂಚನೆ ಆಗುತ್ತೆ ಇವ್ರಿಗೆ, ಅದೊಂದು ಜೊತೆಗೆ ಖರ್ಚು ಅಧಿಕವಾಗುತ್ತೆ. ಸೊ ಆದ್ರಿಂದ ಇವ್ರಿಗೆ ಆದರೂ ಸಹ ಆದಾಯ 8, ವ್ಯಯ 2. ಸೊ ಅದರಿಂದ ಒಂದು ಚೂರು ಮ್ಯಾನೇಜ್ ಆಗಬಹುದು. ಸೊ ಅದೇ ತರ ಸಿಂಹ ರಾಶಿ ತಗೊಂಡ್ರೆ ಇವರಿಗೆ ವಿವಾಹ ಕಾರ್ಯ ಆಗುತ್ತೆ ಈ ವರ್ಷ. ಸೊ ಅದರಿಂದ ಜೊತೆಗೆ ಶುಭ ಕಾರ್ಯಗಳು ನಡೆಯುತ್ತೆ, ಉತ್ತಮ ಆರೋಗ್ಯ ಇರುತ್ತೆ ಇವರಿಗೆ. ಸೊ ಇವರಿಗೆ ಲಾಭ ನಷ್ಟಗಳು ಅಂದ್ರೆ ವ್ಯಯ ಮತ್ತು ಆದಾಯ ತಗೊಂಡ್ರೆ ಈಕ್ವಲ್ ಆಗಿದೆ 5-5. ಸೊ ಲಾಭನೂ ಇಲ್ಲ, ಅಲ್ಲಿ ಸರಿ ಹೋಗುತ್ತೆ, ಅಟ್ಲೀಸ್ಟ್ ಬರ್ತಾ ಇದೆಯಲ್ಲ, ಅಂತ ಇದಿಲ್ಲ, ಎಲ್ಲ ಒಳ್ಳೆದೇ ಇದೆ. ಎಸ್. ಸೊ ಇನ್ನ ನಾವು ಕನ್ಯಾ ರಾಶಿ ತಗೊಳ್ಳೋದಾದ್ರೆ ಇವ್ರಿಗೆ ವಿವಾಹ, ಮಂಗಳ ಕಾರ್ಯಗಳು ಮತ್ತು ಕುಟುಂಬದಲ್ಲಿ ನೆಮ್ಮದಿ, ಗೌರವ ಮತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಸೊ ಇವರಿಗೆ
ಆದಾಯ ತಗೊಂಡಾಗ 8 ಇರುತ್ತೆ, ಖರ್ಚು ಬಂದು ವ್ಯಯ 11 ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಇನ್ನು ತುಲಾರಾಶಿ ತಗೊಳ್ಳೋದಾದ್ರೆ ಇವರಿಗೆ ಧನಲಾಭ ಇದೆ, ಕುಟುಂಬದಲ್ಲಿ ಸೌಖ್ಯ ಇರುತ್ತೆ, ಶುಭ ಫಲಗಳಿದೆ, ಆಮೇಲೆ ಸತ್ಸಂಗ ಇರ್ತದೆ. ಸತ್ಕಾರ್ಯಗಳನ್ನೆಲ್ಲ ಮಾಡೋವಂಥದ್ದು ಮಾಡ್ತಾರೆ. ಇವರಿಗೆ ಆದಾಯ 5, ಖರ್ಚು 14. ಯಾರಿಗೆ? ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ತಗೊಂಡ್ರೆ ಇವರಿಗೆ ಚಿಂತೆ, ಕೆಟ್ಟೋರ್ ಸವಾಸ, ಚೋರಾಗ್ನಿ, ಭಯ, ಆಮೇಲೆ ಇರೋದ್ರಲ್ಲಿ ಒಂಚೂರು ಶುಭ ಕಾರ್ಯ ನಡೆಯುತ್ತೆ. ಇದು ಆದಾಯ 11, ಖರ್ಚು 5. ಸೊ ಇನ್ನು ಧನುಷ್ ರಾಶಿ ತಗೊಳ್ಳೋದಾದರೆ ಇವರಿಗೆ ಕುಟುಂಬ ಸೌಖ್ಯ ಇದೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾರೆ, ಆಮೇಲೆ ಶುಭ ಸಮಾಚಾರಗಳು ಬರ್ತಾ ಇರ್ತದೆ. ಇವರಿಗೆ ಆದಾಯ 14, ವ್ಯಯ 11. ಸೊ ಇನ್ನು ಮಕರ ರಾಶಿಯವರು ತಗೊಂಡ್ರೆ ಇವರಿಗೆ ಅನಾರೋಗ್ಯ ಕಾಡುತ್ತೆ, ಮನಸ್ತಾಪಗಳು ಬರ್ತದೆ, ಆದರೂ ಧನಲಾಭ ಇರುತ್ತೆ. ಆದರೆ ಇವರು ನಂಬ್ಕೊಂಡಿರೋ ಸಹಾಯಕರಿಂದ, ಯಾರು ಇವ್ರಿಗಿಂತ ಕೆಳಗಡೆ ಇರ್ತಾರೋದ್ರಿಂದ ಅನುಕೂಲ ಆಗುತ್ತೆ, ಕಷ್ಟದಲ್ಲಿ ಕರೆಕ್ಟಾಗಿ ಕೈ ಹಿಡಿದು ಬಿಡ್ತಾರೆ ಅವರು. ಸೊ ಅದರಿಂದ ಇದು ನಡೆಯುತ್ತೆ. ಸೊ ಇದರಲ್ಲಿ ನಾವು ಮಕರಲ್ಲಿ ಆದಾಯ 2, ಖರ್ಚು 8 ಇದು ಇರುತ್ತೆ. ಇನ್ನು ಕುಂಭ ರಾಶಿ ತಗೊಳ್ಳೋದಾದರೆ ಇವರಿಗೆ ಕೀರ್ತಿ, ಸತ್ಕಾರ್ಯಗಳು, ಸಂತೋಷ, ಧನಲಾಭ ಎಲ್ಲ ಇರುತ್ತೆ. ಇವ್ರಿಗೂ ಅಷ್ಟೇ ಆದಾಯ 2, ಖರ್ಚು 8 ಇರುತ್ತೆ. ಸೊ ಇನ್ನು ಕೊನೆಯದಾಗಿ ಮೀನರಾಶಿ ತಗೊಳ್ಳೋದಾದರೆ ಇವರಿಗೆ ಧನಾಗಮನ ಇರುತ್ತೆ, ಆದರೂ ಚಿಂತೆ ಇರುತ್ತೆ, ಅಲ್ದಾಟ ಇರುತ್ತೆ, ಬಂಧುಗಳಿಂದ ಸಹಾಯ ಇರುತ್ತೆ. ಇಷ್ಟೆಲ್ಲ ಆದರೂ ಯಾರೊಬ್ರು ಕೈ ಹಿಡಿದು ಸಮಾಧಾನ ಮಾಡುವಂಥ ಪರಿಸ್ಥಿತಿ ಇವ್ರಿಗೆ ಬರ್ತದೆ, ಸಿಗ್ತಾರೆ. ಆದ್ದರಿಂದ ಇವರಿಗೆ ಆದಾಯ ಬಂದು 14, ಖರ್ಚು ಬಂದು 11 ಇರುತ್ತೆ. ಸೊ ಇದು ಈ ವರ್ಷದಲ್ಲಿ ಸುಮ್ಮನೆ ಓವರ್ ಔಟ್ಲುಕ್ ನೋಡಿದ್ರು ಸಹ ಕೆಲವ್ರು ಮಾತ್ರ, ಈಗ ನೀವು ಹೇಳಿದ್ರಿ ಹಣಕಾಸು ಅಂತ ಹೇಳಿದ್ರಿ, ಆರೋಗ್ಯ ಅಂತ ಹೇಳಿದ್ರಿ, ಮತ್ತೆ ಇದು ಏನು ಪ್ರೀತಿ ಪ್ರೇಮ ಅಂತ ಹೇಳಿದ್ರಿ. ಈಗ ನಾವ್ ಇಷ್ಟೆಲ್ಲ ಚೆಕ್ ಮಾಡಿದ್ರೆ ಹಣಕಾಸು ಅಷ್ಟೊಂದು ಚೆನ್ನಾಗಿಲ್ಲ, ಗೊತ್ತಾಯ್ತಾ? ಇನ್ನು ಆರೋಗ್ಯನೂ ಚೆನ್ನಾಗಿಲ್ಲ, ಪ್ರೀತಿ ಪ್ರೇಮ ಇಲ್ಲವೇ ಇಲ್ಲ. ಅದು ಮದ್ವೆ ಆಗ್ಬೋದಷ್ಟೇ ಯಾರಿಗಾದ್ರು. ಸೊ ಅದನ್ನ ಬಿಟ್ರೆ ಅದ್ರಲ್ಲೆಲ್ಲ ಅಷ್ಟೊಂದು. ಸೊ ಈ ವರ್ಷ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಓವರಾಲ್ ಸ್ವಲ್ಪ ಡಲ್ ಇದೆ. ಇನ್ನು ಫಸ್ಟೇ ಹೇಳಿದೆ ನಾನು. ಅದಕ್ಕೆ ಇದನ್ನೇನು ಹೇಳ್ತೀವಿ ಅಂತಂದ್ರೆ ನಾವಿಗೆ ಪರಾಭವ ಸುಮ್ಮನೆ ಕೊಡಲ್ಲ ಸರ್, ಸಂವತ್ಸರ ಹಂಗಿರುತ್ತೆ ಸರ್. ಅದರಿಂದ ಪರಾಭವ. ಸೊ ಇದು ಅಂದ್ರೆ ಇನ್ ಜನರಲ್ ಈ ವರ್ಷ ಪರಾಭವ ಅಂತಿದೆ ಅಲ್ಲ, ತುಂಬಾ ಜನ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಇಲ್ಲ ಅಂತಂದ್ರೆ ಒಂದ್ ಮನೆ ಕಟ್ಟಬೇಕು ಅಂತ ಇರ್ತಾರೆ, ಅಥವಾ ಮದುವೆ ಆಗ್ಬೇಕು, ಅಥವಾ ಇನ್ ಏನೋ ಆಫೀಸ್ ಚೇಂಜ್ ಮಾಡ್ಬೇಕು ಅಂತ ಇರ್ತಾರೆ. ಈ ತರದೆಲ್ಲ ಇರುತ್ತಲ್ಲ, ಈ ಪರಾಭವ ಅನ್ನೋದು ಈ ತರದ್ದು ಹೊಸ ಎಕ್ಸ್ಪೆರಿಮೆಂಟ್ ಗಳಿಗೆ ಒಳ್ಳೇದಾ ಅಥವಾ ಅದು ಇಂಡಿವಿಜುವಲ್ಗೆ ಹೋಗುತ್ತೆ? ಈಗ ನೋಡಿ, ಪರಾಭವ ಅಂದ ಕ್ಷಣಕ್ಕೆ ಎಲ್ಲರಿಗೂ ಸೋಲಾಗ್ಬೇಕು ಅಂತಿಲ್ಲ, ಆಯ್ತಾ? ಇದು ಜನರಲ್ ನಾನು ಮಾತಾಡ್ತಾ ಇರೋದು, ಆಯ್ತಾ? ಆದರೆ ನಿಮಗೆ ಆ ಥರ ಇದ್ದಾಗ ಇಲ್ಲಿ ನಿಮ್ಮ ಇಂಡಿವಿಜುವಲ್ ಕುಂಡ್ಲಿಗಳೇ ವರ್ಕ್ ಮಾಡೋದು, ನಿಮ್ಮ ಕರ್ಮ ಸಿದ್ಧಾಂತವೇ ವರ್ಕ್ ಮಾಡೋದು, ನಿಮ್ಮ ಧರ್ಮಾರ್ಥ ಕಾಮ್ಯ ಮೋಕ್ಷ ನಾಮ್ಗಳೇ ಈ ವರ್ಷದಲ್ಲಿ ನಿಮ್ಮನ್ನ ಕೈ ಹಿಡಿಯೋದು. ಅದು ಚೆನ್ನಾಗಿದ್ರೆ ಖಂಡಿತ ನುಗ್ಬೋದು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ ಆಗಿ. ಆದರೆ ಟೋಟಲಿ ಎವ್ರಿಥಿಂಗ್ಸ್ ಡಿಪೆಂಡ್ ಆನ್ ಯುವರ್ ಪರ್ಸನಲ್ ಕುಂಡ್ಲಿ. ಅದರಿಂದ ನಾವು ಇದನ್ನ ನೋಡ್ಬೋದು. ಅಂಡ್ ಈ ಮದುವೆ ಆಗ್ಬೇಕಾದ್ರೆ ಜನರಲಿ ನನ್ಗೊಂದು ಚಿಕ್ಕ ವಯಸ್ಸಿಂದ ಒಂದು ಕ್ಯೂರಿಯಾಸಿಟಿ, ಈ ಜಾತಕ ನೋಡ್ತಾರೆ, ಆಮೇಲೆ ಹೆಸರು ಬಲ ಆಗ್ಬರುತ್ತಾ, ಕುಂಡ್ಲಿ ಮ್ಯಾಚ್ ಆಗುತ್ತಾ, ಇದೆಲ್ಲ ನೋಡ್ತಾರಲ್ಲ, ಯಾಕೆ ಅಂತ? ಸರ್ ಅವತ್ತಿಗೆ ಅದು ಆ ಥರ ಇತ್ತು ಸರ್. ಅಂದ್ರೆ ಏನಂದ್ರೆ ಆ ವ್ಯಕ್ತಿಯಿಂದ ವ್ಯಕ್ತಿಗೆ, ನಾನು ಹೇಳಿದೆ ಕುಂಡ್ಲಿ ಅಂತ ತಗೊಂಡೆ ಅಂತ. ಸೊ ಕುಂಡ್ಲಿ ನಂದು ಇನ್ನೊಬ್ರಿಗೆ ಮ್ಯಾಚ್ ಆಗ್ಬೇಕು ಅಂತಿಲ್ಲ ಸರ್. ಬ್ಲಡ್ ಗ್ರೂಪ್ ಮ್ಯಾಚ್ ಆಗಲ್ವಲ್ಲ, ಇದು ಅದೇ ತರ ಸರ್. ಸೊ ಅದರಿಂದ ಓ ಗ್ರೂಪ್ ಸಿಗ್ಬೋದು, ಆ ಥರದ್ದು ಒಳ್ಳೆಯವ್ರು ಸಿಕ್ಕಿದ್ರೆ ಯಾರು ಮದುವೆ ಆಗ್ಬೋದು. ಈಗ ಹಂಗಾಗಲ್ಲ ಸರ್, ಆಯ್ತಾ? ಯಾಕೆಂದ್ರೆ ಇದು ಅಷ್ಟೊಂದು ಒಂದು ಮಟ್ಟ ಕೊಟ್ಟೋಗಿದೆ. ಈಗ ಎಕ್ಸಾಂಪಲ್ ಲಿವಿಂಗ್ ರಿಲೇಶನ್ಶಿಪ್ ಅಂತ ಬರ್ತದೆ, ಆಯ್ತಾ? ಆಮೇಲೆ ಅವತ್ತಿಗೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರಲಿಲ್ಲ, ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಚಾನ್ಸು ಎರಡು ತಗೋತಾ ಇದ್ದಾರೆ. ಸೊ ಈ ಥರದಲ್ಲಿ ಜ್ಯೋತಿಷ್ಯ ಸರಿ ಇದೆ. ಆದರೂ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ, ಒಂದು ಸಾರಿ ನೀವು ನಿಮ್ಮ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅದನ್ನು ಈ ಅಂಶಗಳನ್ನ ಗಮನ ಇಟ್ಟು ಒಂದು ಸಾರಿ ಚೆಕ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಸೊ ಆವಾಗ ಎಕ್ಸಾಂಪಲ್ ಇವಾಗ ಹೇಳಿದ್ವಲ್ಲ, ವಶ್ಯಕೂಟ ಅಥವಾ ರಜ್ಜುಕೂಟ ಅಥವಾ ಮೈತ್ರಿಕೂಟ ಅಥವಾ ವಶ್ಯ, ಆಮೇಲೆ ವರ್ಣ, ಆಮೇಲೆ ಇದು ಗ್ರಹಕೂಟ, ಆಮೇಲೆ ನಾಡಿಕೂಟ. ಸೊ ಎಲ್ಲವನ್ನ ನಾವು ನೋಡ್ತೀವಿ. ಸೊ ಇದು ಇಬ್ಬರಿಗೂ ನೋಡ್ತೀವಿ, ಏನು ಹೇಳಿ, ಒಬ್ರದಾಗಲ್ಲ ಮ್ಯಾಚಿಂಗಲ್ಲಿ, ಇಬ್ಬರು ನೋಡಿದಾಗ ಆ ಎಲ್ಲ ಅಂಶಗಳು ಮ್ಯಾಚ್ ಆಗುತ್ತಾ ಅಂತ ನೋಡಿದಾಗ ಇಲ್ಲಿ 3 ಥರ ಬರುತ್ತೆ ಸರ್. ಒಂದು ಪಂಚಾಂಗದಲ್ಲಿ ಒಂದು ಶೀಟ್ ಇರುತ್ತೆ, ಅದರಲ್ಲಿ ನಕ್ಷತ್ರನ ಮ್ಯಾಚ್ ಮಾಡ್ತಾರೆ, ಅದು ಫಸ್ಟ್ ಜನರಲ್.
ಇವತ್ತು ಏನಾಗ್ಬಿಟ್ಟಿದೆ, ಅದನ್ನೇ ಹೈಲೈಟ್ ಮಾಡಿ ಎಷ್ಟೋ ಜನ ಅದನ್ನೇ ತೋರಿಸಿ ಮದುವೆ ಮಾಡ್ಬಿಡ್ತಾ ಇದ್ದಾರೆ ಸರ್. ಅಂದ್ರೆ ಈ ನಕ್ಷತ್ರಗಳಿಗೆ ಈ ನಕ್ಷತ್ರ ಹೇಳ್ಬಿಟ್ರು. ಸರ್ ಅದೊಂದೇ ಪಾಯಿಂಟ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಮದುವೆ ಮಾಡ್ಬೇಕಾದ್ರೆ ಟೋಟಲ್ 12 ಅಂಶಗಳನ್ನ ಗಮನ ಇಟ್ಕೋಬೇಕು ಸರ್. ಎಷ್ಟು? 12 ಅಂಶಗಳಿದೆ. ಅದರಲ್ಲಿ 8 ಅಂಶಗಳಿಗೆ 36 ಗಣ ಅಂತ ಕೊಡ್ತಾರೆ, 36 ಪಾಯಿಂಟ್ ಅಂತ ಕೊಡ್ತಾರೆ. ಇನ್ನ 4ಕ್ಕೆ ಪಾಯಿಂಟ್ ಇಲ್ಲ ಸರ್, ಅದನ್ನ ಹಂಗೆ ಮ್ಯಾಚ್ ಮಾಡ್ಕೋಬೇಕು ನಾವು. ಅಂದ್ರೆ ಆ ತರ ಇರುತ್ತೆ, ಅದು ಪಂಚಾಂಗದಲ್ಲಿ ಸಿಗುತ್ತೆ. ಅಂದ್ರೆ ಟೋಟಲಿ 12 ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಆ ಪಾಯಿಂಟ್ ಇಲ್ದಿರೋ ಅಂಶಗಳು ಯಾವ್ಯಾವು ಅಂದ್ರೆ, ಈಗ ರಜ್ಜುಕೂಟ ಅಂತ ಕರಿತೀವಿ, ಸ್ತ್ರೀ ದೀರ್ಘಕೂಟ ಅಂತ ಕರಿತೀವಿ, ಮಾಂಗಲ್ಯ ಕೂಟ ಅಂತ ಕರಿತೀವಿ, ಮಾಹೇಂದ್ರ ಕೂಟ ಅಂತ ಕರಿತೀವಿ. ಸೊ ಇವೆಲ್ಲವಕ್ಕೆ ಪಾಯಿಂಟ್ ಇಲ್ಲ, ಆದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಇದೆಲ್ಲ. ಗೊತ್ತಾಯ್ತಾ? ಅದರಿಂದ ಇದನ್ನು ಗಮನ ಕೊಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಅದನ್ನು ನೋಡ್ತೀವಿ, ಮ್ಯಾಚ್ ಮಾಡಿ ನೋಡ್ತೀವಿ. 2 ಅಂಶಗಳು ಸಕ್ಸಸ್ಫುಲ್ ಆದಮೇಲೆ ನಾನು ವಿಶೇಷವಾಗಿ ಒಂದು ಮಾಡ್ತೀನಿ, ಏನಂದರೆ ಇಂಡಿವಿಜುವಲ್ ಜಾತಕಗಳನ್ನ ನಾನು ತೊಗೊಳ್ತೀನಿ. ಎಕ್ಸಾಂಪಲ್, ಈಗ ನಾನು ಹೇಳಿದೆ ನಿಮ್ಮ ಪವರ್ ಏನು, ಫೈನಾನ್ಷಿಯಲ್ ಪೊಸಿಷನ್ ಏನು, ಡಿಸೈರ್ಸ್ ಏನು, ಎಮೋಷನ್ ಏನು, ನಾನು ಜಾತಕ ನೋಡಿದ್ರೆ ಸಿಗುತ್ತೆ ಸರ್ ನಿಮ್ಮದು. ಹುಡುಗಿದು ಬಂದಾಗ ನಾನು ಅದನ್ನು ಕಂಪೇರ್ ಮಾಡ್ತೀನಿ ಸರ್. ಎಕ್ಸಾಂಪಲ್, ನೀವು ಕೋಪಿಷ್ಟ ಅಂತಾನೆ ಇಟ್ಕೊಳ್ಳಿ. ನಾನು ಮ್ಯಾಚ್ ಮಾಡಿದಾಗ ಆ ಹುಡುಗಿ ಈಗ 100% 120 ಕೋಪಿಷ್ಟ ಅಂತ ಬಂದಾಗ, ಹುಡುಗಿ ಏನಾರು ಅದರಲ್ಲಿ 70 ಇದ್ದರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಸರ್. ಯಾಕೆಂದರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿದ್ದೀರಿ ಸರ್, ಅಲ್ಲಿಲ್ಲದೆ ಇರೋ ನಾನು ಒಪ್ಕೊಳ್ತೀನಿ ಸರ್. ಅದೇ ಥರ ಡಿಸೈರ್ಸ್, ಕಾಮ್ಯಗಳು ನಿಮಗೆ 0 ಇರುತ್ತೆ ಸರ್, ಹುಡುಗಿಲಿ ಏನಾದ್ರು 100% ಇದ್ರೆ ನಾನು ಒಪ್ಕೋತೀನಿ ಸರ್. ನಿಮ್ಗೆ ಇಲ್ಲದೆ ಇರೋದು ಅಲ್ಲಿರಬೇಕು ಸರ್, 2 ಜಾಸ್ತಿ ಆಗಬಾರ್ದು ಸರ್. ಅದು ಪವರ್ ಜಾಸ್ತಿ, ಇದು ಪವರ್ ಅಂದರೆ ಡೈವರ್ಸಿಗೆ ಬಂದು ನಿಂತ್ಕೊಳ್ಳುತ್ತೆ ಸರ್. ಎಲ್ಲ ಮ್ಯಾಚ್ ಆಗುತ್ತೆ. 36-35 ಬರುತ್ತೆ, ಆದರೆ 1 ವಾರ ಇರ್ತಾರೆ ಸರ್ ಅವರಷ್ಟೇ. ಆಯ್ತಾ? ಜೀವನದಲ್ಲಿ ಹಣನೂ ಮುಖ್ಯ, ಏನು ಹೇಳಿ, ನಮ್ಮ ತಾಳ್ಮೆನೂ ಮುಖ್ಯ, ನಮ್ಮ ಆಸೆಗಳು ಮುಖ್ಯ, ನಮ್ಮ ಎಮೋಷನ್ನು ಮುಖ್ಯ ಸರ್. ಈ 36 ಮನೆಗಳಲ್ಲಿ ಎಷ್ಟು ಮನೆಗಳು ಕೂಡ್ ಬಂದ್ರೆ ಒಳ್ಳೇದು ಮದುವೆ ಆಗೋದಕ್ಕೆ ಸರ್? ಪಾಯಿಂಟ್ ಬರೋದು ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಪಾಯಿಂಟ್ ಆಗಿರಲ್ಲ ಅದು. ಈಗ ಎಕ್ಸಾಂಪಲ್ ತಗೊಳ್ಳಿ, ಎಲ್ಲರೂ ತುಂಬಾ ತಲೆ ಕೆಡಿಸ್ಕೊಳ್ಳೋದು. ಈಗ 16 ಬಂದ್ಬಿಡ್ತು, 12 ಬಂದ್ಬಿಡ್ತು, ಅದಾಗತ್ತೆ. ಕೆಲವು ಸರಿ ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ 18 ಬಂದ್ರು ನಾವು ಮಾಡ್ಕೋಬಹುದು. ಯಾವಾಗ ಅಂತಂದ್ರೆ ನನಗೆ ಬೇಕಾಗಿರುವ ಅಂಶಗಳೆಲ್ಲ 18ರೊಳಗಿದ್ರೆ ಆಯ್ತಾ ಸರ್. ಅದನ್ನ ಬಿಟ್ಟು 25 ಬಂತು 36ಕ್ಕೆ, ಆದ್ರೆ ನನಗೆ ಬೇಕಾಗಿರೋದು ಏನೂ ಇಲ್ಲ ಸರ್, ಪಾಯಿಂಟ್ 25 ಬಂದ್ಬಿಟ್ಟಿದೆ, ಮಾಡ್ಕೊಂಬಿಡು. ಹಂಗಾಗಲ್ಲ ಸರ್. ಪಾಯಿಂಟ್ ಮೇಲೆ ಹೋಗ್ಬೇಡಿ. ಮ್ಯಾಥ್ಸ್ ಎಲ್ಲ ಟೈಮಲ್ಲೂ ವರ್ಕೌಟ್ ಆಗಲ್ಲ ಸರ್. ಆಯ್ತಾ? ಖಂಡಿತ ವರ್ಕೌಟ್ ಆಗಲ್ಲ. ಸೊ ಅದು ರಿಯಾಲಿಟಿಗೆ ದೂರ ಇರ್ತದೆ. ಸೊ ಅದರಿಂದ ಇದನ್ನ ನಾವು ಕನ್ಸಿಡರ್ ಮಾಡಬೇಕು. ಏನಕ್ಕೆ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಯಾವಾಗ್ಲೂ ಅಂತಂದ್ರೆ, ಕೆಲವೊಂದ್ಸಲಿ ಹುಡುಗ ಹುಡುಗಿ ಮಧ್ಯೆ ಲವ್ ಮ್ಯಾರೇಜ್ ಇರುತ್ತೆ, ಅಲ್ಲಿ ಅವ್ರು ನೋಡೇ ಇರಲ್ಲ ಅಂದ್ರೆ ಅವ್ರ ಜಾತಕಗಳೇನು, ಹೆಸರು ಬಲ ಏನು, ಅಥವಾ ಮ್ಯಾಚ್ ಆಗಿದ್ಯಾ, ಎಷ್ಟು ನಂಬರ್ಸ್ ಬಂದಿದ್ಯಾ ಅಂತ. ಇನ್ನೊಂದ್ ಕಡೆ ಅರೇಂಜ್ ಮ್ಯಾರೇಜ್ ಆಗುತ್ತೆ, ತುಂಬಾ ನೋಡಿ ಮಾಡಿ ಎಲ್ಲವನ್ನ ಕೂಡ್ಸಿ ಕಳೆದು ವಿಜೃಂಭಣೆಯಿಂದ ಮದುವೆ ಮಾಡ್ತಾರೆ. ಅಲ್ಲಿ ಯಾರು ನಿಂತ್ಕೊಳ್ದಿರೋ ಲವ್ ಮ್ಯಾರೇಜ್ ಕೆಲವೊಂದ್ಸಲಿ ಬದುಕುಳಿಯುತ್ತೆ, ಚೆನ್ನಾಗಿರ್ತಾರೆ. ಇಲ್ಲಿ ಎಲ್ಲಾರು ನೋಡಿ ಮಾಡುವಂತಹ ಅರೇಂಜ್ ಮ್ಯಾರೇಜ್ಗಳು 3 ತಿಂಗಳು ಕಿತ್ತೋಗ್ಬಿಡುತ್ತೆ. ಇದು ಎಲ್ಲ ನೋಡಿ ಜಾತಕಗಳನ್ನ ಕನ್ಸಿಡರ್ ಮಾಡಿದ್ರು ಆಗುತ್ತಲ್ಲ, ಅದ್ ಯಾಕಾಗುತ್ತೆ? ಅದನ್ನೇ ನಾನು ಹೇಳ್ದೆ ನಿಮ್ಗೆ. 36-25 ನೋಡ್ತಾ ಇದ್ದೀರಾ, ಅದ್ರಲ್ಲಿ ಅದು ನನ್ಗೇನ್ ಬೇಕು ಅನ್ನೋದಿಲ್ಲ, ಅದರಿಂದ ಅದು ಕಿತ್ತೋಗುತ್ತೆ. ಅಂದರೆ ಮ್ಯಾಚಿಂಗ್ ಅಂತ ಒಂದಾಕ್ಷಣಕ್ಕೆ ನಾವು ಸೀರಿಯಸ್ ಆಗೋದನ್ನೆಲ್ಲ, ಈಗ ನಾನು ಹೇಳಿದ್ನಲ್ಲ, ನಾನು ನೋಡೋ ರೀತಿ ಹಂಗಿದ್ದಾಗ ಅದಾಗ್ಬಿಡುತ್ತೆ. ಇದರಲ್ಲೂ ಹೇಳಿದೆ, ಈಗ ಎಕ್ಸಾಂಪಲ್ ನಾಮ ನಕ್ಷತ್ರ, ಜನ್ಮ ನಕ್ಷತ್ರ ಅಂತ ಹೇಳಿದೆ. ಈಗ ಎಷ್ಟೋ ಜನ ನಾಮ ನಕ್ಷತ್ರ ಕೊಟ್ಬಿಡ್ತಾರೆ. ನಾಮ ನಕ್ಷತ್ರ ಕೊಟ್ಟಾಗ ಈಗ ಲಕ್ಷ್ಮಿ ಅಂತ ಕೊಟ್ಟಿರ್ತಾರೆ, ಅವಳು ನೋಡಿದ್ರೆ ಬೇರೆ ಇರ್ತದೆ, ಮೈತ್ರಿ ಅಂತ. ಈಗ ನಾವೇನು ಮಾಡ್ತೀವಿ, ಈಗ ಈ ನಾಮ ನಕ್ಷತ್ರದ ಮೇಲೆ ನಾನು ತೊಗೊಂಡಾಗ ಮ್ಯಾಚ್ ಆಗಲ್ಲ ಸರ್, ಅದು ವರ್ಕ್ ಮಾಡಲ್ಲ. ಯಾಕಂದ್ರೆ ಅದು ಮೇಷರಾಶಿಗೆ ಹೋಯ್ತು, ಇದು ಸಿಂಹ ರಾಶಿ ಬಂತು. ಸೊ ಹಾಗಾಗಿ ಕೆಲವು ಸಾರಿ ಇದಾಗೋದು, ಕೆಲವು ಸಾರಿ ನಾವು ನೋಡ್ದೇ ಮಾಡ್ಕೊಳ್ಳೋಂಥದ್ದು. ಸೊ ಇವೆಲ್ಲ ಆಗುತ್ತೆ. ಈಗ ನೀವು ಹೇಳಿದ್ರಿ ಲವ್ ಮ್ಯಾರೇಜ್ ಅಂತ ಸರ್. ಈ ಲವ್ ಮ್ಯಾರೇಜ್ ಅಂದಾಗ ಅದು ಏನು ಮಾಯೆ, ಆಯ್ತಾ? ಸೊ ಅದರಲ್ಲಿ ಅವ್ರ ಹಣೆ ಬರೋಕ್ಕೆ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ ಸರ್. ಇಲ್ಲದೆ ಇದ್ರೆ ಎಲ್ಲೋದ್ರೂ ಅದೇ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಇಲ್ಲದೆ ಇದ್ರೆ ಜಾಬ್ ಇಲ್ಲ, ಇಲ್ಲದೆ ನಾನು ಅಂದ್ಕೊಂಡಂಗಿಲ್ಲ, ಎಲ್ಲ ಬಂದಾಗ ಅವರು ಫೇಸ್ ಮಾಡ್ತಾರೆ ಸರ್. ಇಲ್ಲಿ ಉದ್ದೇಶ ಅವರು ಲವ್ ಮಾಡಿಬಿಟ್ರು ಅದಕ್ಕೆ ಚೆನ್ನಾಗಿಲ್ಲ, ನಾವು ಅರೇಂಜ್ ಮಾಡಿಬಿಟ್ವಿ ಚೆನ್ನಾಗಿಲ್ಲ, ಹಂಗೆ ಬರಲ್ಲ ಸರ್. ಎರಡನ್ನೂ ಸೀರಿಯಸ್ ಆಗಿ ತೊಗೊಂಡು ಚೆಕ್ ಮಾಡಿ ನಮ್ಮ ಕೈಲಾಗಿದ್ನ ಮಾಡಿ ಮಾಡ್ಕೊಂಡ್ರೆ ಡಿಫ್ರೆಂಟ್ ಆಗಿ ಇಬ್ರು ಚೆನ್ನಾಗಿರ್ತಾರೆ ಸರ್. ಈಗ ನಮ್ಮ ಜಾತಕಗಳಿದೆ, ಹಿಂದೂ ಇದರಲ್ಲಿ ಎಲ್ಲ ಹುಟ್ಟಿದ ಮಕ್ಕಳಿಗೆಲ್ಲ ಜಾತಕಗಳಿರುತ್ತೆ, ಅಥವಾ ಅವ್ರದೊಂದು ಇದಿರುತ್ತೆ, ಹೆಸರು ಬಲಕ್ಕೋ ಅಥವಾ ಇನ್ನೊಂದಕ್ಕೂ ಯೂಸ್ ಆಗುತ್ತೆ. ಈಗ ಅಂತರ್ಧರ್ಮೀಯ ಮದ್ವೆಗಳಾಗ್ತಾರೆ, ಹುಡುಗ ಹಿಂದೂ ಇರ್ತಾನೆ, ಹುಡುಗಿ ಮುಸ್ಲಿಂ ಇರ್ತಾಳೆ, ಅವ್ರನ್ನ ಮದ್ವೆ ಮಾಡ್ಬೇಕು ಅನ್ನೋ ವಿಷಯ ಬಂದಾಗ, ಅರೇಂಜೇ ಆಗುತ್ತೆ ಅಂದಾಗ ಅದನ್ನ ಯಾವ ತರ ನೀವು ಜಾತಕದಲ್ಲಿ ನೋಡಕ್ ಸಾಧ್ಯ ಸರ್? ಇವಾಗ ಮನು ಅಂತ ಒಂದು ಬರ್ತದೆ, ನಮ್ಮ ಪ್ರಥಮ ಮನು ಮದುವೆಗಳಲ್ಲಿ 8 ಥರ ಮದುವೆಗಳನ್ನ ಅವ್ರು ಆಲ್ರೆಡಿ ವಿವಾಹನ ಹೇಳಿದ್ದಾರೆ. ಸೊ ಅದರಲ್ಲಿ ಎಲ್ಲ ಇದೆ, ರಾಕ್ಷಸ ಅಂತಿದೆ, ಆಮೇಲೆ ಇದು ಅಸುರ ಅಂತಿದೆ, ಸೊ ಈ ತರ ಒಂದು 8 ಇದೆ. ಸೊ ಅದನ್ನ ಅವರು ಅವತ್ತಿಗೆ ಹೇಳಿದ್ದಾರೆ, ಯಾರೋ ಮದುವೆಗಳಲ್ಲಿ ಗಾಂಧರ್ವ ಅಂತಿದೆ. ಸೊ ಇವೆಲ್ಲ ಇದೆ. ಸೊ ಅದರಲ್ಲೊಂದು ಆಗತ್ತಷ್ಟೇ ಇದು.
ಹೆಸರು ಹೇಳಿ. ಈ 8 ಮದುವೆಗಳಲ್ಲಿ ಅದೊಂದಾಗಿರೋದು. ಗಂಧರ್ವ ವಿವಾಹ ಆಗಿರ್ಬೋದು, ಅಥವಾ ರಾಕ್ಷಸ ಎತ್ತಾಕೊಂಡೋಗಿ ತಾಲಿ ಕಟ್ಟಿರೋದಿರ್ಬೋದು, ಹಸುರ ಅಂದ್ರೆ ಗುಂಪು ಕಟ್ಕೊಂಡೋಗಿ ಅವ್ನಿಗೆ ತಾಲಿ ಕಟ್ಸಿರ್ಬೋದು. ಇವೆಲ್ಲ ಅವತ್ತೇ ಮಾಡಾಗೋಗಿದೆ ಸರ್. ಅದರಿಂದ ಇವತ್ತು ನಡೆಯುವಾಗ ಅದಕ್ಕೊಂದು ಹೆಸರು ಕೊಡ್ಬೋದು ಅಷ್ಟೇ, ಫಸ್ಟ್ ಪಾಯಿಂಟು. ಸೊ ಇದು ಆ ಥರ ಆಗುತ್ತೆ. ಎರಡನೇದರಲ್ಲಿ ಅನ್ಯ ಧರ್ಮೀಯರು ಅಂತ ಹೇಳಿದ್ರೆ, ಇದೇ ಮನು ಒಂದು ಕಡೆ ಹೇಳ್ತಾನೆ ಏನಂತ ಅಂದರೆ, ಈ ಬೇರೆ ಕ್ಯಾಸ್ಟ್ ನೀವೇನು ಹೇಳ್ತೀರಿ ಅವ್ರಿಗೆ ಒಂದು ಸಂದೇಶ ಕೊಡ್ತಾನೆ. ಯಾರು ನಾವಿವಾಗ ಎಲ್ಲವನ್ನ ನೋಡಿದ್ದೀವಿ, ಒಳ್ಳೆ ನಕ್ಷತ್ರ, ಗ್ರಹ, ಮುಹೂರ್ತ, ದಿನ ಎಲ್ಲವನ್ನ ನೋಡಿರ್ತೀವಿ. ಆದರೆ ಈ 2 ಜಾತಿಗಳಿಗೆ ಅಂದರೆ ನಾವೇನು ಬೇರೆ ಇದು ಹೇಳಿದ್ವಿ, ಅವರು ಕ್ಲಿಯರಾಗಿ ಹೇಳ್ತಾನೆ, ನೀವು ಯಾವುದೂ ಇದನ್ನು ನೋಡಬೇಡಿ, ಗೊತ್ತಾಯ್ತಾ? ಅದಕ್ಕೆ ವಿರುದ್ಧವಾಗಿರಿ. ಎಕ್ಸಾಂಪಲ್ಲು, ನಿಮಗೆ ಮಂಗಳವಾರ ಮತ್ತು ಶನಿವಾರ ಮದುವೆ ಮಾಡಲ್ಲ ಯಾರು ನಮಗೆ, ಆದ್ರೆ ನೀವು ಮಾಡ್ಕೊಳ್ಳಿ, ಆಯ್ತಾ? ಅದ್ರಲ್ಲಿದೆ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ. ಬೇರೆ ಬೇರೆ ಜಾತಿಯವರಾಗಿದ್ರೆ ಬೇರೆ ಬೇರೆ ನೀವು ಅದನ್ನ ಮಾಡ್ಕೊಳ್ಳಿ. ಆಮೇಲೆ ಅದರ ಜೊತೆಗೆ ನೀವು ಏನಂದ್ರೆ ಮದುವೆ ಮಾಡ್ಕೊಂಡಾಗ ಯಾವುದನ್ನು ನೋಡಬೇಡಿ, ಮುಹೂರ್ತ ನೋಡಬೇಡಿ, ಒಳ್ಳೆ ಗ್ರಹಾಂಶ ಯಾರು ವರ್ಜ್ಯ ಮಾಡಿರ್ತಾರೆ ನೀವು ಅದರಲ್ಲೇ ಮದುವೆ ಆಗಿ ಖಂಡಿತ ಸಕ್ಸಸ್ಫುಲ್ ಆಯ್ತೀರಿ, ಸಂಪತ್ತು ಸಿಗುತ್ತೆ, ವಿವಾಹ ಜೀವನ ಚೆನ್ನಾಗಿರುತ್ತೆ, ಸಂತಾನ ಆಗುತ್ತೆ ಅಂತ ಹೇಳ್ತಾನೆ ನಾನು. ಯಾವ ಕಾರಣದಿಂದ ಹೇಳಿರ್ಬೋದು ಸರ್? ಈಗ ಇದೇ ವ್ಯಕ್ತಿ ಮನುಷ್ಯತ್ವನ ಮೂಲವಾಗಿ ಇಟ್ಕೊಂಡು ಹೇಳಿರ್ಬೋದು, ಗೊತ್ತಿಲ್ಲ. ಮನು ಅಂದ್ರೆ ಅವನೇ ಪ್ರಾರಂಭ ನಮಗೆ, ಆಯ್ತಾ? ಅಂದ್ರೆ 8 ಅಂಶಗಳನ್ನೂ ಬರೆದಿದ್ದಾನೆ, ಅವೆಲ್ಲ ನೋಡಿದೀವಿ ನಾವು. ಈಗ ಗಾಂಧರ್ವ ವಿವಾಹಗಳು ಅಂದ್ರೆ ಕಾಳಿದಾಸ, ಶಾಕುಂತಲೆ ಅಂದ್ರೆ ಅವತ್ತಿಂದ ಎಲ್ಲ ಆಗಿದೆ, ಗೊತ್ತಾಯ್ತಾ? ಅದರಲ್ಲಿ ಇದೊಂದು ಮದುವೆ ಆಗುತ್ತೆ ಅಷ್ಟೇ, ಕಾಣದೆ. ಕೆಲವು ಆಚೆ ಬರುತ್ತೆ, ಕೆಲವು ಆಚೆ ಬರಲ್ಲ. ಈ ತರದ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಗಿದೆಯಾ? ನೀವು ತುಂಬಾ ಜನಕ್ಕೆ ಜ್ಯೋತಿಷ್ಯ ಹೇಳ್ತಿರ್ತೀರಾ, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಗಳು ಬಂದಾಗ ಅದನ್ನ ಹೇಳ್ಬೇಕಾದ್ರೂ ಒಂದು ಚಾಲೆಂಜ್ ಇರುತ್ತೆ, ಅದ್ರ ಮದುವೆಗಳು ಒಂದು ಚಾಲೆಂಜ್ ಇರುತ್ತೆ. ಸರ್ ನಾನು ಹೇಳೋದು ಸರಿ ಇದ್ರೆ ನಂತರ ಎಲ್ಲ ಕ್ಯಾಸ್ಟ್ ಇದಾರೆ ಸರ್, ಎಲ್ಲ ಇದಾರೆ. ಮುಸ್ಲಿಂ ಇದಾರೆ. ಇವತ್ತು ನಾನೊಂದು ಒಂದು ಯಾವ್ದೋ ಒಂದು ಕಾರ್ಯದ ಹಿಂದೂದ್ ಹಾಕಿದ್ರೆ ಲೈಕ್ ಕೊಡ್ತಾರೆ ಸರ್ ಅವರು. ಜಾನು ಅಂತ ಇರ್ತಾರೆ. ಸೊ ಅವರು ಬಳ್ಳಾರಿ ಮೂಲದವರು. ಅವರು ನನ್ನ ಪೂಜೆಗಳಿಗೆ ಥ್ಯಾಂಕ್ಸ್ ಹೇಳ್ತಾರೆ ಮತ್ತು ನಾನು ಹೇಳೋದನ್ನ ನಂಬ್ತಾರೆ. ಮೊನ್ನೆ ಅವ್ರು ಕಾರ್ ತಗೊಂಡ್ರು, ಅದಕ್ಕೆ ನಾನೇ ಮುಹೂರ್ತ ಕೊಟ್ಟಿದ್ದೀನಿ ಸರ್, ಯಾವಾಗ ತಗೋಬೇಕು ಏನು ಅಂತ ಅವ್ರ ಹಸ್ಬೆಂಡ್ಗೆ. ಸೊ ಅದರಿಂದ ಇಲ್ಲಿ ಜಾತಿ ಧರ್ಮ ಅಂತ ಬರಲ್ಲ, ಅವರ ಟ್ರಸ್ಟ್, ನಂಬಿಕೆ. ನಾನು ಬೇರೆ ಥರ ಏನೂ ಮಾಡಿಲ್ಲ, ಅವ್ರ ಧರ್ಮಕ್ಕೆ ವಿರುದ್ಧವಾಗಿ ಹೋಗಿಲ್ಲ. ಆದ್ರೆ ನಾನೇನು ಮಾಡ್ತೀನಿ ಗೊತ್ತಾ, ಅವ್ರಿಗೆ ಫಸ್ಟ್ ಹೇಳೋದು ಮಸೀದಿಗೆ ಹೋಗಿ ಸ್ವೀಟ್ ಹಂಚಿ ಅಂತ ಹೇಳ್ತೀನಿ. ಅಂದ್ರೆ ಮಸೀದಿಗಳು ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಬೂಂದಿ ಹಂಚ್ತಾರೆ, ಆಯ್ತಾ? ಸೊ ಸಕ್ಕರೆ ಹಂಚ್ತಾರೆ. ಸೊ ಅದರ ಅರ್ಥ ಏನಂದ್ರೆ ಬೂಂದಿ ಬಂದ್ರೆ ಗುರು, ಆಯ್ತಾ? ಅವರು ಮಾಡ್ತಾರೆ, ಫಾಲೋ ಮಾಡ್ತಾರೆ, ಆಯ್ತಾ? ಸಕ್ಕರೆ ಹಂಚ್ತಾರೆ ಸ್ವೀಟ್ನ. ಸೊ ಅದರಿಂದ ನಾನು ಅದೇ ಮಾಡೋದು. ಗುರು ಅಂತ ಬಂದಾಗ ನಿಮಗಿಲ್ಲಿ ಸರಿ ಇಲ್ಲ ಅನ್ಸಿದ್ರೆ ಖಂಡಿತ ಮಸೀದಿಗಳಲ್ಲಿ ಹೋಗಿ ಆ ಸ್ವೀಟ್ನ ಹಂಚಿ ಬನ್ನಿ, ಗುರು ನಿಮ್ ಜೊತೆ ಇರ್ತಾರೆ, ನೀವು ಉದ್ಧಾರ ಆಯ್ತೀರಿ ಅಂತ ಹೇಳ್ತೀವಿ. ನೀವು ಹೇಳಿದಾಗೆ ಅಂದ್ರೆ ಶುಭ ಕಾರ್ಯಗಳು ಅಥವಾ ಮದುವೆ ಅನ್ನೋದು ಜನರಲಿ ಮಂಗಳವಾರ ಶನಿವಾರ ಯಾಕೆ ಮಾಡಲ್ಲ? ಸೊ ಆಕ್ಚುಲಿ ಈಗ ವಾರಗಳು ತುಂಬಾ ಪರಿಣಾಮ ಬೀರುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಹುಟ್ಟಿದಾಗ ನಾನು ಆಗ್ಲೇ ಹೇಳಿದೆ ಪಂಚ ಅಂಗಗಳು ಅಂತ, ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗ ಅಂತ. ಅದು ಇಂಡಿವಿಜುವಲ್ ಆಗಿ ವರ್ಕ್ ಮಾಡುತ್ತೆ, ಜನರಲ್ ಆಗಿ. ಸೊ ಆದರೆ ಕೆಲವು ವಿಷಯಗಳಲ್ಲಿ ಗ್ರಹಗಳ ಈಗ ತುಂಬ ಅದರ ಪ್ರಭಾವ ಜಾಸ್ತಿ ಇರುತ್ತೆ. ಆದ್ದರಿಂದ ಅದಕ್ಕೆ ಒಂದು ಲಿಸ್ಟೇ ಇದೆ ನಿಮ್ಗೇನಂದ್ರೆ, ಅವರು ಕ್ರೂರನ ಅಥವಾ ಶಾರ್ಟ್ ಟೆಂಪರ ಗ್ರಹಕ್ಕೂ ಅದಿದೆ. ಸೊ ಆದ್ದರಿಂದ ಈಗ ಶನಿ ಬಂದ್ರೆ ನಿಧಾನ, ಯಾವ ಕೆಲಸಗಳು ಫಾಸ್ಟಾಗಿ ಆಗಲ್ಲ. ಅದೇ ತರ ಕುಜ ಬಂದ್ರೆ ಸ್ಪೀಡು ಕೇಳಿಸ್ಕೊಳ್ಳಲ್ಲ. ಈಗ ಇವರಿಬ್ಬರು ಮ್ಯಾಚ್ ಮಾಡಿದ್ರೆ ಏನಾಗುತ್ತೆ? ಕಷ್ಟ ಆಗುತ್ತೆ. ಸೊ ಅದರಿಂದ ಇವರಿಬ್ಬರನ್ನ ದೂರ ಇಡ್ತಾರೆ. ಈಗ ಒಂದು ಟೀಮ್ ಇದೆ, ಒಬ್ಬರಿಂದ ಎಲ್ಲ ಇಡೀ ಟೀಮ್ ಹಾಳಾಯ್ತಾ ಇದೆ ಅಂದ್ರೆ ಏನ್ ಮಾಡ್ತೀರಿ? ಈಸ್ ಎ ವೆರಿ ಗುಡ್ ವರ್ಕರ್, ಅದೆಲ್ಲ ಇರ್ಬೋದು, ಆದ್ರೆ ಎಲ್ಲೋ ಹೋದಾಗ ಒಂದು ಸಣ್ಣ ಕಿರಿಕ್ ಆಗ್ಬಿಡುತ್ತೆ, ಅವನಿಂದ ಇಡೀ ಟೀಮು ಸಫರ್ ಮಾಡ್ಬೇಕಾ? ಆವಾಗ ಏನು ಮಾಡ್ತೀವಿ? ಅದು ಆದರೆ ವಿಶಿಷ್ಟ ದಿನ, ಯಾಕೆಂದ್ರೆ ಮಂಗಳವಾರ ಕೆಲವು ವಿಷಯಗಳಿಗೆ ಎಲ್ಲ ಚೆನ್ನಾಗಿದೆ, ಆದರೆ ಮದುವೆ ಶುಭ ಕಾರ್ಯಗಳಿಗೆ ಆಗಲ್ಲ. ಯಾಕೆಂದ್ರೆ ಜನರಲಿ ಮಂಗಳವಾರ ಅಂದ್ರೆ ಗಣೇಶನ ವಾರ, ಆಂಜನೇಯ, ಗಣೇಶ, ವಿಘ್ನೇಶ್ವರ, ಸುಬ್ರಹ್ಮಣ್ಯ ಎಲ್ಲರಿಗೂ ಅದು ಪವರ್ಫುಲ್. ಅವತ್ತಂತೂ ದೇವಸ್ಥಾನ ತುಂಬಾ ಇರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ಕೆಟ್ಟವರು ಒಳ್ಳೆಯವರು ಅಂತ ನಾವು ನೋಡಲ್ಲ, ಆದ್ರೆ ಕೆಲವು ಕಾರ್ಯಗಳಿಗೆ ಕೆಲವು ಮಾತ್ರ ಸೂಟ್ ಆಗತ್ತೆ, ಆಯ್ತಾ? ಅದರಿಂದ ಆಯಾ ದಿನಗಳಲ್ಲಿ ನಾವು ಅದನ್ನ ಮಾಡ್ಕೊಂಡೋದ್ರೆ ಚಂದ. ಈ ದಿನಗಳು ಅಂತ ಬಂದಾಗ ಅದೇ ಈ ಮಂಗಳವಾರ ಒಳ್ಳೆ ಕೆಲಸ ಮಾಡಬಾರ್ದು ಆ ತರದೇನೋ ಅಂತಾರೆ, ಬಟ್ ಹೆಸರಳೆ ಮಂಗಳ ಅಂತ ಇದೆ. ಅಂಡ್ ಈಗ ಸೋಮವಾರ ಸುಮಾರು ಜನ ನಾನ್ ವೆಜ್ ತಿನ್ನಲ್ಲ, ಶನಿವಾರ ಸುಮಾರು ಜನ ನಾನ್ ವೆಜ್ ತಿನ್ನಲ್ಲ. ಇದ್ರೆ ಯಾಕೆ, ಹೇಗೆ ಇದೆಲ್ಲ ಹುಟ್ಕೊಂಡಿದ್ದು? ಸರ್ ಹೆಂಗಾಗತ್ತೆ ಗೊತ್ತಾ, ಕೆಲವು ಸರಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಹೆಂಗೆ ಅಂದ್ರೆ, ಈಗ ನಿಮ್ ಫ್ರೆಂಡು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ನೀವೇ ಕರ್ಕೊಂಡೋಗಿ ಬಿಡ್ತಾ ಇರ್ತೀರಿ. ಆ ಇದ್ದಕ್ಕಿದ್ದಂಗೆ ಅವನಲ್ಲಿ ನಿಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಎಕ್ಸಾಂಪಲ್, ಅವನೇನೋ ಸಕ್ಸಸ್ಫುಲ್ ಆಗ್ಬಿಡ್ತಾನೆ, ಅವಾಗ ನಿಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ಅವಾಗ ಏನ್ ಮಗ ನಾ ಬಂದಾಗ, ಇಲ್ಲಪ್ಪ ನನ್ನ ಬಂದ್ಮೇಲೆ ಚೆನ್ನಾಗದೆ ಅಂದ್ರೆ ನೀವೇನ್ ಮಾಡ್ತೀರಾ? ನಾನು ಚೆನ್ನಾಗಾಗ್ಬೇಕು ಅಂತ ಇರ್ತದಲ್ಲ, ಅವಾಗ ನೀವು ಅದನ್ನ ಫಾಲೋ ಮಾಡ್ತೀರಿ. ಸೊ ಅಂದ್ರೆ ಏನು, ಇನ್ಫ್ಲೂಯೆನ್ಸ್ ಫಸ್ಟ್ ಮಾಡುತ್ತೆ. ಎರಡನೇದು ಟ್ರಸ್ಟ್. ನಾವು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀನಿ, ಆಯ್ತಾ? ಯಾವ್ದೋ ಒಂದು ದಾರಿ ಸಿಕ್ಕಿದ್ರೆ ಸಾಕು ಅಂತ ಟೈಮಲ್ಲಿ ಅದನ್ನ ಫಾಲೋ ಮಾಡ್ತೀವಿ. ಸೊ ಅದರಿಂದ ಇವೆಲ್ಲವೂ ರಿಸಲ್ಟ್ಗಳನ್ನ ಕೊಟ್ಟೆ ಕೊಡುತ್ತೆ. ಸೊ ಅದರಿಂದ
ನಾವು ಹೇಳೋದೇನೆಂದರೆ ಸೋಮವಾರ ಅದು ಮಾಡಿದ್ರೆ ಮಂಗಳವಾರ ಅದು ಬರಲ್ಲ. ನಾವೇನು ಹೇಳ್ತೀವಿ, ನೀವು ಹುಟ್ಟಿದಾಗ ನಿಮ್ಮ ಯಾವ ವಾರ ಇರುತ್ತೆ ಅದು ತುಂಬ ನಿಮ್ಮನ್ನು ಕಾಪಾಡುತ್ತೆ. ಯಾವ ವಾರನವರಾಗಿರಲಿ, ಏನು ಹೇಳಿ, 7 ದಿನಗಳಲ್ಲಿ ನಿಮ್ಮ ವಾರ. ಈಗ ಎಕ್ಸಾಂಪಲ್, ಈ ಸೋಮವಾರ ಹುಟ್ಟಿದ್ರೆ ದಟ್ ವಾಸ್ ಗಿವನ್ ಬೈ ಗಾಡ್ ನಿಮಗೆ, ಆಯ್ತಾ? ಬೇರೆಯವ್ರಿಗೆ ಆಗದೆ ಇರ್ಬೋದು, ನಿಮ್ಮ ಸೋಮವಾರ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ತಿಥಿಯ ಷಷ್ಠಿನೋ, ಪಂಚಮಿನೋ, ಅಷ್ಟಮಿನೋ, ಸಪ್ತಮಿನೋ ನಿಮ್ಮನ್ನು ಕಾಪಾಡುತ್ತೆ, ಆಯಿತಾ? ನಿಮ್ಮ ನಕ್ಷತ್ರ, ಜನ್ಮ ನಕ್ಷತ್ರ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮ ಯೋಗ ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮ ಕರ್ಣ ನಿಮ್ದಾಗಿರುತ್ತೆ. ಇವೆಲ್ಲ ಭಗವಂತ ಕೊಟ್ಟಿರುತ್ತೆ ಸರ್, ಆಯ್ತು? ನಾವು ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತೀವಿ. ಹಾಗಾಗಿ ಇದು ಕಷ್ಟ ಆಗುತ್ತೆ. ಅದರಿಂದ ನಿಮ್ಮ ಜಾತಕವನ್ನು, ನಿಮ್ಮ ಕುಂಡ್ಲಿಯನ್ನು ನೀವು ಫಸ್ಟ್ ಪ್ರೀತಿಸಿ, ಅದನ್ನು ಫಸ್ಟು ಸ್ಟಡಿ ಮಾಡಿ, ಆಯಿತಾ? ಅದರಲ್ಲಿರೋ ದೋಷಗಳಿರಲಿ, ಯಾವುದೇನು ಪರ್ಫೆಕ್ಟ್ ಆಗಿರಲ್ಲ, ಬಟ್ ಡೆಫಿನೆಟ್ಲಿ ವಿಲ್ ಗೆಟ್ ಸಮ್ ಸೊಲ್ಯೂಷನ್, ಖಂಡಿತ ಸಿಗುತ್ತೆ. ಅಂಡ್ ಪ್ರತಿ ದೇವ್ರಿಗೂ ಒಂದೊಂದು ವಾರ ಇದೆಯಲ್ಲ ಪೂಜೆ ಮಾಡೋದಕ್ಕೆ. ಅದು ಹೇಗಾಗಿರೋದು ಅಂದ್ರೆ, ಸೋಮವಾರ ಅಂದ ತಕ್ಷಣ ಶಿವ ಅಂತೀವಿ, ಮಂಗಳವಾರ ಅಂದ ತಕ್ಷಣ ವಿಘ್ನೇಶ್ವರ, ಸುಬ್ರಹ್ಮಣ್ಯ ಅಂತೀವಿ, ಹಾಗೆ ಚಾಮುಂಡೇಶ್ವರಿ ಅಂದ್ರೆ ಶುಕ್ರವಾರಕ್ಕೆ ಹೋಗ್ತೀವಿ. ಇದೆಲ್ಲ ಯಾಕೆ? ಸಾಯಿಬಾಬಾ ಅಂದ್ರೆ ಗುರುವಾರ, ಒಂದೊಂದು ವಾರ ಯಾಕಾಗುತ್ತೆ ಅಂದ್ರೆ, ಈಗ ಸಿಂಪಲ್, ವೈಕುಂಠ ಏಕಾದಶಿ ಯಾವತ್ತು ಯಾಕೆ ಮಾಡ್ತೀರಾ? ಏಕಾದಶಿ ಬರೋದೇ ಇಲ್ವಾ ಪ್ರತಿ ವರ್ಷ, ಪ್ರತಿ ತಿಂಗಳು? ಯಾಕೆ ವೈಕುಂಠ ಏಕಾದಶಿನೇ ಆಗ್ಬೇಕು ನಿಮ್ಗೆ? ಅಂದರೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಸರ್. ವೈಕುಂಠ ಏಕಾದಶಿ ಅಷ್ಟೊಂದು 2 ಗಂಟೆಗೆ ಕ್ಯೂ ನಿಂತ್ಕೊಂಡು ಭಗವಂತನ ನೋಡ್ತೀವಿ ಅಂದ್ರೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅವತ್ತು ವಿಶೇಷವಾಗಿರುತ್ತೆ. ಅದೇ ರೀತಿ ಆಯಾ ದಿನಗಳು, ಆಯಾ ವಾರಗಳು ಅದನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ ಸರ್, ಆಯ್ತಾ? ಆ ಥರ ಇರ್ತದೆ. ಅದರಿಂದ ಅದು ಅವತ್ತು ನೀವು ಹೋದರೆ ಅದಕ್ಕೆ ಫಲ ಜಾಸ್ತಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ, ಅದು ವರ್ಕೌಟ್ ಆಗುತ್ತೆ. ಈಗ ಒಬ್ಬ MLA ಬಂದರೆ, ಯಾರೋ ಮಿನಿಸ್ಟ್ರು ಬಂದಾಗ, ಈಗ ಆರೋಗ್ಯ ಸಚಿವ ಬಂದರೆ ನೀವು ಫೈನಾನ್ಷಿಯಲ್ದು ರಿಲೇಟೆಡ್ ಅಪ್ಲಿಕೇಶನ್ ಕೊಟ್ಟರೆ ಹೆಂಗಿರುತ್ತೆ? ವರ್ಕೌಟ್ ಆಗಲ್ಲ. ಈಸ್ ಆಲ್ಸೋ ಎ ಮಿನಿಸ್ಟರ್, ಬಟ್ ಈಸ್ ಪೋರ್ಟ್ಫೋಲಿಯೋ ಇಸ್ ಡಿಫರೆಂಟ್ ಫ್ರಮ್ ಇದು. ಹಂಗೆ ಮಂಗಳವಾರ ಅಂತ ಬಂದಾಗ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಕುಜ, ಆಂಜನೇಯ, ಗಣೇಶ ಅಂತ. ನಾವಿಲ್ಲ ಇನ್ನು ಮಾಡಬೇಡಿ ಅಂತಿಲ್ಲ, ತಗೊಳ್ತಾನೆ, ಎಲ್ಲ ತಗೊಳ್ತಾನೆ, ಆದರೆ ಇನ್ಫ್ಲೂಯೆನ್ಸು ಮತ್ತು ಫಲಗಳು ಕಡಿಮೆ ಆಗುತ್ತೆ, ಅಷ್ಟೊಂದಿರಲ್ಲ. ಆಮೇಲೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಜಾತಕಗಳು, ಕುಂಡ್ಲಿಗಳೆಲ್ಲ ಚೆಕ್ ಮಾಡಿದಾಗ ನೀವು ಯಾವುದನ್ನ ಇಟ್ಕೊಂಡ್ರೆ, ಯಾವ್ದು ಮಾಡಿದ್ರೆ ನೀವು ಚೆನ್ನಾಗಾಯ್ತೀರ ಅಂತ ಸಿಗುತ್ತೆ, ಅದನ್ನು ಮಾಡಿ. ಏನು ಹೇಳಿ, ಈಗ ಜನರಲ್ ಆಗಿ ಅದು ಬೇಡ ನನಗೆ, ನೀವು ಜಾತಕ ತೋರಿಸಿ, ನೀವು ಯಾವ್ದು ಮಾಡಿದ್ರೆ, ಯಾವ ಪರಿಹಾರ ಮಾಡ್ಕೊಂಡ್ರೆ ಸೂಪರಾಗಿ ವರ್ಕ್ ಮಾಡ್ಬೋದು ನೀವು. ಅಂಡ್ ತುಂಬಾ ಸಲ ಪರಿಹಾರನ ಮನೆ ದೇವ್ರಿಗೆ ಲಿಂಕ್ ಮಾಡ್ತಾರೆ. ಮನೆ ದೇವ್ರ ಪೂಜೆ ಮಾಡೋದ್ ಬಿಟ್ಟಿದ್ರಾ, ಅಥವಾ ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ. ಮನೆ ದೇವ್ರ ಮಹತ್ವ ಏನು ಸರ್? ಹೆಂಗೆ ಅಂತ ಒಂದು ಸಿಂಪಲ್ ಉದಾಹರಣೆ ಕೊಡ್ಲಾ? ಒಂದು ದೊಡ್ಡ ಜಾತ್ರೆ ಆಯ್ತಾ, ನಿಮ್ಮನ್ನು ಒಬ್ರು ಕರೆದಿದ್ದಾರೆ, 1000 ಜನ ತುಂಬೋಗಿದ್ದಾರೆ, ನೀವು ಅಲ್ಲಿ ಹೋಗಿದ್ದೀರಿ ಫ್ಯಾಮಿಲಿ ಮಗು ಜೊತೆ, ಪುಣ್ಯಾತ್ಮ ಕರೆದ್ಬಿಟ್ಟ, ಎಲ್ಲೋ ಕಾಣಲಿಲ್ಲ ಅಂದಾಗ ನಿಮ್ಮ ಮನಸ್ಥಿತಿ ಇರ್ತದಲ್ಲ, ಆಗ ನಿಮ್ಮ ಒಬ್ಬ ವ್ಯಕ್ತಿ ನಿಮ್ಮನ್ನು ಕರೆದಿರೋನು ಅಷ್ಟು ಜನ ನೋಡ್ತಾ ಇದ್ದಾಗ ಹಾಯ್ ಮನು ಅಂತ ಕರೆದಾಗ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗತ್ತೆ. ಹಬ್ಬ ಅಂದ್ರೇನು, ಇಷ್ಟು 1000 ಜನಗಳ ಮಧ್ಯೆಯೂ ಅವನು ನಿಮ್ಮನ್ನ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾನೆ, ಅವನೇ ಮನೆ ದೇವರು. ದಟ್ ಈಸ್ ದ ಡಿಫರೆನ್ಸ್. ಏನ್ ಹೇಳಿ, ನಿಮ್ಮ ಮನೆ ದೇವರು ಅಂದ್ರೆ ನಿಮ್ಮನ್ನ ಸದಾ ಕಾಲ ಕಾಯೋನೇ ಮನೆ ದೇವರು. ಆಮೇಲೆ ಬೇರೆಯವರು, ಈ ವಯ್ಯಸ್ವಾಮಿಗೆ ಹೋದ್ರು ಮನೆ ದೇವ್ರು ಕಟ್ಸ್ತಾರೆ, ಆಯ್ತಾ? ಇದು ದೇವಿ ಚೆನ್ನೈ, ಯಾವ್ದಕ್ಕೆ ಹೋದ್ರು ನಿಮಗೆ ಓಂ ಶಕ್ತಿ, ಈ ಥರದಕ್ಕೆಲ್ಲ ಎಲ್ಲೇ ಹೋದ್ರು ಮನೆ ದೇವರನ್ನ ಕಾಣಿಕೆ ಕಟ್ಟದೆ ಯಾವುದು ರಿಸಲ್ಟ್ ಬರಲ್ಲ ಸರ್. ಆಮೇಲೆ ಇನ್ನೂ ಒಂದು ಮಜಾ ಗೊತ್ತಾ, ನಿಮ್ಮ ದೇವ್ರ ಮನೆಯಲ್ಲಿ ನಿಮ್ಮ ಮನೆ ದೇವರ ಮೇಲೆ ಬೇರೆ ದೇವ್ರು ಇಡಬಾರ್ದು. ಹೌದಾ? ಇಟ್ರೆ ಹೋಯ್ತದು. ನಿಮ್ಮ ಮನೆ ದೇವ್ರ ಮೇಲೆ ಇರ್ಬೇಕು, ಮಿಗ್ದವ್ರೆಲ್ಲ ಕೆಳಗಡೆ ಇರ್ಬೇಕು, ಆಯ್ತಾ? ಓಂ ಶಕ್ತಿಗೆ ಬರ್ತಾರೆ, ನಾನು ನೋಡಿದ್ದೀನಿ, ನನ್ನ ಮನೆ ದೇವ್ರು ವೆಂಕಟೇಶ್ವರ ಕೆಳಗೆ ಇದ್ದಾನೆ, ಅವ್ರನ್ನ ತಂದು ಹೊಡೆದಾಗ ಮೇಲೆ ಹಾಕ್ಬಿಟ್ಟಿರ್ತಾರೆ, ವರ್ಕ್ ಮಾಡಲ್ಲ ಸರ್. ಸೂಕ್ಷ್ಮಗಳು ತುಂಬಾ ಇರ್ತದೆ, ಆಯ್ತಾ? ಅದರಿಂದ ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ರಿಸಲ್ಟ್ ಬರುತ್ತೆ. ಅಂಡ್ ಈ ದೇವ್ರ ಮನೆ ಅಂದ ತಕ್ಷಣ ಎಲ್ಲಾ ದೇವ್ರುಗಳನ್ನ ತುಂಬಿಸ್ಬಿಟ್ಟಿರ್ತಾರೆ. ಯಾವ್ದಾದ್ರು ಫೋಟೋ ಸಿಗುತ್ತೆ ತಗೊಂಬಂದಿಡು, ಪ್ರಸಾದ ಸಿಗುತ್ತೆ ತಗೊಂಬಂದಿಡು, ಆತರ ತುಂಬಿಸ್ಬಿಟ್ಟು ಅದು ಏನಾಗೋಗಿರುತ್ತೆ ಅಂದ್ರೆ, ಒಂಥರ ಈಗ ನಮ್ಗೆ ಹಿಂದೂಗಳಿಗೆ ಮುಕ್ಕೋಟಿ ದೇವ್ರು ಅನ್ನೋ ತರ ಎಲ್ಲಾ ದೇವ್ರುಗಳು ಒಂದೊಂದು ಚಿಕ್ಕ ಚಿಕ್ಕ ಇಟ್ಬಿಟ್ಟಿರ್ತಾರೆ. ಭಯ ಸರ್, ಆಚೆ ಹಾಕಕ್ ಭಯ ಕೊಟ್ಬಿಟ್ಟಿರ್ತಾರೆ, ಇಟ್ಕೊಳಂಗೂ ಇಲ್ಲ, ಪೂಜೆ ಮಾಡಿದ್ರೆ ಏನ್ ಮಾಡ್ಬಿಡುತ್ತೋ ಅಂತ. ಸರ್ ನಾವು ಪರಿಹಾರ ಕೊಡುವಾಗ ಅದನ್ನು ಮಾಡಿರ್ತೀವಿ ಸರ್, ಗಣೇಶನ್ ಕೊಡಿ ಅಂತ ಹೇಳಿರ್ತೀವಿ. ಎಲ್ಲ ಮದುವೆಯಲ್ಲಿ ನೀವು ನೋಡಿರ್ಬೇಕು, ಹಳೆ ಮದುವೆಗಳು ಬರೀ ಗಣೇಶ ಬರ್ತಾ ಇತ್ತು, ಒಂದ್ ಮನೆಗೆ 8 ಗಣೇಶ ಅಲ್ವಾ? ಸೊ ಅದ್ರ ಅರ್ಥ ಏನಂದ್ರೆ, ನೀವು ಅದನ್ನಿಟ್ಟು ಪೂಜೆ ಮಾಡಿದ್ರೆ ಅಥವಾ ಮನೇಲಿಟ್ಟು ಪೂಜೆ ಮಾಡಿದ್ರೆ ಅದ್ರ ಫಲ ಅವ್ರಿಗೆ ಹೋಗುತ್ತೆ ಸರ್. ಯಾರಿಗೆ? ನಿಮ್ಗೆ ಯಾರು ಕೊಟ್ಟಿರ್ತಾರೋ ಅವ್ರಿಗೂ ಹೋಗುತ್ತೆ ಫಲ, ಗೊತ್ತಾ? ಅದರಿಂದ ನಾವೇನ್ ಹೇಳ್ತೀವಿ, ನೀವು ನಂಬಿ ಕಷ್ಟಪಟ್ಟು ನಿಮ್ಮ ವಂಶದಲ್ಲಿ ಅಪ್ಪನೋ ಅಮ್ಮನೋ ತಾತನೋ ಯಾರು ಮಾಡಿರ್ತಾರೆ ಅವರು ಮನೆ ದೇವ್ರಲ್ಲಿರ್ಲಿ, ಅಂದ್ರೆ ದೇವ್ರ ಮನೇಲಿರ್ಲಿ, ಮಿಕ್ತೋರ್ ಬೇಕಾದ್ರೆ ಆಚೆ ಇರ್ಲಿ, ಸಾಧ್ಯವಾದ್ರೆ ಇಟ್ಕೊಳ್ಳಿ, ಇಲ್ದರೆ ಮುಂದಕ್ಕೆ ಕಳಿಸಿ. ಇದು ನನ್ನ ಸಜೆಷನ್. ಜನರಲಿ ದೇವ್ರ ಮನೆ ಅಂದ ತಕ್ಷಣ ಏನಿದ್ರೆ ಒಳ್ಳೇದು, ಏನ್ ಇಲ್ಲದೆ ಹೋದ್ರೆ ಒಳ್ಳೇದು, ಅದ್ರ ಬಗ್ಗೆ ಯಾರಿಗೂ ಅಷ್ಟು ಅರಿವಿಲ್ಲ. ಸುಮ್ಮನೆ ಏನೇನು ತಗೊಂಡ್ಬರ್ತಾರೆ, ಪೂಜೆ ಒಂದ್ ಮಾಡ್ತಾರೆ. ನಾನು ಹೇಳ್ದಂಗೆ ನನ್ನ ಮನೆ ದೇವ್ರ ಮೇಲೆ ಇರ್ಬೇಕು, ಫಸ್ಟ್ ಪಾಯಿಂಟ್. ಎರಡನೇದು ಬಂದು ಸಾಧ್ಯವಾದಷ್ಟು ದೇವ್ರ ಮನೆಯಲ್ಲಿ ತುಂಬಾ ಕಡಿಮೆ ವಸ್ತುಗಳು ಇರ್ಬೇಕು. ಅಂದ್ರೆ ಸಿಕ್ಕಿದ ಫೋಟೋಗಳೆಲ್ಲ ತುಂಬಿದ್ರೆ ಎನರ್ಜಿ
ಇರಲ್ಲ ಅಲ್ಲಿ. ಸಿಂಪಲ್, ನಿಮ್ಮ ಮನೆ ದೇವ್ರು ಈಶ್ವರ ಪಾರ್ವತಿನ ಅದನ್ನ ಇಡಿ, ಗೊತ್ತಾಯ್ತಾ? ಅಥವಾ ನಿಮ್ಮ ಪ್ರೀತಿ ದೇವ್ರು ಯಾವುದು ಅಲ್ಲಿ ಇಡಿ, ಅಷ್ಟರಲ್ಲೇ ಇರಬೇಕದು, ಗೊತ್ತಾ? ನಾನು ಹೋಗಿದ್ದೀನಿ ಚಂದ್ರಲೇ ಒಟ್ಟಿಗೆ 200 ವಿಗ್ರಹಗಳು ಸರ್ ಇದ್ದಿದ್ದು. ಎಷ್ಟು? 200 ವಿಗ್ರಹಗಳು. ಇನ್ನೊಂದು ರಾಜೇಶ್ವರಿ ನಗರದಲ್ಲಿ ಹೋಗ್ತೀನಿ, ಅವ್ರ ಮನೆ ಒಳಗೋದ್ರೆ 11 ಲೈಟ್ ಹಾಕ್ಬೇಕು ಸರ್ ಅಪಾರ್ಟ್ಮೆಂಟಲ್ಲಿ, ಏನೂ ಕಾಣಲ್ಲ. ಅಂಥ ಮನೇಲಿ 200 ಅಂದರೆ ಕಾಲದಿಂದ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸರ್. ಹಾಕಕ್ಕೆ ಆಯ್ಕೆ ಆಯ್ತಾ ಇಲ್ಲ, ಆದರೆ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಈಗ ನೋಡಿ ಚಂದ್ರಲೇ ಒಟ್ಟಿನ ಹೇಳಿದ್ನಲ್ಲ, ಅಪ್ಪ ಅಮ್ಮ ಇದ್ದಾರೆ, ಮಗ ಇದ್ದಾನೆ, ಮದುವೆ ಆಗಬೇಕು, ಆದರೆ ಈ ದೇವರು ಆ ತಾಯಿಗೆ ಕುತ್ಕೊಳ್ಳೋಕ್ಕಾಗದೇ ಇದ್ರು ಸ್ಟೂಲ್ ಹಾಕ್ಕೊಂಡು ಅಷ್ಟನ್ನೆಲ್ಲ ತೊಳಿತಾರೆ. ಆಗ ನಾನು ಹೋದಾಗ ಹೇಳಿದೆ, ಇದು ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಸೊಸೆ ಬಂದ್ರೆ ಹೆಂಗೆ ಮಾಡ್ತೀನಿ, ಗೊತ್ತಿಲ್ಲಪ್ಪ ಅಂದರು. ಅದು ನಮ್ಮ ಮನ್ಸಿಗೆ ನೋವಾಗುತ್ತಲ್ವಾ? ಇವತ್ತು ನೀವೇ ಕಡಿಮೆ ಮಾಡಿಬಿಡಿ, ನಾಳೆ ಸೊಸೆ ತೊಗೊಂಡೋಗಿ ಬಾ ಪ್ಯಾಕೆಟ್ ಕಟ್ಟಿ ಎಲ್ಲರೂ ಹಾಕ್ಬಿಟ್ರೆ ನಿಮ್ಮ ಮನ್ಸಿಗೆ ನೋವಾಗುತ್ತೆ, ಮದುವೆ ಇನ್ನೇನು ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇ ಮಾಡಿಬಿಡಿ, ಯಾವ್ದು ಬೇಕೋ ಅಷ್ಟು ಇಟ್ಕೊಂಡು ಮಾಡಿ, ಅವಾಗ ಆಕೆ ಕಂಟಿನ್ಯೂ ಮಾಡ್ತಾಳೆ, ನಿಮಗೂ ಸಂತೋಷ ಆಗುತ್ತೆ. ಸೊ ಆ ಥರ ನಾನು ಸಜೆಷನ್ ಕೊಡ್ತೀನಿ. ಜನರಲಿ ಆ ಥರ ತುಂಬ ಇಟ್ಕೊಂಡವ್ರಿಗೆ ಸಜೆಷನ್ ಕೊಡೋದಾದ್ರೆ ಏನು ಮಾಡ್ಬೋದು, ಹೇಗೆ ಅದನ್ನ? ಸರ್ ಇಟ್ ಡಿಪೆಂಡ್ಸ್. ಒಂದು ತುಂಬ ಅಟ್ಯಾಚ್ ಇರುತ್ತೆ ಸರ್ ಮನೆಗೆ, ಅದನ್ನ ಕೊಡಬೇಡಿ ಸರ್, ಅದು ಅಟ್ಯಾಚ್ ಆಗ್ಬಿಟ್ಟಿರುತ್ತೆ ನಮ್ಮ ಜೊತೆ. ಅದನ್ನ ಬಿಟ್ಟು ಕೆಲವು ಇರ್ತವೆ. ಈಗ ಅಭಿಷೇಕ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ, ಅಂಥದ್ದನ್ನು ದೇವಸ್ಥಾನಗಳು ಕಳಿಸಿ, ಅದು ಯಾವ್ದಾರು ಆಗಿರಲಿ, ಇರೆಸ್ಪೆಕ್ಟಿವ್ ಆಫ್ ಬೆಳ್ಳಿ, ನಾನು ಅದನ್ನು ನೋಡಲ್ಲ. ಆದರೆ ಅದಕ್ಕೆ ಅಭಿಷೇಕ ಆದರೆ ನಿಮ್ಗೆ ಒಳ್ಳೆ ಇದು ಬರ್ತದೆ. ಇನ್ ಕೇಸ್ ಡ್ಯಾಮೇಜ್ ಆಗಿದ್ರೆ ದಯವಿಟ್ಟು ಅದನ್ನು ಎಲ್ಲೂ ಕೊಡಬೇಡಿ, ನೆಗೆಟಿವ್ ಬರ್ತದೆ ನನಗೆ. ಆದ್ದರಿಂದ ಅದನ್ನು ತೊಗೊಂಡು ನೀರು ಬಿಡೋದು ಅಥವಾ ಯಾವ್ದಾರು ಕೆಲವು ಜಾಗಗಳಿವೆ, ಸೊ ನಾವು ಹೇಳೋಕ್ಕಾಗಲ್ಲ, ಸ್ವಂತ ಜಾಗಗಳು ಅದನ್ನು ತಲುಪಿಸಿ ಬರಬೇಕಾಗತ್ತೆ. ಆದ್ದರಿಂದ ಇಂಥದ್ದು ಮಾಡಬೇಕೆ ಹೊರತು ಸುಮ್ಮನೆ ತುಂಬಿಕೊಂಡಿದ್ರೆ ವರ್ಕ್ ಮಾಡಲ್ಲ ಸರ್. ಅಂಡ್ ಈ ಫೋಟೋಗಳು ಇಡೋದು ಅಥವಾ ವಿಗ್ರಹಗಳು ಇಡೋದು, ಇದರಲ್ಲೂ ವ್ಯತ್ಯಾಸಗಳಿದೆಯಾ? 100% ಬರುತ್ತೆ ಸರ್. ಮುಷ್ಟಿಗಿಂತ ದೊಡ್ಡ ವಿಗ್ರಹ ಇದ್ರೆ ನೈವೇದ್ಯ ಇಡ್ಬೇಕು ಸರ್. ಹೌದಾ? ಹಿಂಗ್ ಇಟ್ಕೊಂಡ್ರೆ ವಿಗ್ರಹ ಆಚೆ ಕಾಣದೇ ಇದ್ರೆ ನೋ ಪ್ರಾಬ್ಲಮ್. ಆಮೇಲೆ ಕೈಲಿ ಹಿಂಗ್ ಇಟ್ಕೊಂಡಾಗ ಅದು ಆಚೆ ಬಂದ್ರೆ ಅದಕ್ಕೆ ನೈವೇದ್ಯ ಕೇಳುತ್ತೆ ಸರ್, ದಿನಾಗ್ಲೂ ಕೊಡ್ಲೇಬೇಕು ನೀವು, ಆ ತರ ಇರುತ್ತೆ. ಆಮೇಲೆ ಮರದ ವಿಗ್ರಹಗಳು ಎಷ್ಟೇ ದೊಡ್ಡದಿದ್ರು ಅದಕ್ಕೇನು ಬೇಕಾಗಿಲ್ಲ ಸರ್. ಮರದ ವಿಗ್ರಹ ಗಣೇಶ ಇಟ್ಟಿರ್ತಾರೆ ಕೆಲವು ಕಡೆ, ಅದೆಲ್ಲ ಮಾಡಿರ್ತಾರೆ. ಸೊ ಅಂಥದ್ದಿಟ್ಟಾಗ ಏನಾಗುತ್ತೆ, ಅದಕ್ಕೆ ಪೂಜೆ ಬೇಕಾಗಿಲ್ಲ ಸರ್, ಅದು ಶೋಗಿರುತ್ತೆ. ಆದರೆ ಧಾತುಗಳಿಂದ ಅಂದರೆ ಹಿತ್ತಾಳೆನೋ ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ಜೀವ ತುಂಬಬೇಕಾಗುತ್ತೆ. ಅದ್ರ ಜೊತೆಗೆ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಆ ಥರ. ಅದರಿಂದ ಅದೆಲ್ಲ ಬೇಡ ಅಂದರೆ ಆರಾಮಾಗಿ ಭಗವಂತ ಎಲ್ಲ ಕಡೆ ಸರ್ವಾಂತರ್ಯಾಮಿ, ಎಷ್ಟು ಬೇಕಷ್ಟು ಇಟ್ಕೊಳ್ಳಿ, ಒಂದು ಥ್ಯಾಂಕ್ಸ್ ಹೇಳಿ ಆರಾಮಾಗಿ ಹೋಗ್ತಾ ಇದೆ. ನಾವು ಹೇಳೋದು ಹಿಂಗೆ ಸಿಂಪಲ್, ಕಡಿಮೆ ಇರಲಿ, ಅದರಲ್ಲೇ ನಿಮಗೆ ಎಲ್ಲ ಸಿಕ್ಕೋದು. ಎಲ್ಲ ಇಟ್ಕೊಂಡ್ರೆ ಏನು ಸಿಕ್ಕಲ್ಲ, ತೊಂದರೆಗಳು ಜಾಸ್ತಿ. ಜ್ಯೋತಿಷ್ಯದಲ್ಲಿ ನೋಡ್ಬೇಕಾದ್ರೆ ಅಂದ್ರೆ ಇದರಲ್ಲಿ ಅಫ್ಕೋರ್ಸ್ ವಾಸ್ತು ರಿಲೇಟ್ ಆಗಿರುತ್ತೆ. ಮನೆ ಅಂತ ಬಂದಾಗ ಒಂದು 5 ವಿಷಯಗಳು ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ, ಮನೆ ಅಂದ್ರೆ ಈ ತರದ ವಿಷಯಗಳಿದ್ರೆ ನಿಮ್ಮ ಮನೆ ಬೆಟರ್ ಆಗಿರುತ್ತೆ ಅಂತ ನೀವು ಸೂಚನೆ ಕೊಡೋದಾದ್ರೆ ಯಾವ್ಯಾವುದು ಸರ್? ಫಸ್ಟ್ ಪಾಯಿಂಟ್, ನಿಮ್ಮ ಮನೆ ಹೆಂಗಾರು ಇರಲಿ, ನಾರ್ತ್ ಈಸ್ಟಿಂದ ಮನೆಗೆ ಬೆಳಕು ಬರಬೇಕು, ಗಾಳಿ ಬರಬೇಕು, ಎನರ್ಜಿ ಬರೋದಲ್ಲೇ ಸರ್. ಫಸ್ಟ್ ನೀವು ಹೆಂಗಾರು ಮಾಡ್ಕೊಳ್ಳಿ, ಆ ಮೂಲೆ ಹೆಂಗಾರು ಮಾಡಿ ನಿಮ್ಮ ಮನೆಗೆ ಆ ಎನರ್ಜಿ ಬರಬೇಕು. ಯಾಕೆ ಅಂದರೆ ನಾರ್ತ್ ಬಂದಾಗ ಮ್ಯಾಗ್ನೆಟಿಕ್ ಎನರ್ಜಿ, ಆಯ್ತಾ? ನಾರ್ತ್ ಈಸ್ಟ್ ಬಂದು ಅದು ಕಾಸ್ಮಿಕ್ ಎನರ್ಜಿ, ಎದುರುಗಡೆ ಬಂದರೆ ಈಸ್ಟ್ಗೆ ಸೋಲಾರ್ ಎನರ್ಜಿ. ನಮಗದು 3 ಬೇಕು ಸರ್. ನೀವು ಒಂದು ಬ್ಲಾಕ್ ಮಾಡಿದ್ರು ನಮ್ಮ ಮನೆ ಚೆನ್ನಾಗಿರಲ್ಲ. ಆಮೇಲೆ ಇದು ಬರೋದು ಬೆಳಗಿನ ಜಾವ 3ರಿಂದ ಅಂದರೆ 90 ಮಿನಿಟ್ಸ್ ಬರುತ್ತೆ, 3 ಗಂಟೆ 22 ನಿಮಿಷದಿಂದ ಒಂದು 5 ಗಂಟೆ ತನಕ ಬರುತ್ತೆ. ಅಷ್ಟರೊಳಗೆ ನೀವು ಅದನ್ನು ತಗೊಂಡ್ರೆ ಇಡೀ ಮನೆಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು. ನೀವು ಆ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮನೇಲಿರೋ ನೆಗೆಟಿವ್ಸು ಹೋಗಲ್ಲ, ಜೊತೆಗೆ ನಿಮ್ಮ ಮನೆಗೆ ಎನರ್ಜಿನೂ ಬರಲ್ಲ. ಇದು ಫಸ್ಟ್. ಯೂಶಲಿ ನಾರ್ತ್ ಈಸ್ಟ್ ಅಲ್ಲಿ ಏನು ಇಡಬೇಕು ಆ ಥರದ್ದು ಸರ್? ನಾರ್ತ್ ಈಸ್ಟ್ಗೆ ಗುರು ಸರ್, ಗುರುನ ಸ್ಥಾಪನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ನೀವು ನಾನು ಪೂಜೆ ಮಾಡಿ ಅಂತ ಹೇಳ್ತಿಲ್ಲ, ಅಂದ್ರೆ ಈಗ ಆ ಮೂಲೆಗೆ ನಾರ್ತ್ ಈಸ್ಟ್ಗೆ ಗುರು ಅಧಿಪತಿ, ಓಕೆ? ಸೊ ಈಸ್ಟ್ಗೆ ಸೂರ್ಯ ಅಧಿಪತಿ. ಅದೇ ತರ ನೀವು ಇದಕ್ಕೆ ಹೋದ್ರೆ ಸೌತ್ ಅಂದ್ರೆ ಸೌತ್ ಈಸ್ಟ್ಗೆ ಶುಕ್ರ ಅಧಿಪತಿ, ಆಯ್ತಾ? ಅದೇ ತರ ದಕ್ಷಿಣ ತಗೊಂಡ್ರೆ ಕುಜಾಧಿಪತಿ, ಅದನ್ನೇ ನೈಋತ್ಯ ತಗೊಂಡ್ರೆ ದೇವಿ ಅಧಿಪತಿ, ಆಯ್ತಾ? ನೈಋತ್ಯ ಅಂತಾರೆ, ಮತ್ತು ಕುಬೇರ ಅಂತ ಕರೀತಾರೆ. ದಟ್ ಇಸ್ ನಾಟ್ ಕುಬೇರ ಆಕ್ಚುಲಿ, ಒರಿಜಿನಲಿ ನಾರ್ತ್ ಬಂದು ಕುಬೇರ. ನಾರ್ತ್ ಈಸ್ಟ್ ಕುಬೇರ, ಬರೀ ನಾರ್ತ್ ಸೆಂಟರ್ ಪಾಯಿಂಟ್ ನಾರ್ತೇ ಕುಬೇರ. ಆದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ, ಅದನ್ನ ಕುಬೇರ ಅಂತ ನಾವು ಹೇಳ್ತೀವಿ, ಗೊತ್ತು ಯಾಕೆ ಅಂತ, ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅಲ್ಲಿ ಅದನ್ನ ಬಿಟ್ರೆ ವರುಣ ಸರ್ ಈಸ್ಟ್ಗೆ, ಅದನ್ನ ಬಿಟ್ರೆ ಈಶ್ವರ ಸರ್ ವಾಯು, ಆಯ್ತಾ? ಅಲ್ಲಿ ಚಂದ್ರ ಇದ್ರೆ ಸಾಕು, ಈಶ್ವರ ಪಾರ್ವತಿ ಅಂತ ಕೇಳ್ತಾರೆ, ಏನು ಬೇಡ. ಆ ಮೂಲೆಗೆ ನಿಮ್ಗೆ ಚಂದ್ರ ಇರುವಂತ ಹೈಲೈಟ್ ಆಗಿರುವಂತ ಈಶ್ವರನ ಇಟ್ಟರೆ ಚೆನ್ನಾಗಿ ಮಾಡುತ್ತೆ ಸರ್. ಇಲ್ಲಿಗೆ ಬಂದು ನಾರ್ತ್ಗೆ ವೆಂಕಟೇಶ್ವರ ಸರ್, ಆಯ್ತಾ? ಸೊ ಇದು ಏನೋ ವಸ್ತುಗಳಿಡೋದಾದ್ರೆ. ಬಣ್ಣ ಕೊಡೋದಾದ್ರೆ ನೀವು ಬಣ್ಣ ತುಂಬಾ ವರ್ಕ್ ಮಾಡುತ್ತೆ ಕಲರ್ಸು, ಅದರಿಂದ ಈ ಕಡೆಗೆ ನಾವು ಈ ಕಾವಿ ಕಲರು ಈ ತರ ಕೊಡ್ತೀವಿ ಸೌತ್ಗೆ. ಸೊ ಈ ದಿಕ್ಕಿಗೆ ನೀವು ಐವರಿ ಅಥವಾ ಯಾವ್ದಾದ್ರು ಕೊಟ್ಕೋಬಹುದು, ನೋ ಪ್ರಾಬ್ಲಮ್ ಇಲ್ಲ. ಈ ಕಡೆಗೆ ಗ್ರೀನ್ ಕೊಟ್ರೆ ಒಳ್ಳೇದು, ಆಯ್ತಾ? ಈ ಕಡೆಗೆ ಬ್ಲೂ ಕೊಟ್ರೆ ಒಳ್ಳೇದು. ಸೊ ಯಾವ ಲೆವೆಲ್ ವರ್ಕ್ ಮಾಡುತ್ತೆ ಅಂದ್ರೆ ಕರ್ಟನ್ಸ್ಗಳು ನೀವು ಚೇಂಜ್ ಮಾಡ್ಕೋಬಹುದು, ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ನಿಮ್ಮ ಸೋಫಾ ಕವರ್ಗಳು ವರ್ಕ್ ಮಾಡುತ್ತೆ ಕಾಂಬಿನೇಷನ್.
ಸೊ ಇವೆಲ್ಲವನ್ನ ನೀವು ಚೇಂಜ್ ಮಾಡ್ತಾ ಹೋದ್ರೆ ಸರ್ ಯಾವ ವಾಸ್ತುನೂ ಬೇಡ ಸರ್. ಈಗ ಏನೂ ಆಗಲ್ಲ ಸರ್ ನನ್ನ ಕೈಲಿ, ಸಿಂಪಲ್ ಅಂತ ಬೇಕಾದ್ರೆ ನವಿಲ್ಗರಿ ಇಡಿ ಸರ್ ನಿಮ್ಮ ಮನೆಗೆ, ಅದ್ರಲ್ಲಿ ಎಲ್ಲ ಕಲರ್ ಇದೆ, ವಾಸ್ತು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸಿಂಪಲ್. ನಾನು ಎಲ್ಲರೂ ಪಾಪ ಆಮೇಲೆ ನಾವು ಯಾವುದು ಒಡೆದು ಕಟ್ಟೋದು ಹೇಳೋದೇ ಅಲ್ಲ ಬಿಡಿ, ನಾವೆಲ್ಲ ಇಂಥದ್ದೇ ಕೊಡೋದು ಪರಿಹಾರ. ಸೊ ಇಲ್ಲ ಸರ್, ಒಂದು ಓಮ್ ಹಾಕ್ಕೊಳ್ಳಿ ಸರ್ ಈಸ್ಟ್ಗೆ, ನಾರ್ತ್ಗೆ ಸ್ವಸ್ತಿಕ್ ಹಾಕ್ಕೊಳ್ಳಿ ಸರ್ ಕೆಂಪು ಕಲರ್ದು, ವರ್ಕ್ ಮಾಡುತ್ತೆ ಸರ್. ಏನೂ ಇಲ್ವಾ ಸರ್, ಐವರಿ ಕಲರ್ ಇಡೀ ಮನೆ ಹೊಡೀರಿ ಸರ್. ಹಿಂದೆ ಸ್ಕೂಲ್ಗಳಿಗೆಲ್ಲ ಯಾವ ಸರ್ ಹೊಡಿತಾ ಇದ್ದಿದ್ದು? ಗೋಪಿ ಕಲರ್. ಅವ್ರಿಗೆ ಹೆಂಗೆ ಗೊತ್ತಿತ್ತು ಸರ್ ವಾಸ್ತುಗೆ ಇದೊಂದು ಫಸ್ಟ್ ಕ್ಲಾಸಾಗಿ ವರ್ಕ್ ಮಾಡುತ್ತೆ ಅಂತ ಅಲ್ವಾ? ಸ್ಕೂಲ್ಗಳಿಗೆಲ್ಲ ಐವರಿ ಗೋಪಿ ಕಲರ್ ಅಂತ ಕರಿತಾ ಇದ್ವಿ. ಇವತ್ತು ನಾನು ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಮನೆ ಒಳಗೆ ಗೋಪಿ ಐವರಿ ಕಲರ್ ಹೊಡ್ಕೊಳ್ಳಿ ಸರ್, ಸೂಪರಾಗಿ ಎನರ್ಜಿ ಬರುತ್ತೆ. ಯಾವುದು ಬೇಕಾಗಿಲ್ಲ, ಯಾವ ಕಲರು ಬೇಡ, ಐವರಿ ಮಾಡಿದ್ರೆ ಮನೆಗೆ ಬರ್ತದೆ. ಸೊ ಈ ಥರ ನಾವು ಅಂದ್ರೇನು, ನಾರ್ತು ನಿಮಗೆ ನಾರ್ತ್ ಈಸ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಲರ್ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ, ದೇವರ ಸ್ಥಾಪನೆಗಳು ಇಂಪಾರ್ಟೆಂಟ್ ಆಗುತ್ತೆ, ಮನೇಲಿ ದೇವ್ರು ಕಡಿಮೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ಸೊ ಆ ಥರದಲ್ಲಿ ನೀವು ಮಾಡ್ಕೊಂಡ್ರೆ ಆಮೇಲೆ ಇನ್ನೂ ಒಂದು, ಮನೆ ತುಂಬ ವಸ್ತುಗಳು ತುಂಬಾರ್ದು ಸರ್, ಎನರ್ಜಿ ಬರಲ್ಲ, ಡಿಸ್ಟರ್ಬ್ ಆಗುತ್ತದು. ಅದಕ್ಕೆ ಹಿಂದಿನ ಕಾಲದಲ್ಲಿ ನೀವಾಗ ನೋಡಿ ಬ್ರಹ್ಮಸ್ಥಾನ ಅಂತ ಕರಿತೀವಿ, ಅಲ್ಲಿ ಇದಿಟ್ಟಿರ್ತಿದ್ರು ಟೀಪಾಯಿನ ಅಲ್ಲಿ, ಯಾಕಂದ್ರೆ ಅಲ್ಲಿ ಎಂಜಲ್ ಮಾಡಬಾರ್ದು, ಮನೆಗೆ ಯಾರು ಕುತ್ಕೋಬಾರ್ದು, ಮಲಗಬಾರ್ದು ಅಂತ. ಆದರೆ ಯಾಕೆ ಟೀಪಾಯಿ ಇದ್ರಿ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಬೇಕಾದ್ರೆ ನೋಡಿ ಹಳೆ ಮನೆಗಳಲ್ಲಿ ಸೆಂಟ್ರಲ್ ಟೀಪಾಯಿ ಇಟ್ಟಿರೋರು. ಸೊ ಅದು ಆ ಥರ ಪ್ರೊಟೆಕ್ಟ್ ಮಾಡ್ಕೋತಾ ಇದೆ ಸರ್, ಗೊತ್ತಿಲ್ಲದೆ. ಅದರಿಂದ ಮನೆಯಲ್ಲಿ ವಸ್ತುಗಳು ಜಾಸ್ತಿ ಆದರೆ ನಿಮಗೆ ಎನರ್ಜಿ ಬರಲ್ಲ ಸರ್. ನೀವು ಎಷ್ಟೇ ಓಪನ್ ಮಾಡಿ ಇಟ್ಕೊಂಡ್ರು ಬರಲ್ಲ ಸರ್. ಆದಷ್ಟು ಕಡಿಮೆ ವಸ್ತುಗಳು ಇರಬೇಕು, ಎನರ್ಜಿ ಟ್ರಾವೆಲ್ ಆಗ್ಬೇಕು ಸರ್, ಆಯ್ತಾ? ಈ ಥರ ಬಂದು ಹಿಂಗೆ ಹೋಗ್ಬೇಕು, ಗೊತ್ತಾ? ಇದೊಂದು. ಆಮೇಲೆ ಕಾಂಪೌಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಕಾಂಪೌಂಡ್ ಅಂದರೆ ನಾವು ದುಡ್ಡಲ್ಲಿ ಕಟ್ಟಿ ಅಂತ ಹೇಳ್ತಿಲ್ಲ, ಬೇಲಿ ಹಾಕೊಳ್ಳಿ. ಯಾಕಂದ್ರೆ ಎನರ್ಜಿ ಪಾಸ್ ಆಗುತ್ತಲ್ಲ ಸರ್, ಅದು ನಿಮ್ಮ ಮನೆಗೆ ವಾಪಸ್ ಬರಬೇಕು. ಏನೇಳಿ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಕಾಂಪೌಂಡೇ ಇಲ್ಲ. ಈಗ ನಾನು ಸಿಂಪಲ್ ಲೂಲು ಮಾಲ್ ಉದಾಹರಣೆ ಕೊಡ್ತೀನಿ, ಎಲ್ಲ ಬಹುಶಃ ನೋಡಿರ್ತಾರೆ ಅಂತ. ಸೊ ಅದು ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ಕೊಂಬಂದ್ರು ಸರ್, ಬ್ಯಾಕ್ ಇಂದ ಅಂದ್ರೆ ಏನು, ನೈಋತ್ಯ ಮೂಲೆಯಿಂದ ಎಲ್ ಶೇಪಲ್ಲಿ ತಂದ್ರು ಸರ್. ಹಿಂಗೆ ಫಸ್ಟ್ ಅಪಾರ್ಟ್ಮೆಂಟ್ ಕಟ್ಕೊಂಡ್ರು, ಹಿಂದೆ ಬಂದು ಏನಾಗುತ್ತೆ ಮುಂದಕ್ಕೆ ಬಂದು ಆಮೇಲೆ ಲುಲು ಮಾಲ್ ಕಟ್ಟಿ ಅಲ್ಲಿ ದೇವರ ಮೂಲೆಯಲ್ಲಿ ಗಣೇಶನ ಸ್ಥಾಪನೆ ಮಾಡಿದ್ರು. ಅಂದ್ರೆ ಅಷ್ಟೊಂದು 1000 ಮನೆ ಇರುವಂತವ್ರು ವಾಸ್ತು ಫಾಲೋ ಮಾಡ್ತಾರೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾಕೆ ಸರ್ ಫಾಲೋ ಮಾಡಬಾರ್ದು, ಆಯ್ತಾ? ಎಷ್ಟೋ ಜನ ಕೇಳಿದೀನಿ 10,000 to 15,000 rupees ಖರ್ಚು ಮಾಡಿದ್ರು ಸಾಕು ಸರ್, ಮನೆ ಕಟ್ಟುವಾಗ 70 lakhs 1 crore ಅಂತಾರೆ. ನಾನು ಹೇಳ್ತೀನಿ 15,000 to 20,000 ರೂಪಾಯಿ ಖರ್ಚು ಮಾಡಿದ್ರೆ 35 years to 40 years ಅವ್ರ ಮನೆಗೆ ಎನರ್ಜಿ ನಾವು ಕೊಡ್ತೀವಿ. ಏನು ಮಾಡಬೇಡಿ ನೀವು, ನಾವು ಹೇಳಿದ್ ಮಾಡಿ ಅಷ್ಟೇ. 40 years ನೀವು ಚೆನ್ನಾಗಿ ಪೂಜೆ ಮಾಡ್ತೀರಾ, ಫಸ್ಟ್ ಕ್ಲಾಸಾಗಿ ಎನರ್ಜಿ ಬರುತ್ತೆ. ಅಂಥ ಯಂತ್ರಗಳನ್ನ ಕೊಡ್ತೀವಿ ಸರ್, ಆಯ್ತಾದ್ರೆ ಯೋಚನೆ ಮಾಡ್ತಾರೆ 15 ವರ್ಷ 15,000 20,000 ಅಂತಾರೆ, ಅಲ್ಲಿ ಉಲ್ಟಾ ಆಗಿರುತ್ತೆ, ಕೋಟ್ಯಾಂತರ ರೂಪಾಯಿ ಹೋಗುತ್ತೆ. ಬಟ್ ನಮ್ಮ ಸಜೆಷನ್ ಹೆಂಗಿರುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟೇ, ನಾವು ಹೋಗೋ ಥರ ಎಲ್ಲ ಮಾಡಲ್ಲ. ಬಟ್ ಇವತ್ತು ಆ ಸ್ಥಿತಿ ಇದೆ ಸರ್, ನಾನು ಕೊಟ್ಟಿದ್ದೀನಿ, ಸಕ್ಸಸ್ಫುಲ್ ಆಗಿದ್ದೀನಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾನು ಇವತ್ತು ಏನೇನು ಮಾತಾಡ್ತಾ ಇದ್ದೀನಿ ಪರಿಹಾರಗಳು, ಇಷ್ಟು ನಾನು ಆಲ್ರೆಡಿ ಕೊಟ್ಟು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇಲ್ಲ, ಇಷ್ಟು ಪರಿಹಾರ ನನ್ನ ಕ್ಲೈಂಟ್ಸ್ ಕೇಳಿಸ್ಕೊತಾ ಇರ್ತಾರೆ, ಎಲ್ಲರಿಗೂ ಇದೇ ಕೊಟ್ಟಿರೋದು ನಾನು. ಇದರಲ್ಲಿ ಯಾವುದೂ ಖರ್ಚಿಲ್ಲ. ಈಗ ಮನೆಯಲ್ಲಿ ಏನೇನ್ ಇರಬೇಕು ಇದ್ರೆ ಒಳ್ಳೇದು ಅಂತ ಹೇಳಿದ್ರಿ. ಅದೇ ತರ ನೀವು ಸುಮಾರು ಮನೆಗಳನ್ನ ನೋಡಿರ್ತೀರ, ತುಂಬಾ ಜನ ಗೊತ್ತೂ ಇರಲ್ಲ. ಮನೆಗಳಲ್ಲಿ ಸಹಜವಾಗಿ ಅದನ್ನ ಇಟ್ಟಿರ್ತಾರೆ, ಅದು ತಪ್ಪಾಗಿರುತ್ತೆ. ಆ ತರದ್ದು ಜನರಲಿ ಆಗುವಂತಹ ತಪ್ಪುಗಳು ಏನೇನು ಇರಬಾರ್ದು ಅಂತ ಮನೇಲಿ ಇರ್ತವೆ. ಸೊ ಈಗ ಎಕ್ಸಾಂಪಲ್, ಮುರಿದೋಗಿರೋ ವಿಗ್ರಹಗಳು ಫಸ್ಟ್ ಇರಬಾರ್ದು, ನೆಗೆಟಿವ್ನ ಅಬ್ಸರ್ವ್ ಮಾಡುತ್ತೆ. ಆಮೇಲೆ ದೇವ್ರಿಗೆ ನೀವು ಹೂ ಮುಡಿಸದೇ ಇದ್ರೂ ಪರವಾಗಿಲ್ಲ, ಆದ್ರೆ ಮುಡಿಸಿರೋ ಹೂನ ಬೇಗ ತೆಗಿಬೇಕು, ಒಣಗಬಾರ್ದು, ಇರಬಾರ್ದು, ಬಾಡೋಗ್ಬಿಟ್ಟಿರುತ್ತೆ. ಹೌದು, ನೆಗೆಟಿವ್ ತಗೊಳುತ್ತೆ. ನಿಂಬೆ ಹಣ್ಣುಗಳು, ನೀವು ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣು ತತ್ತೀರಾ, ಹಸಿರಾಗಿದ್ದಾಗ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಒಣಗಿದ್ರೆ ಅದು ನೆಗೆಟಿವ್ ಸಪೋರ್ಟ್ ಮಾಡುತ್ತೆ. ಅದರಿಂದ ಅದು ತೆಗಿಬೇಕು. ಮೊಟ್ಟೆಗಳು, ನಿಂಬೆ ಹಣ್ಣು ಇದೇ ಕೆಲಸ ಮಾಡೋದು. ನಿಮ್ಮ ಹತ್ರ ಇರುವಾಗ ನಿಮ್ಮ ತರ ಇರ್ತವೆ, ಒಣಗಿದ ತಕ್ಷಣ ಅದು ನೆಗೆಟಿವ್ಸ್ನ ಸ್ಟಾರ್ಟ್ ಅಬ್ಸರ್ವಿಂಗ್, ಅದರಿಂದ ಹುಷಾರಾಗಿರ್ಬೇಕು. ಸೊ ಇದನ್ನ ಮಾಡ್ಕೊಳ್ಳೋದಾದ್ರೆ, ಸೊ ಅದೇ ತರ ನಾವು ಕೆಲವು ಹೇಳೋದಾದ್ರೆ, ಇವಾಗ ಅಡುಗೆ ಮನೆ ಇರುತ್ತೆ ಸರ್, ನಾವು ಅಕ್ಷಯ ಪಾತ್ರೆ ಅಂತ ಕರಿತೀವಿ. ಹಿಂದೆ ಒಲೆಗಳಿಗೆ ನಮಸ್ಕಾರ ಮಾಡಿ ರಂಗೋಲಿಗಳೆಲ್ಲ ಇಟ್ಟು ಅಡುಗೆ ಮಾಡ್ತಾ ಇದ್ರು, ಅಂದ್ರೆ ಅಗ್ನಿದೇವನಿಗೆ ಅಷ್ಟೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ರು. ಇವತ್ತು ನಾವೇನು ಮಾಡಲ್ಲ ಸರ್. ಇವತ್ತು ಯಾವ ಲೆವೆಲ್ಗೆ ಇದೀವಿ ಅಂದ್ರೆ, ಎಂಜಲ್ ತಟ್ಟೆ ಜೊತೆ ನಾನು ಅನ್ನ ತಿನ್ನುವಂತ ಕುಕ್ಕರ್ ತೊಗೊಂಡೋಗಿಡ್ತೀವಿ. ಸೊ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ತಾ ಇದೀವಿ ನಾವು. ಅದರಿಂದ ನನ್ನ ಸಜೆಷನ್ ಅಂದರೆ, ಯಾವುದೇ ಪಾತ್ರೆಗಳು ಟೇಬಲ್ಗೆ ಬರಬಾರ್ದು. ಅಂದರೆ ಅದಕ್ಕೆ ಅದು ಗೌರವ ಇರಬೇಕು. ಇವತ್ತು ಚೆನ್ನಾಗಿರ್ಬೋದು, ಆದರೆ ನಾನು ಹೇಳೋದೇನೆಂದರೆ, ಆ ಪಾತ್ರೆಗಳನ್ನ ಸಪ್ರೇಟ್ ಮಾಡಿ. ಒರಿಜಿನಲ್ ಪಾತ್ರೆಗಳು, ನೀವೇನು ಅನ್ನ ಮಾಡ್ತೀರಿ ಇವೆಲ್ಲ, ಅವು ಆಚೆಗೂ ತರಬಾರ್ದು, ಎಂಜಲ್ ತಟ್ಟೆಗಳ ಜೊತೆ ಹಾಕಬಾರ್ದು. ಸೊ ಅದು ಮಾಡಿದ್ರೆ ನಮಗೆ ಗೊತ್ತಿಲ್ಲದೆ ನೆಗೆಟಿವ್ಸ್ ಬರುತ್ತೆ ಸರ್. ಸೊ ಅದರಿಂದ ಇದನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ಇನ್ನೂ ಹೇಳೋದಾದರೆ, ನೀವು ತಿನ್ನೋ ಅನ್ನೋಕ್ಕೊಂದು ಥ್ಯಾಂಕ್ಸ್ ಹೇಳಿ ಸರ್. ಏನು ಹೇಳಿ, ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಬ್ಬ ರೈತ ಹಗಲು ರಾತ್ರಿ ಕಷ್ಟಪಟ್ಟು ಅನ್ನನ ಕೊಟ್ಟಿರ್ತಾನೆ, ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಟೈಮ್ ಇಲ್ಲ ಸರ್. ಆದರೆ ಪ್ರಾಣಿ ಮಾಡುತ್ತೆ, ಅಳಿಲು ಒಂದು ಕಾಳನ್ನ, ಪ್ರತಿ ಕಾಳನ್ನ ನೆಮ್ಮದಿಯಾಗಿ ಕುತ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳಿ ಅದು ತಿಂತಾ ಇರುತ್ತೆ ಸರ್. ಪ್ರಾಣಿಗಳಿಂದ ಅಟ್ಲೀಸ್ಟ್ ನಾವು ಇಷ್ಟಾದ್ರು
ಕಲಿಬೋದು. ನಾವು ಮಾಡಲ್ಲ ಸರ್, ನಾವು ಆಚೆಗೆ ಅನ್ನನ ಆಚೆಗೆ ಹಾಕ್ತೀವಿ, ಆದರೆ ಹಳ್ಳಿಲಿ ಹಂಗೆ ಮಾಡಲ್ಲ ಸರ್. ಅದರಿಂದ ನಾವು ಅಷ್ಟೇ ಗೌರವ ಕೊಡಿ. ಆಮೇಲೆ ಎಷ್ಟೋ ಜನ ಕೇಳ್ತಾರೆ ಪ್ರಳಯ ಯಾವಾಗ ಅಂತ, ಕಾಮನ್ ಜ್ಯೋತಿಷಿಗೆ ಕಾಮನ್ ಪ್ರಶ್ನೆ, ಪ್ರಳಯ ಯಾವತ್ತಾಗುತ್ತೆ ಗೊತ್ತಾ ಸರ್? ರೈತಂಗೆ ಡೌಟ್ ಬಂದಾಗ ಪ್ರಳಯ ಆಗುತ್ತೆ ಸರ್. ಅಲ್ಲಿ ತನಕ ಏನೂ ಆಗಲ್ಲ, ಯಾಕಂದ್ರೆ ಬಿಸ್ನೆಸ್ ಮೆನ್ನು ಲಾಭ ನೋಡ್ತಾ ಇರ್ತಾನೆ. ಆದ್ರೆ ರೈತ ನಾನು 1 ಕಾಳು ಕೊಟ್ರೆ 10 ಕಾಳು ಭಗವಂತ ಕೊಡ್ತಾನೆ ನಂಬಿಕೆ ಮೇಲೆ ಬದುಕ್ತಾ ಇರ್ತಾನೆ ಸರ್. ಹಾಗಾಗಿ ಅವನ ನಂಬಿಕೆ ಯಾವತ್ತು ಒಂದಿನ ಡೌಟ್ ಬಂದ್ಬಿಡುತ್ತೆ, ಇಲ್ಲ ಭಗವಂತ ನಾನು ಕೈ ಬಿಟ್ಟಿದ್ದಾನೆ, ಇದನ್ನ ಹಾಕಿದ್ರೆ ಬರುತ್ತೋ ಇಲ್ವೋ ಅಂದಿದ್ದ ದಿನ ನಿಮ್ಗೆ ಪ್ರಳಯ ಆಗುತ್ತೆ. ಇದು ರಿಯಲ್ ನಾನು ಮಾತಾಡ್ತಾ ಇರೋದು. ಅದರಿಂದ ರೈತನ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅವನು ಮನಸ್ಸು ಬೇಜಾರು ಮಾಡ್ಕೋದ್ ದಿನ ನಮ್ಗೆ ಅನ್ನ ಸಿಕ್ಕಲ್ಲ ಸರ್. ಅವತ್ತು ಪ್ರಳಯ ಆಗುತ್ತೆ. ನಾನು ಹೇಳಿದ್ನಲ್ಲ, ನ್ಯಾಚುರಲ್ ಕ್ಯಾಲಿಮಿಟೀಸ್ ಏನೇನು ಹೇಳ್ತೀವಿ ಅವತ್ತು ಬರುತ್ತೆ ಸರ್ ಎಲ್ಲ. ಸೊ ಅದರಿಂದ ಇವೆಲ್ಲ ಸೂಕ್ಷ್ಮಗಳು, ನಾವು ಎಲ್ಲಿಂದ ಎಲ್ಗೋ ಹೋಗ್ತಾ ಇದ್ದೀವಿ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮನೆಯಲ್ಲಿ ವಸ್ತುಗಳು ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಪದೇ ಒರೆಸೋದು, ಮನೇನ ದಿನಾ ಒರೆಸೋದು, ದುಡ್ಡು ಕೊಡ್ತೀವಿ ಅಂತೇಳಿ ಮಾಡಬೇಡಿ ಸರ್, ಆಯ್ತು, ಅದು ಒಳ್ಳೇದಲ್ಲ. ಮನೆ ಒರೆಸ್ತಾನೆ ಇರಬಾರ್ದು. ಆಮೇಲೆ ನೀವು ಒರೆಸುವ ವಸ್ತುಗಳಲ್ಲಿ ಉಪ್ಪು ಹಾಕ್ಬೋದು ಸರ್, ಆಮೇಲೆ ಗಂಜಲ ಹಾಕ್ಬೇಕು ಸರ್, ಆಮೇಲೆ ಅರಿಶಿನ ಹಾಕ್ಬೇಕು ಸರ್, ಆಯ್ತಾ. ನೀವು ಇಷ್ಟು ಮಾಡಿದ್ರೆ ಮನೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಸರ್. ಈಗ ಯಾರೋ ಬಂದೋಗಿರ್ತಾರೆ, ನೀವೇನು ಮಾಡೋದು ಬೇಡ, ನಿಮ್ಮ ಮನೇನ ಇದು ಹಾಕ್ಬಿಟ್ಟು ಒರೆಸಿದ್ರೆ ಸಾಕು, ಅದು ನ್ಯಾಚುರಲಿ ನೆಗೆಟಿವ್ಸ್ನೆಲ್ಲ ಆಚೆಗೆ ಹಾಕತ್ತೆ ಸರ್. ಸೊ ಆ ಥರದಲ್ಲಿ ಮಾಡ್ಬೋದು. ಆಮೇಲೆ ಇನ್ನೂ ನಿಮ್ಮನೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಲ್ಲೋ ಹೋಗಿರ್ತೀವಿ, ಹುಷಾರೇ ಇಲ್ಲ, ಏನೋ ತೊಂದರೆ ಅಂತ ನಿಮ್ಗೆ ಅನ್ಸಿದ್ರೆ ಉಪ್ಪಿನ ಸ್ನಾನ ಸರ್. ಮಾರ್ನಿಂಗು ಒಂದು ಅರ್ಧ ಬಕೆಟಿಗೆ ನೀರು, ಇಷ್ಟು ಕಲ್ಲುಪ್ಪು ಹಾಕ್ಬಿಡೋದು, ತಿರುಗಿಸಿ ತಲೆ ನತ್ತಿ ಮೇಲಿಂದ ಬೀಳ್ಬೇಕು ಸರ್. ಅದು ನೀವು ಅದು ಬೀಳುವಂಥ ಇದನ್ನು ನೀವು ನೋಡಬೇಕು. ನಿಮ್ಮ ದೃಷ್ಟಿಲೇ ಅದೆಲ್ಲ ಆಚೆ ಹೊರಟೋಗುತ್ತೆ ಸರ್, ಆಯ್ತಾ. ನಿಜವಾಗ್ಲೂ ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಜ್ವರ ಬರುತ್ತೆ ಸರ್, ಅವತ್ತು ಜ್ವರ ಬರುತ್ತೆ ನಿಮಗೆ. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟೊಂದು ನೆಗೆಟಿವ್ಸು ನಿಮ್ಮಲ್ಲಿ ಇತ್ತು ಅಂತ ಗೊತ್ತಾಗುತ್ತೆ. ಸೊ ಅದು ಜ್ವರ ಬಂದರೂ ತಲೆ ಕೆಡಿಸ್ಕೋಬಾರ್ದು. ಮಾಮೂಲಿ ಒಂದು ಮಾತ್ರೆ ಇರ್ತದೆ ತಗೊಳ್ಳಿ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ಸರ್. ವಾರದಲ್ಲಿ ತಣ್ಣೀರಲ್ಲ, ಫಸ್ಟು ನೀವು ತಣ್ಣೀರು ಬೇಡ, ನನಗೆ ಬಿಸಿನೀರೇ ಯೂಸ್ ಮಾಡಿ. ಆದ್ರೆ ಅದಾದ್ಮೇಲೆ ಮಾಮೂಲಿ ಸ್ನಾನ ಮಾಡಿ, ಅದೆಲ್ಲ ಇಲ್ಲ. ಬಟ್ ಆ ಫಸ್ಟ್ ಟೈಮು ಆ ಥರ ಹಾಕೊಂಡ್ರೆ ಅದು ಏನೋ ನಿಜವಾಗ್ಲೂ ತೊಂದರೆ ಇದ್ರೆ ವಾರದಲ್ಲಿ 2 ಸಾರಿ ಮಾಡಿ ಸರ್, ಅವಾಗ ಪ್ರಾಬ್ಲಮೇ ಸಾಲ್ವ್ ಆಗಿಬಿಡುತ್ತೆ, ಆಯ್ತಾ. ಸೊ ಇವೆಲ್ಲ ಇದೆ ಸಿಂಪಲ್. ಆಮೇಲೆ ಮನೆ ಮುಂದೆ ಇವಾಗ ಯಾರೋ ಬತ್ತಾನೆ ಇರ್ತದೆ, ತೊಂದರೆ ಆಯ್ತಾರೆ ಅಂದಾಗ 2 ಪ್ಲಾಸ್ಟಿಕ್ ಬಟ್ಲಲ್ಲಿ ಕಲ್ಲುಪ್ಪಿಟ್ಟು ಅದ್ರ ಮೇಲೆ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟಿರ್ತಾರೆ, ನೋಡಿರ್ತೀರಾ. ಯಾಕೆ ಅಂತಂದರೆ ಆ ಉಪ್ಪಿಗೆ ಅಬ್ಸರ್ವ್ ಮಾಡೋ ಗುಣ ಇರ್ತದೆ ನೆಗೆಟಿವ್ಸ್ನ. ಸೊ ಅದಕ್ಕೇನು ಮಾಡ್ತೀವಿ, ನಮ್ಮ ಮನೆಗೆ ಬರೋರ ದೃಷ್ಟಿ ಆ ನಿಂಬೆಹಣ್ಣು ನೋಡಿದಾಗ ಆ ಉಪ್ಪು ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅಂದ್ರೇನು, ನನ್ನ ಮನೆ ಒಳಗೆ ಅದನ್ನ ಬಿಡಲ್ಲ. ಸೊ ಅದೇ ಥರ ನಾವು ಆಚೆ ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಬಂದಾಗ ಒಂದು ಬಕೆಟಲ್ಲಿ ನೀರಿಟ್ಟು ಅದಕ್ಕೊಂಚೂರು ಅರ್ಶಿನ ಹಾಕ್ಬಿಟ್ಟು ಕಾಲು ತೊಳ್ಕೊಂಬನ್ನಿ ಸರ್, ನೀವೇ ಅವಾಯ್ಡ್ ಮಾಡ್ಬಿಡ್ಬೋದು ನಿಮ್ಮ ಮನೆ ಬರೋ ನೆಗೆಟಿವ್ಸ್ನ. ಸೊ ಈ ಥರ ಸುಮಾರಿದೆ ಸರ್, ಬೇಕಾದಷ್ಟು ಬರ್ತದೆ. ಸೊ ಅದರಿಂದ ಅದು ನೋಡಿಕೊಂಡು ನಾವು ಹೇಳ್ತಾ ಹೋಗ್ಬೇಕಾಗುತ್ತೆ. ಅಂಡ್ ತುಂಬಾ ಜನ ನಿಮ್ಮ ಹತ್ರ ಬಂದಿರ್ತಾರೆ, ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ನೋಡ್ಲಿಕ್ಕೂ ಚೆನ್ನಾಗಿರ್ತಾರೆ, ಎಲ್ಲವೂ ಚೆನ್ನಾಗಿರ್ತಾರೆ, ಬಟ್ ಮದ್ವೆ ಆಗ್ತಿರಲ್ಲ. ಸುಮಾರು ಕಡೆ ಜಾತಕಗಳನ್ನ ತೋರಿಸಿರ್ತಾರೆ, ಆದ್ರೂ ಮದ್ವೆ ಆಗ್ತಿರಲ್ಲ. 20 ಜನ 40 ಜನ ಈ ತರದಲ್ಲಿ ನೋಡಿರ್ತಾರೆ. ಬಟ್ ಇನ್ನೊಂದು ಕೆಲವು ಕಡೆ ನೋಡ್ತೀವಿ, ತುಂಬಾ ಆವರೇಜ್ ಆಗಿರ್ತಾರೆ ಎಲ್ಲಾ ವಿಷಯದಲ್ಲೂ, ಆರ್ಥಿಕವಾಗ್ಲಿ ಅಥವಾ ಗುಣದಲ್ಲಾಗ್ಲಿ ಅಥವಾ ಇನ್ ಬೇರೆ ವಿಷಯಗಳಲ್ಲಾಗ್ಲಿ. ಅವರು ಒಂದೇ ಸಲ ಮದ್ವೆ ಆಗ್ಬಿಡ್ತಾರೆ, 2ನೇ ಸಲಿಗೆ ಮದ್ವೆ ಆಗ್ಬಿಡ್ತಾರೆ. ಈ ತರ ಯಾಕಾಗುತ್ತೆ ಸರ್? ಈಗ ಈ ಜಾತಕಗಳಲ್ಲಿ ಮದುವೆಗೆ ನಾವು ಕನ್ಸಿಡರ್ ಮಾಡೋದು, ಹುಡುಗಿ ಆದ್ರೆ ಕುಜ, ಹುಡುಗ ಆದ್ರೆ ಶುಕ್ರ, ಇವೆರಡರ ಜೊತೆ ಗುರು ಬೇಕು. ಸೊ ನಾನು ಜಾತಕ ಚೆಕ್ ಮಾಡಿದಾಗ ಅವ್ರಿಗೆ ಗುರು ಬಲಗಳಿರಲ್ಲ, ಗುರು ದೃಷ್ಟಿ ಇರಲ್ಲ. ಆ ಥರ ಇದ್ದಾಗ ಅದು ಕಷ್ಟ ಆಗುತ್ತೆ. ಒಂದು. ಎರಡನೇದು, ಈ ಶುಕ್ರ ಏನಿರುತ್ತೆ ಅದು ಯಾವ ಜಾಗದಲ್ಲಿ ಇರಬೇಕೋ ಅದಿಲ್ಲದೆ ಬೇರೆ ನೀಚ ಕ್ಷೇತ್ರದಲ್ಲಿ ಎಲ್ಲೋ ಸಿಕ್ಕಾಕೊಂಡಿರ್ಬೋದು, ಇದು ಕಷ್ಟ ಆಗುತ್ತೆ. ಅದೇ ಥರ ಕುಜ ಅಂತ ಬಂದಾಗ ಅದು ಎಲ್ಲಿರಬೇಕೋ ಅಲ್ಲಿರಲ್ಲ. ಅಂದರೆ ಇದು ಬೇಸಿಕ್ ನಾನು ಮಾತಾಡ್ತಾ ಇರೋದು ಜಾತಕದ ಬಗ್ಗೆ. ಸೊ ಅದನ್ನು ಬಿಟ್ಟು ಕೆಲವು ಸರಿ ಕರ್ಮಗಳಿರ್ತವೆ ಸರ್. ಕರ್ಮ ಅಂದರೆ ನಾನು ಚೆಕ್ ಮಾಡ್ತಾ ಇರ್ತೀನಿ, ವಂಶದೋಷಗಳು ಕೇತು ನೋಡಿದ್ರೆ ಆ ಹುಡುಗಿಗೆ. ಆಮೇಲೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಅಂದರೆ, ಆ ತೆಗೆದ ತಕ್ಷಣ ಎಷ್ಟು ಜನ ಮಕ್ಕಳು ಹೋದ್ರೆ ಒಬ್ರು ಅಂತಾರೆ ಸರ್. ಆ ಕರ್ಮ ಎಲ್ಲೋಗ್ಬೇಕು ಸರ್? ಈಗ ಅಪ್ಪ ಮಾಡಿರೋ ಕರ್ಮ, ತಾತ ಮಾಡಿರೋ ಕರ್ಮ ಎಲ್ಲೋಗ್ಬೇಕು ಜಾಗನೇ ಇಲ್ಲ ಸರ್. ಆ ವ್ಯಕ್ತಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಾನೆ, ಒಬ್ಬ ಮಗ ಮದುವೆ ಆಯ್ತಾ ಇಲ್ಲ. ಹೌದು ಸರ್, ಕೇತು ತೋರಿಸ್ತಾ ಇರ್ತಾನೆ, ನಿನ್ನ ಕರ್ಮಗಳು ಅಷ್ಟೊಂದಿದೆ, ಹೆಂಗೆ ನಿನಗೆ ಮುಂದೆ ವಂಶ ಸಂಸಾರ ಎಲ್ಲ ಬೆಳೆಯಕ್ಕೆ ಬಿಡಲಿ ಅಂತ ಕೇಳ್ತೇನೆ ಸರ್. ಹಾಗಾಗಿ ನಾವೇನು ಮಾಡ್ಬೋದು ಅಂತಂದರೆ ಅದನ್ನು ತಿಳ್ಕೋಬೇಕು. ದಶಾಭುಕ್ತಿಯಲ್ಲಿ ಅದು ಎಕ್ಸಾಂಪಲ್ ಚರ, ಸ್ಥಿರ ಮತ್ತು ದ್ವಿಸ್ವಭಾವ ಅಂತ ತಗೊಳ್ತೀವಿ ಸರ್. ಚರದಲ್ಲಿದ್ದರೆ ಚೇಂಜ್ ಮಾಡ್ಬೋದು ಸರ್, ಅದನ್ನು. ಸ್ಥಿರ ಆದರೆ ಬದಲಾಯಿಸೋಕ್ಕಾಗಲ್ಲ ಸರ್. ಅದೇ ಥರ ದ್ವಿಸ್ವಭಾವ ಅಂದರೂ ನಾವು ಚೇಂಜಸ್ ಮಾಡ್ಬೋದು ಸರ್. ಈ ಗ್ರಹಗಳೇನಾದ್ರು ಸ್ಥಿರದಲ್ಲಿದ್ದರೆ ಕಷ್ಟ ಸರ್ ಬದಲಾವಣೆ ಮಾಡೋದು. ಸೊ ನಾವು ಪ್ರಯತ್ನ ಮಾಡ್ತೀವಿ ಸರ್ ಅದನ್ನು. ಸೊ ಆ ಪರಿಹಾರಗಳಿಗೆ ಪ್ರಯತ್ನ ಮಾಡ್ತೀವಿ. ಒಂದು. ಆಮೇಲೆ ಆಗ್ಲೇ ಹೇಳಿದೆ ನಿಮಗೆ, ಭೂತಕಾಲ, ವರ್ತಮಾನ, ಭವಿಷ್ಯ ಅಂತ. ಈಗ ಭೂತಕಾಲದಲ್ಲಿ ಮದುವೆ ಆಗ್ಬೇಕಾದವರು, ಇವ್ನಿಗೆ ಆಸ್ತಿ ಕೊಡ್ಬೇಕಾದವರು ಎಲ್ಲರೂ ಹೋಗಿ ಭೂತಕಾಲದಲ್ಲಿ ಕೂತ್ಕೊಂಡಿದ್ರೆ ಇವನು ಈ ಜನ್ಮದಲ್ಲಿ ಮಾಡಿರೋ ಕರ್ಮಗಳು ಈ ಜನ್ಮದಲ್ಲಿ ಅದು ಹೊಡಿತಾ ಇರುತ್ತೆ.
ಸೊ ಅದರಿಂದ ಅದು ಫಲ ಸಿಕ್ಕಲ್ಲ. ಸುಮಾರು ಜನಕ್ಕೆ ಒಂದು ಕಾಂಟ್ರವರ್ಷಿಯಲ್ ವಿಷಯ ಅಥವಾ ಯೋಚನೆ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಭಯ ಪಡ್ತಾರೆ ಅಂದ್ರೆ 7.5 ಬಗ್ಗೆ. 7.5 ಅಂದ್ರೆ ಓಕೆ ನನ್ ಟೈಮ್ ಚೆನ್ನಾಗಿಲ್ಲಪ್ಪ, ಏನೋ ನನಗೆ 7.5 ಕಳೆದ್ಮೇಲೆ ಚೆನ್ನಾಗಿದೆಯಂತೆ ಅಂತೆಲ್ಲ ಅಂತಾರೆ. 7.5 ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಿಲ್ಲ. ಏನು 7.5 ಸರ್ ಏನಾಗಿದೆ ಗೊತ್ತಾ, ಈಗ ಸುಮ್ಮನೆ ಯಾರು ಬೇಜಾರು ಮಾಡ್ಕೋಬಾರ್ದು, ಇದನ್ನ ಯಾರು ನೋಡ್ತಾ ಇರೋರು. ಸೊ ನಾನು ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ. ಅಂದ್ರೆ ಶನಿ, ನೀವ್ ಹೇಳ್ತಾರೆ ಶನಿ ಬಗ್ಗೆ ಆಯ್ತಾ ಸರ್. ಟೋಟಲ್ 12 ಮನೆ ಇದೆ ಸರ್. ಇಲ್ಲಿ ಕುಂಡಲಿಯಲ್ಲಿ 12 ಮನೆ ಇದೆ. ಅದರಲ್ಲಿ 2 ಮನೆ ಶನಿದು ಸರ್. ಅದು ಕುಂಭ ಮತ್ತು ಮಕರ ಆಯ್ತಾ ಸರ್. 3 ನಕ್ಷತ್ರ ಇದೆ ಸರ್ ಶನಿದು. ಒಂದು ಮೀನ ರಾಶಿಯಲ್ಲಿ ಉತ್ತರ ಭಾದ್ರ, ಕಟಕ ರಾಶಿಯಲ್ಲಿ ಪುಷ್ಯ ಮತ್ತು ವೃಶ್ಚಿಕ ರಾಶಿಯಲ್ಲಿ ಅನುರಾಧ. ಈಗ 12 ಮನೇಲಿ ಎಷ್ಟಾಯ್ತು ಸರ್? 5 ಎಗ್ರು ಆಯ್ತು. ಕರೆಕ್ಟಾ? ಶನಿಗೆ 3 ದೃಷ್ಟಿ ಇದೆ ಸರ್. 3ನೇ ಮನೆ ತಾನಿರುವ ಜಾಗದಿಂದ 3, 7, 10 ನೋಡ್ತೇನೆ ಸರ್. 3 ಆಯ್ತು. ಎಷ್ಟಾಯ್ತು? 3, 3, 6, 8. ಸೊ ಗೊತ್ತಾಯ್ತಾ? ಆಮೇಲೆ ಈ ಶನಿ ಹೋಗಿ ಒಂದು ಜಾಗದಲ್ಲಿ ಕೂತಿರ್ತಾನೆ, ಅವನ ಮನೇಲೇನಿರಲ್ಲ. ಎಷ್ಟಾಯ್ತು ಸರ್? 9. ಅಂದ್ರೆ 12 ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಶನಿ ಪ್ರಭಾವ ಇದ್ದಾಗ 3 ಮನೆ ಬಿಟ್ಟಿದ್ದಾನಷ್ಟೇ. ಆಯ್ತಾ? ಅವನಷ್ಟೊಂದು ಕಂಟ್ರೋಲ್ ತಗೊಂಡಿದ್ದಾಗ ಆ ಶನಿನ ಯಾಕೆ ಎಳೆದು ತಂದು ಮಧ್ಯಕ್ಕೆ ಬಿಡ್ತೀರಿ? ತರಬಾರ್ದು ಸರ್. ನಾನು ಹೇಳ್ದ ಅವನೊಬ್ಬನೇ ಅಲ್ಲ, ಯಾರು ಗೊತ್ತಾ ಸರ್. ಈಗ ನನ್ನ ಪ್ರಕಾರ ಏನೋ ಗೊತ್ತಿಲ್ಲ, ತಿಳ್ಕೊಳಕ್ ಆಗಿರಲ್ಲ, ಆ ಶನಿ ತಂದು ನಿಲ್ಲಿಸ್ತಾರೆ ಸರ್. 7.5 ಅಷ್ಟಮ ಶನಿ, ನವಮ ಶನಿ ಮಾಡಬಾರ್ದು ಸರ್. ಅವ್ನು ತುಂಬಾ ತುಂಬಾ ಒಳ್ಳೆಯವನು ಶನಿ. ಅವನು ನನ್ನ ಕಷ್ಟವನ್ನ, ನನ್ನ ಶತ್ರುಗಳನ್ನ ನಂಗೆ ತೋರಿಸ್ತಾನೆ ಸರ್. ಆಯ್ತು, ಆದ್ರಿಂದ ನಾವು ಅದನ್ನ ಗೌರವಿಸ್ಬೇಕು. ಆಮೇಲೆ ಶನಿ ಅಲ್ಲಿ ತಪ್ಪು ಮಾಡೋಂಥದ್ದು ಹೇಳ್ತೀವಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 100% ಇಲ್ಲ, 100% ಇಲ್ಲ. ಅವ್ನು ಕೆಟ್ಟವನಲ್ಲ, ಆದ್ರೆ ನೀವ್ ಹೆಂಗಿರ್ತೀರ ಹಂಗಿರ್ತಾನೆ. ಆಯ್ತಾ? ಸೊ ಅದರಿಂದ ನಾವು ಶನಿ ಅಂದ್ರೆ ಆ ಥರದಲ್ಲಿ ನಾನು ತಗೊಳ್ತೀನಿ ಸರ್. ಹಾಗಾಗಿ ಈಗ ಎಕ್ಸಾಂಪಲ್ ಶನಿ 2.5 ವರ್ಷ ಸರ್. ಅದ್ರಲ್ಲಿ ಏನಿದೆ ಅಂದ್ರೆ ಫಸ್ಟ್ 2.5 ವರ್ಷ ಕರೆಕ್ಟ್ ಬರ್ತಾನೆ, ಆದ್ರೆ ಅವನು ಇಲ್ಲಿರ್ತಾನೆ ಸರ್. 2.5 ವರ್ಷ ತಲೆಯಲ್ಲಿ ಇರ್ತಾನೆ. ನೆಕ್ಸ್ಟ್ 2.5 ವರ್ಷ ಇಲ್ಲಿಗೆ ಬರ್ತಾನೆ. ಇನ್ನು 2.5 ವರ್ಷ ಕಾಲಿಗೆ ಬರ್ತಾನೆ. ಸೊ ಆದ್ರಿಂದ ಸೊ ಅವ್ನು ಖಂಡಿತ ಅದ್ ಮಾಡೇ ಮಾಡ್ತಾನೆ. ಅವ್ನ ಜಾಗಗಳು ಆಕ್ಯುಪೈ ಮಾಡಿದಾಗ ಬಂದ ಅಂದ್ರೆ ಕೆಟ್ಟದಾಗತ್ತೆ ಅಂತಲ್ಲ, 100% ಇಲ್ಲ. ಇಲ್ಲಿ ನಾನು ಪುನಃ ಹೇಳ್ತಾ ಇದ್ದೀನಿ, ಆಯ್ತಾ? ಇಲ್ಲಿ ಪುನಃ ನಿಮ್ ಜಾತಕಗಳು ಚೆಕ್ ಮಾಡಿದಾಗ ಶನಿ ಯಾವ ಕ್ಷೇತ್ರದಲ್ಲಿದ್ದಾನೆ, ಉಚ್ಚನ, ನೀಚನ, ಮಿತ್ರ ಕ್ಷೇತ್ರದಲ್ಲಿದ್ದಾರೆ, ಇವೆಲ್ಲ ಒಳ್ಳೆ ಫಲ ಕೊಡ್ತಾರೆ ಸರ್. ಈಗ ಹೇಳ್ತಾರೆ ಕೋರ್ಟ್ ವಿಷಯಗಳು. ಶನಿ ಅಂದ್ರೇನ್ ಸರ್? ಕಪ್ಪು, ನಿಧಾನ. ಕೋರ್ಟ್ ವಿಷಯಗಳು ನಿಧಾನನೇ ಅಲ್ವಾ? ಕರಿಕೋಟೆ ತಾನೆ, ಅವ್ರು ತೆಗಿಯೋದು ರೆಕಾರ್ಡ್ಸ್ ತಾನೆ. ಶನಿ ಅಂದ್ರೇನು ಹಳೆ ರೆಕಾರ್ಡ್ಸ್ ತೆಗಿಯೋದು. ಸೊ ಅಂದ್ಮೇಲೆ ನೀವು ಚೆನ್ನಾಗಿ ಶನಿ ಆರಾಧನೆ ಮಾಡಿ ಸರ್, ಕೋರ್ಟ್ ಕೇಸ್ ಬೇಗ ಸಾಲ್ವ್ ಆಗುತ್ತೆ. ಸೊ ಲಿಂಕ್ ಇದೆ. ನಾನು ಹೇಳೋದೇನಂದ್ರೆ ಆ ತರ ಬರ್ತಾನೆ ಸರ್. ನಿಮ್ಗೆ ಆಮೇಲೆ ಎಷ್ಟೋ ಜನ ಮಾಡ್ತಾರೆ ಸರ್, ಶನಿ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊತಾ ಇದ್ದಾರೆ. ಒಂದು ಸಿಂಪಲ್ ಪರಿಹಾರ ಹೇಳ್ತೀನಿ ಸರ್. ಏನಿಲ್ಲ, ಶನಿ ನಿಮ್ಗೆ ಇರ್ಲಿ ಪರವಾಗಿಲ್ಲ, ನೀವೇ ಹೇಳ್ತೀರಿ ಎಲ್ಲ ಒಪ್ಕೊಳ್ತೀನಿ. ಏನಿಲ್ಲ ಸರ್, ₹1, ₹2 ಕಾಯಿನ್ಗಳು ದಾನ ಮಾಡಿ ಸರ್. ಶನಿ ಬಿಟ್ಬಿಡ್ತಾನೆ ನಿಮ್ಮನ್ನ. ಏನ್ ಹೇಳಿ? ₹1, ₹2 ಕಾಯನ್ನು ಮಾಡಿ. ಎರಡನೇದು, ಯಾರು ಇರ್ತಾರೆ ಬೆಡ ಕ್ಲಾಸ್ ಅಂದ್ರೆ ಬೆಳಗ್ಗೆ ಎದ್ರೆ ಕೈ ಹೊಡ್ಡೋರು, ಅವ್ರಿಗೆ ಏನಾದ್ರು ಕೊಡಿಸಿ ಸರ್. ಶನಿ ಅವನೇ ಹೇಳ್ತಾನೆ ಗೊತ್ತಾ, ನನ್ನ ದೇವಸ್ಥಾನಕ್ಕೆ ಬಂದು ಕುತ್ಕೋಬೇಡಿ, ನನ್ನ ಪ್ರಭಾವ ಯಾರ ಮೇಲಿದೆ ನೀವು ಅವ್ರನ್ನ ಕಾಪಾಡಿ, ಅವ್ರು ನೋಡ್ಕೊಳ್ಳಿ, ನಾನು ನಿಮ್ಮನ್ನ ನೋಡ್ಕೋತೀನಿ. ಇಷ್ಟೇ ಹೇಳಿ. ನನ್ನ ಪ್ರಭಾವ ಯಾರ ಮೇಲಿದೆ ಅಂತಂದ್ರೆ ಅವ್ರ ಪ್ರಭಾವ ಇರೋರಿಗೆ ತೊಂದರೆ ಇದ್ದಾರೆ ಅಂತ ಅರ್ಥ. ತೊಂದರೆ ಅಲ್ಲ ಸರ್. ಅವ್ರು ಎಷ್ಟೇ ಕೋಟಿ ಕೊಟ್ರು ನಾಳೆ ಬೆಳಿಗ್ಗೆ ಕೈ ಹೊಡ್ತಾರೆ. ಈಗ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರ್ತಾರೆ. ಈಗ ಲೇಬರ್ ಕ್ಲಾಸ್ ಸರ್, ಅವ್ರ ಮಗು ಮಣ್ಣಲ್ಲಿ ಆಡ್ತಾ ಇರ್ತದೆ. ನಿಮ್ಗೆ ಶನಿ ಪ್ರಭಾವ ಇದ್ರೆ ಆ ಮಗು ಗೊಂಬೆ ಕೊಡ್ಸಿ. ಈಗ ಸ್ವೀಪರ್ಸ್ ಪಾಪ ಎಲ್ಲ ಕಸ ಗುಡಿಸ್ತಾ ಇರ್ತಾರೆ, ಬೆಳಿಗ್ಗೆ ಹೊತ್ತು ಕಾಫಿ ಕೊಡ್ಸಿ. ಗಂಡ ಹೆಂಡತಿ ಹೊಟ್ಟೆ ಪಾಡ್ಗೋಸ್ಕರ ಫುಟ್ಪಾತ್ ಅಲ್ಲಿ ಕುತ್ಕೊಂಡು ಬಿಸಿಲಲ್ಲಿ ಏನೋ ಮಾರಕ್ಕೆ ಕೂತಿರ್ತಾರೆ, ಅವ್ರಿಗೋಗಿ ಒಂದು ಛತ್ರಿ ಕೊಡಿಸಿ. ಶನಿ ಖುಷಿ ಆಗ್ತಾನೆ 100%, ಡೌಟೇ ಬೇಡ. ಗೊತ್ತಾಯ್ತಾ? ಮಾಡಿ. ಆಮೇಲೆ ಇನ್ನೂ ಒಂದು ತಿಳ್ಕೊಳ್ಳಿ, ಈಗ ನಿಮ್ಗೆ ಶನಿ ಎಲ್ಲೆಲ್ಲಿರ್ತಾನೆ ಅಂತ ಹೇಳ್ಬಿಡ್ತೀನಿ. ಶನಿ ಅಂತ ಹೇಳಿರೋದಕ್ಕೆ ಸೊ ನೋಡಿ ಸರ್, ದೇಹದಲ್ಲಿ ಕೂದಲಿಗೆ ಶನಿ ಅಧಿಪತಿ, ಚರ್ಮಕ್ಕೆ ಶನಿ ಅಧಿಪತಿ, ಹಲ್ಲಿಗೆ ಶನಿ ಅಧಿಪತಿ, ಉಗುರಿಗೆ ಶನಿ ಅಧಿಪತಿ, ಜಾಯಿಂಟ್ಸ್ಗೆ ಶನಿ ಅಧಿಪತಿ. ಆಯ್ತಾ? ಅಂದಮೇಲೆ ಎಷ್ಟು ಜನ ಲಟ್ಕೆ ಮುರಿದ್ರೆ ವ್ಯವಹಾರಗಳು ಎಂಡ್ ಆಗುತ್ತೆ ಅಂತ ಗೊತ್ತು ತಾನೆ. ಲಟ್ಕೆ ಮುರಿಬೇಡಿ ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ ಸರ್. ನಿಜಾನ ಅದು? ಲಟ್ಕೆ ಮುರಿದ್ರೆ ಶನಿ ರಿಲೀಸ್ ಆದ ಸರ್. ಶನಿ ಅಂದ್ರೆ ಸ್ಲೋ ಆಯ್ತು ಕೆಲಸ. ಅರ್ಥ ಮಾಡ್ಕೊಂಡ್ರೆ ಎದ್ದೊಟ್ಟೋಯ್ತಾರೆ. ಇದು ಆಗಲ್ಲ, ಬರೀ ಮಾತುಕತೆಯಲ್ಲಿ ರಿಸಲ್ಟ್ ಬರಲ್ಲ ಅಂತ. ಆಯ್ತಾ? ಅದಕ್ಕೆ ರಾತ್ರಿ ಉಗುರು ಕಟ್ ಮಾಡಬೇಡ ಅಂತ ಹೇಳ್ತಾರೆ. ಎಷ್ಟೋ ಜನ ಗೊತ್ತಿಲ್ಲ ಯಾಕೆ ಅಂತ. ಈಗ ನಾನು ಹೇಳ್ತೀನಿ, ಶನಿಯನ್ನು ನೀವು ಅಲೋ ಮಾಡ್ತಾ ಇದ್ದೀರಿ ಅಂತ. ಅವನದು ಆಯ್ತಾ? ಕತ್ಲೆ ಅಂದ್ರೆ ಅವನಿಗೆ ಇಷ್ಟ, ಆದ್ರಿಂದ ಅವನು ಬರ್ತಾನೆ. ಸೊ ಕೂದಲು ಕಟ್ ಮಾಡಿಸ್ಕೊಳ್ಳುವಂಥದ್ದು ಶನಿ, ಆದ್ರಿಂದ ಅದು ಬರ್ತದೆ. ಸೊ ಅದರಿಂದ ಜಾಯಿಂಟ್ಸ್ಗಳು ಆಯ್ತಾ, ನೋವುಗಳು ಬರೋದು, ವಾಯುತತ್ವ. ಶನಿ ಅಂದ್ರೆ ವಾಯುತತ್ವ. ಸೊ ಅದರಿಂದ ಶನಿ ಪ್ರಭಾವ ಹಿಂಗಿರುತ್ತೆ ಸರ್. ನಾನು ಸಜೆಸ್ಟ್ ಮಾಡೋದಿಷ್ಟೇ ಸರ್, 15 ದಿವಸಕ್ಕೊಂದ್ಸರಿ ಆಯ್ತಾ, ಈ ಜಾಯಿಂಟ್ಸ್ಗೆ ಎಣ್ಣೆ ಹಚ್ಚಿ ಸರ್. ಮಧ್ಯಾಹ್ನದ ಮೇಲೆ 15 ದಿನಕ್ಕೊಂದ್ಸರಿ, ಸಾಟರ್ಡೆ 12 ಗಂಟೆ ಮೇಲಿರಬೇಕು, ನೆರಳಲ್ಲಿರಬೇಕು. ಇಷ್ಟು ಹಚ್ಚಿ ಸರ್. ಶನಿಗೆ ನೀವೇ ಸ್ನಾನ ಮಾಡಿಸ್ತಾ ಇದ್ದೀರಿ ಸರ್. ಎಲ್ಲೆಲ್ಲಿ ಹಾಕೋಬೇಕು, ಸ್ನಾನ ಮಾಡಿಸಿ. ಡ್ರೈ ಆಗುತ್ತೆ, ಬೊಂಬಾಡಕ್ಕೆ ಸ್ನಾನ ಮಾಡಿ. 15 ಡೇಸ್ ಒಂದ್ಸರಿ ಮಾಡಿ ಸರ್, ಸಾಕು. ಶನಿ ನಿಮ್ಮನ್ನು ಬಿಟ್ಟು ಹೋಯ್ತಾನೆ, ಆಕ್ಟಿವ್ ಆಗ್ಬಿಡ್ತೀರಾ. ಆಯ್ತಾ? ಅಂದ್ರೆ ನಾನು ಹೇಳೋದು ಏನಂದ್ರೆ, ಇಷ್ಟೊಂದು ಸಿಂಪಲ್ ಆಗಿದೆ ಸರ್.
ಅದನ್ನ ಬಿಟ್ಟು ನಾವು ಕಾಂಪ್ಲಿಕೇಶನ್ ಅಂದ್ರೆ ಮಾಡ್ತೀವಿ. ಶನಿ ಬಿಟ್ಟು ಹೋಗೋದು ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಶನಿ ನಮ್ ಜೊತೆಗಿದ್ರೆ ಅದು ನೆಗೆಟಿವ್ ಅಂತನ ಅಲ್ಲ. ಇಲ್ಲ ನಾನ್ ಮಾತಾಡ್ತಾ ಇರೋದೇನಂದ್ರೆ ಈ ತರ ಭಯದಲ್ಲಿ ಬದುಕೋರ್ಗೆ. ಈಗ ನಾನು ಈ ಕೆಲಸ ಮಾಡ್ತೀನಿ ಅಂದಾಗ ಶನಿ ಹನುಮಾನ್ ಚಾಲೀಸ ಕೇಳಿಸ್ಕೊತೀನಿ ನಾನು. ಸೊ ಯಾಕಂದ್ರೆ ಇದು ವಾಯುತತ್ವ, ಅದು ವಾಯುತತ್ವ. ಸೊ ಅಂದ್ರೆ ಏನು, ಹನುಮಾನ್ನ ಯಾರು ಫಾಲೋ ಮಾಡ್ತಾರೆ, ಆಂಜನೇಯ ಪ್ರಭಾವ ಇರುವ ಕಡೆ ಶನಿ ಬರಲ್ಲ. ಗುರುಗಳೇ, ಈ ಕಾಲಗಳ ಮಹತ್ವ ಏನು ಅಂದ್ರೆ ಸುಮಾರು ಜನ ಹೇಳ್ತಾರೆ ಒಳ್ಳೆ ಟೈಮಲ್ಲಿ ಕೆಲಸ ಶುರು ಮಾಡಿ, ಅಂದ್ರೆ ಈ ಸಮಯದಲ್ಲಿ ಮಾಡಬಾರ್ದು, ರಾಹು ಕಾಲ ಅಂತ ಮಾತಾಡ್ತಾರೆ, ಯಮಗಂಡ ಕಾಲ ಅಂತ ಮಾತಾಡ್ತಾರೆ, ಗುಳಿಗೆ ಕಾಲ ಅಂತ ಮಾತಾಡ್ತಾರೆ. ಕಾಲಗಳು ನಿಜವಾಗ್ಲೂ ಪರಿಣಾಮ ಬೀರ್ತಾವ? ಅಂಡ್ ಈ ಕಾಲಗಳ ಮಹತ್ವ ಏನು ಜನರಲ್ಲಿ? ಈಗ ಈ ನೀವೇ ಕೇಳಿದ್ದು ರಾಹು ಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ, ಅದಿಲ್ಲದೆ ಇದ್ರೆ ಕ್ಯಾಲೆಂಡರ್ ಇರಲ್ಲ. ಆ ಥರ ಬಂದ್ಬಿಟ್ಟಿದೆ. ಅಂದ್ರೆ ಫಸ್ಟ್ ಹುಡುಕದೇ ಅದು ಅವರು ಜನಗಳು. ಸೊ ಆದರೆ ಆ್ಯಕ್ಚುಲಿ ಆ ಥರ ಇಲ್ಲ. ಎಕ್ಸಾಂಪಲ್, ಬೇರೆ ಫಾರಿನ್ ದೇಶಗಳಲ್ಲಿ ಈ ರಾಹು ಬಗ್ಗೆ ಕಾನ್ಸೆಪ್ಟೇ ಇಲ್ಲ, ಫಸ್ಟ್ ಪಾಯಿಂಟ್. ಎರಡನೇದು, ನಮ್ಮ ದೇಶದಲ್ಲೇ ನಮಗೆ ಎಕ್ಸೆಪ್ಟ್ ಕರ್ನಾಟಕ, ಬೇರೆ ನಾರ್ತ್ ಇಂಡಿಯಾಗಳೆಲ್ಲ ಈ ರಾಹುವನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ ಅವರು. ರಾಹು ಕಾಲವನ್ನ ವಿಶೇಷ ದೇವಿಗೆ, ರಾಹು ಅಂದರೆ ದೇವಿ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ರಖ್ಯಾತ ಜ್ಯೋತಿಷಿಗಳು ಅದನ್ನು ಕೊಡ್ತಾ ಇದ್ದಾರೆ. ಸೊ ಆ ಥರದಲ್ಲಿ ನಾವು ನೋಡ್ದಂಗೆ. ಆಮೇಲೆ ಯಾಕೆ ರಾಹುಕಾಲದ ಬಗ್ಗೆ ಮಾತಾಡೋದಾದ್ರೆ, ಮುಹೂರ್ತಗಳಲ್ಲಿ 21 ದೋಷಗಳನ್ನ ಕಂಡುಹಿಡಿತಾರೆ. ಪಂಚಾಂಗದ ಪ್ರಕಾರ ಮುಹೂರ್ತದಲ್ಲಿ 21 ದೋಷಗಳಿದೆ. ಆ 21 ದೋಷಗಳಲ್ಲಿ ರಾಹು ಇಲ್ಲ, ರಾಹುಕಾಲ ಇಲ್ಲ. ಸೊ ಚೆಕ್ ಮಾಡಿದ್ರೆ ಏನೋ ಇರ್ಬೇಕಾಗಿತ್ತಲ್ವಾ. ಸೊ ಆ ಥರದಲ್ಲಿ ಇಲ್ಲ. ಬಟ್ ಯಾಕೆ ಇಷ್ಟೊಂದು ಟ್ರೆಂಡ್ ಆಗ್ತಿದೆ ಈ ವಿಷಯ? ಅದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಷ್ಟೇ. ಆ ಥರ ರಾಹು ಯಾಕೆ ಅಂದ್ರೆ, ರಾಹು ಒಂದು ಕ್ರೂರಿ, 2 ಮಾಯೆ. ನಮ್ಮ ಜನ ಎರಡಕ್ಕೆ ಎದುರದು. ಏನ್ ಹೇಳಿ, ಯಾರು ಕ್ರೂರಿ ಕಂಡ್ರೆ ದೂರ ಓಡ್ತಾರೆ, ಮಾಯೆ ಅಂದ್ರೆ ಏನ್ ಮಾಡ್ಬಿಡ್ತಾರೋ ಅಂತ. ಅದು ಎರಡೂ ಇಲ್ಲ. ಆಕ್ಚುಲಿ ಇದೆ, ಅದರ ಕಾರಕತ್ವಗಳೇ ಅದು, ಏನು ಕ್ರೂರತ್ವ ಮತ್ತು ಮಾಯೆ. ಆದರೆ ಸೊ ಇದು ಆ ಥರದಲ್ಲಿ ತಗೊಳ್ಳೋದು ಬೇಡ, ಗೊತ್ತಾ. ನಮ್ಮ ಈ ಒಂದು ಜ್ಯೋತಿಷ್ಯ ಇದರಲ್ಲಿ ಆ ಥರದಲ್ಲಿ ಇಲ್ಲ. ಸೊ ಆದರೆ ಇದನ್ನ ಹೆಂಗೆ ಕಂಡುಹಿಡಿಯೋದು? ಈಗ ಏನು ರಾಹುಕಾಲ, ಗುಳಿಕ ಕಾಲ, ಯಮಗಂಡಕ ಕಾಲ, ಅದಕ್ಕೇನು ಮಾಡ್ತಾರೆ, ಸುತ್ತೂರು ಮಠದ ಸ್ವಾಮಿಗಳು ಒಂದು ಮಾಡಿದ್ದಾರೆ. ಅಂದ್ರೆ ಏನಂದ್ರೆ, ಇವತ್ತಿನ ಬೆಳಗ್ಗೆಯಿಂದ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬರುವಂತಹ ಸಮಯವನ್ನ 8 ಭಾಗ ಮಾಡೋದು. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, 8 ಭಾಗ ಮಾಡೋದು. ಸೊ ಪ್ರಥಮ ಭಾಗವನ್ನ ನೀವು ಅವತ್ತು ಏನಿರ್ತದೆ, ಈಗ ಭಾನುವಾರ ಮಾಡಿದ್ರೆ ಸೂರ್ಯನ್ ಕೊಟ್ಬಿಡಿ, ಎರಡನೇದು ಚಂದ್ರ, ಮೂರನೇದು ಕುಜ, ಈ ತರ ಕೊಟ್ಕೊಂಡು ಹೋದಾಗ 7 ಗ್ರಹಗಳಿಗೆ ನೀವು ಕೊಟ್ರಿ. ಏನೋ 8 ಭಾಗದಲ್ಲಿ 7 ಭಾಗವನ್ನ ಕ್ಲಿಯರ್ ಮಾಡ್ಬಿಟ್ರಿ. ಇನ್ನೊಂದು ಭಾಗವನ್ನ ಅದು ಈ ರಾಹು ಕೇತು ಅಥವಾ ರಾಹು ಯಮಗಂಡಕ ಕಾಲ ಅಥವಾ ಗುಳಿಕ ಕಾಲಕ್ಕೆ ಹೋಗುತ್ತೆ ಅಂತ ಮಾಡಿದ್ರು. ಸೊ ಈಗ ನಾನೇನ್ ಹೇಳ್ತೀನಿ, ಇಲ್ಲಿ ಹೆಂಗೋಗುತ್ತೆ ಅಂತಂದ್ರೆ, ಶುಕ್ರನಿಗೆ ಬರುವುದು ಅಂದ್ರೆ ಶುಕ್ರನ ಭಾಗವು ರಾಹುಗೆ ಹೋಗುತ್ತೆ, ಆಯ್ತಾ. ಸೊ ಗುರುವಿನ ಭಾಗ ನಿಮಗೆ ಯಮಗಂಡಕ ಕಾಲಕ್ಕೆ ಹೋಗುತ್ತೆ. ಅದೇ ತರ ನಿಮಗೆ ಶನಿಯ ಭಾಗ ಗುಳಿಕಕ ಅಥವಾ ಮಾಂದಿಗೆ ಹೋಗುತ್ತೆ. ಅದೇ ತರ ಬುಧಂದು ಅರ್ಧ ಪ್ರಹರಿ ಅಂತ ಬರ್ತದೆ. ಸೊ ಈ 4 ಭಾಗಗಳು ಅವ್ರವ್ರ ಭಾಗ ಅಲ್ಲಿ ಹೋಗುತ್ತೆ. ಸೊ ಇದನ್ನ ಎಲ್ಲೂ ಯಾವ ಜಾತಕಗಳಲ್ಲೂ ಮಾಡದೇ ಇದ್ರೂ ಸಹ ಪರಾಶರರು ಈ 2 ಗ್ರಹಗಳಿಗೆ, ಯಾವುದೋ ರಾಹು ಮತ್ತು ಕೇತುಗಳಿಗೆ ದಶೆಯನ್ನು ಕೊಟ್ಟಿದ್ದಾರೆ. ದಶಾಭುಕ್ತಿಯಲ್ಲಿ ರಾಹುಕೇತು ಇದ್ದಾರೆ. ಅಂದರೆ 120 ವರ್ಷಗಳೇನು ಒಬ್ಬ ಮನುಷ್ಯನಿಗೆ ಇದೆ ವಿಂಶೋತ್ತರಿ ದಶೆಯಲ್ಲಿ, ಅದರಲ್ಲಿ 25 ವರ್ಷನ ರಾಹು ಮತ್ತು ಕೇತು ಕೊಟ್ಟಿದ್ದಾರೆ ಅವರು. ಸೊ ಅಂದ್ರೆ ಅವರು ಕನ್ಸಿಡರ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾಕೆ ಹಿಂಗಾಯ್ತು ಅಂತ ತಗೊಂಡ್ರೆ, ಈ 7 ಮನೆಗಳು ಏನಿದೆ ಎಲ್ಲ ಹಂಚ್ಕೊಂಡ್ಬಿಟ್ರು ಎಕ್ಸೆಪ್ಟ್ ರಾಹುಕೇತು. ಯಾಕೆಂದ್ರೆ ರಾಹುಕೇತುಗಳು ಛಾಯಾಗ್ರಹಗಳು, ಅವಕ್ಕೆ ಆಕಾರ ಇಲ್ಲ, ರೂಪ ಇಲ್ಲ, ಏನೂ ಇಲ್ಲ. ಸೊ ಆದ್ರಿಂದ ಈ ಕಣ್ಣಿಗೆ ಕಾಣುವಂಥ ಎಲ್ಲ ಗ್ರಹಗಳು ಅವ್ರವ್ರ ಮನೆ ಸೇರ್ಕೊಂಡ್ರು. ಶನಿ 2, ಬುಧ 2, ಶುಕ್ರ 2, ಕುಜ 2, ಗುರು 2 ಎಲ್ಲ ಹಂಚ್ಕೊಂಡ್ಬಿಟ್ರು. ಸೊ ಈ ಪ್ರಾಬ್ಲಮ್ ಅಲ್ಲಿ ಬಂತು. ಸೊ ಆದರೂ ಸಹ ಅವರು ತಮ್ಮ ಪರಿಣಾಮವನ್ನ ಬೀರ್ತಾರೆ. ಅಂದ್ರೇನು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸೂರ್ಯ ಚಂದ್ರನ ಹಿಡ್ಕೊಂತಾರೆ. ಅದಕ್ಕೆ ಗ್ರಹಣಗಳು ಅಂತ ಕರಿತೀವಿ. ಅವ್ರು ಇಲ್ಲದೆ ಇದ್ದಿದ್ರೆ ಗ್ರಹಣಗಳೇ ಆಯ್ತಾ ಇರಲಿಲ್ಲ. ಅಂದ್ರೇನು, ಈ ಗ್ರಹಣ ಅನ್ನೋದು ಅವರಿಬ್ಬರನ್ನು ಅಲ್ಲಾಡೋ ರೀತಿ ಮಾಡಿಬಿಡುತ್ತೆ. ಸೊ ಈ ಥರ ಇರುತ್ತೆ. ಸೊ ಆದ್ರಿಂದ ಈ ರಾಹು ಅನ್ನೋದು ಇರೋದು ಸತ್ಯ. ಆದರೆ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಇಲ್ಲಿ ರಾಹುವನ್ನ ಟ್ರಾವೆಲ್ಗೆ ಮಾತ್ರ ಯೂಸ್ ಮಾಡಿದ್ರೆ ಬೆಸ್ಟ್. ಈಗ ಟ್ರಾವೆಲ್ ಅಂದರೆ ರಾಹು ಎಲ್ಲಿ ಎಫೆಕ್ಟ್ ಮಾಡ್ತಾನೆ ಅಂದರೆ, ನಾವು ಪ್ರಯಾಣ ಬೆಳೆಸುವಾಗ ರಾಹುವನ್ನು ನೋಡೇ ಹೋಗ್ಬೇಕು, ಆಯ್ತಾ. ಅವನು ಆ ಕೆಲಸ ಮಾಡ್ತಾನೆ. ಕ್ರೂರತ್ವ ಮತ್ತು ಅನಿರೀಕ್ಷಿತ 2 ವೆಹಿಕಲಲ್ಲೇ ಆಗೋದು, ಟ್ರಾವೆಲಲ್ಲೇ ಆಗೋದು. ಅದನ್ನು ಬಿಟ್ಟರೆ ನೀವು ಈ ರಾಹುವನ್ನು ಎಲ್ಲ ಕಡೆ ಖಂಡಿತ ಯೂಸ್ ಮಾಡ್ಕೋಬಹುದು. ಸೊ ಅದರಿಂದ ನಾವು ರಾಹು ವಿರೋಧಿ ಅಲ್ಲ, ಆಯ್ತಾ. ಈಗ ತಗೊಳ್ಳಿ, ರಾಹು ಅಂತ ಬಂದರೆ ಮಧ್ಯಾಹ್ನದ ಪೂಜೆ,
ರಾಹು ಪೂಜೆ ಅಂತ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಬಲಿ ಕೊಡುವಂಥ ದೇವಸ್ಥಾನಗಳಲ್ಲಿ ನೀವು ಯಾವ್ದಾರು ತಗೊಳ್ಳಿ, ಬನಶಂಕರಿ, ಎಲ್ಲ ದೇವಸ್ಥಾನಗಳಲ್ಲಿ ರಾಹು ಪೂಜೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆಯಿತಾ, ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನಿಮಗೆಲ್ಲ ನೀವೇ ಹೇಳಿದ್ರಿ ಚಾಮುಂಡಿ ಇದು ಅಂತ ಎಲ್ಲವನ್ನ ಒಲಿಯುವಂಥ ರಾಹು ಅದು. ಸೊ ಅದರಿಂದ ಆ ಕ್ರೂರತ್ವ ನೋಡಿ ಇದು ಮಾಡಬೇಡಿ. ಸೊ ಇದರಿಂದ ಖಂಡಿತ ಯಾವುದು ನಮ್ಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಸರ್. ಅದರಿಂದ ಈ ರಾಹು ಕಾಲ ಇದೆ ಮಾಡಬೇಕು, ಆದರೆ ಅದನ್ನು ಕೇವಲ ಪ್ರಯಾಣಕ್ಕೆ ಮಾತ್ರ ಇಟ್ಕೊಳ್ಳಿ, ಅದನ್ನು ಬೇರೆ ಥರದಲ್ಲಿ ನೋಡಕ್ಕೆ ಹೋಗಬೇಡಿ. ಓಕೆ, ಈ ರಾಹು ಕಾಲದ ವಿಷಯದ ಬಗ್ಗೆ ಆ ಥರದ್ದು ಮಾತಾಡೋದಾದ್ರೆ ಮಾಸಗಳ ಬಗ್ಗೆ ಮಾತಾಡ್ಬೇಕಾದ್ರೂ ಕೆಲವೊಂದು ಮಾಸಗಳನ್ನ ನಾವು ಸ್ವಲ್ಪ ಹಿಂದೆ ಇಡ್ತೀವಿ. ಈಗ ಆಷಾಢ ಮಾಸ ಆಗಿರ್ಬೋದು, ಇಲ್ಲ ಧನುರ್ಮಾಸ ಆಗಿರ್ಬೋದು, ಆಗ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು, ಫಲಿಸಲ್ಲ ಅಂತಾರೆ. ಅಂಡ್ ಯಾವ್ದೇ ಶುಭ ಕಾರ್ಯಗಳನ್ನ ಕೆಲವು ಕಡೆ ಮಾಡಲ್ಲ, ತುಂಬಾ ಕೆಲವು ಕಡೆ ಮಾಡ್ತಾರೆ. ಈ ಆಷಾಢ ಮಾಸ ಧನುರ್ಮಾಸದ ವಿಶೇಷತೆಗಳೇನು, ಏನಕ್ಕೆ ಆತರ ಮಾಡಬಾರ್ದು ಒಳ್ಳೆ ಕೆಲಸಗಳನ್ನ ಅಂತ ಹೇಳೋದು? ಸರ್, ಆಷಾಢ ಮಾಸದಲ್ಲಿ ಪ್ರಕೃತಿ ವಿಕೋಪಗಳು, ಪ್ರಕೃತಿ ಸಪೋರ್ಟ್ ಮಾಡಲ್ಲ ಸರ್. ಅವಾಗ ಮಂಜು ಬೀಳುವಂಥದ್ದು ಅಥವಾ ಈ ತರ ಪ್ರಕೃತಿ ಸಪೋರ್ಟ್ ಮಾಡಲ್ಲ. ಸೊ ಅದು ಬೇಡದೇ ಇರೋ ಅನಾಹುತಕ್ಕೆ ಕಾರಣ, ರೋಗ ರುಜಿನಗಳಿಗೆ ಕಾರಣ. ಆಯ್ತಾ, ಈಗ ಚಳಿ ಅಂತ ತಗೊಳ್ಳಿ, ಆಮೇಲೆ ಗಾಳಿ ಜಾಸ್ತಿ ಇರುತ್ತೆ. ಆಯ್ತಾ, ಆ ಟೈಮಲ್ಲಿ ಹುಳುಗಳು ಜಾಸ್ತಿ ಸರ್. ನೀವು ಕೆಲವು ತರಕಾರಿ ಬೆಳಿತೀರಲ್ಲ, ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗೋದು ಯಾಕೆ ಅಂದರೆ ಆ ಚಳಿಗಾಲದಲ್ಲಿ ಸೂರ್ಯನ ಬೆಳಕು ಬೀಳದೇ ಇರೋದ್ರಿಂದ ಅಲ್ಲಿ ಹುಳುಗಳು ಜಾಸ್ತಿಯಾಗಿ ಆ ವಸ್ತುವನ್ನು ತಿಂತವೆ. ಸಾದ್ದರಿಂದ ಇಂಥ ಟೈಮ್ಗಳಲ್ಲಿ ನಾವು ಈ ಒಂದು ಏನು ಆಷಾಢ ಮಾಸವನ್ನು ತಗೊಳ್ತೀವಿ. ಇನ್ನು ಧನುರ್ಮಾಸ ಅಂದರೆ ಇದು ತುಂಬ ಪವಿತ್ರವಾದ ಮಾಸ. ಆ್ಯಕ್ಚುಲಿ ಮಾರ್ನಿಂಗ್ ಇರುತ್ತೆ. ಧನುರ್ಮಾಸದಲ್ಲಿ ಮಾರ್ನಿಂಗ್ ಪೂಜೆ ತುಂಬ ಶ್ರೇಷ್ಠ. ಸೂರ್ಯೋದಯಕ್ಕಿಂತ ಮುಂಚೆನೇ ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಅಂತ ಇದ್ದರೆ ಧನುರ್ಮಾಸ ತುಂಬ 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 ಇಂಪಾರ್ಟೆಂಟು. ಇದನ್ನು ನಾನು ಮಾಡಿದ್ದೀನಿ. ಧನುರ್ಮಾಸದಲ್ಲಿ ಯಾಕೆ ಹೋಯ್ತಾ ಇದ್ನೋ ಗೊತ್ತಿಲ್ಲ, ಪ್ರಸಾದಕ್ಕೆ ಗ್ಯಾರಂಟಿ ಹೋಯ್ತಾ ಇದ್ದೆ, ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಅದು ನಂಗೆ ತುಂಬ ರಿಸಲ್ಟ್ ಕೊಡ್ತು. ಈಗ ಅನ್ನಿಸ್ತಾ ಇದೆ, ಅಂದರೆ ಒಂದು 20 ವರ್ಷದಿಂದನೇ ಅನ್ನಿಸ್ತು. ಆದ್ದರಿಂದ ಧನುರ್ಮಾಸ ನೀವು ಮದುವೆಗೆ ಬಿಟ್ಬಿಡಿ, ಮದುವೆ ನಾನು ಮಾತಾಡ್ತಾನೆ ಇಲ್ಲ, ಆದರೆ ಬೇರೆ ಕಾರ್ಯಗಳಿಗೆ ಕೆಲವು ಕಾರ್ಯಗಳು ವಿಶೇಷ ಧನುರ್ಮಾಸ. ಆದ್ದರಿಂದ 1 ತಿಂಗಳು ಏನು ಧನುರ್ಮಾಸದ ಪೂಜೆಗಳು ನೀವು ಭಾಗವಹಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತೆ. ಸೊ ಅದರಿಂದ ಅವೆರಡು. ಪ್ಲಸ್ ಈಗೇನಂದ್ರೆ ಈಗಿನ ಕಾಲದಲ್ಲಿ ಲವ್ ಮಾಡೋರು ಆಷಾಢ ನೋಡ್ತಾ ಇಲ್ಲ, ಧನುರ್ಮಾಸ ನೋಡ್ತಾ ಇಲ್ಲ. ಸೊ 2 ನಡೆಯುತ್ತೆ, ಇದು ಇದೆ. ಆಮೇಲೆ ಇನ್ನೂ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ನೋಡಿ, ಈಗ ನಮಗೆ ಯಾರು ಮದುವೆಗಳೆಲ್ಲ ಮಾಡಿಸ್ತಾರೆ, ನಾನು ಬೇರೆ ಯಾವುದೋ ಕೆಟ್ಟ ಉದ್ದೇಶ ಅಲ್ಲ, ಮದುವೆಗಳನ್ನೆಲ್ಲ ಮಾಡಿಸ್ತಾರೆ, ಅವರ ಫ್ಯಾಮಿಲಿಗಳಲ್ಲಿ ಹಂಗಾರೆ ಮದುವೆ ಯಾವಾಗ ಆಗಬೇಕು? ನಮಗೆ ಬರೀ ಮದುವೆ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಅವಾಗ ಅವ್ರೇನು ಮಾಡ್ತಾರೆ, ಸೀಸನಲ್ಲಿ ಅವ್ರದ್ದು ಸೀಸನ್ ಅದು, ನಮ್ಮನ್ನು ಮದುವೆ ಮಾಡಿಸುವಂಥ ಸೀಸನ್ಗಳಲ್ಲಿ ಕಷ್ಟಪಟ್ಟು ದುಡಿತಾರೆ ಪಾಪ. ಅವರು ದುಡ್ದಾದ್ಮೇಲೆ ಏನು ಮಾಡ್ತಾರೆ, ಇಂಥ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅವರು ಮದುವೆಗಳನ್ನ ಅರೇಂಜ್ ಮಾಡ್ಕೋತಾರೆ. ಅವಾಗ ಏನಾಗುತ್ತೆ, ಒಂದು ವಸ್ತುಗಳು ಕಡಿಮೆ ರೇಟ್ ಇರುತ್ತೆ, ಎರಡನೇದು ನೆಮ್ಮದಿಯಿಂದ ಅವ್ರ ಮನೆ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಸೊ ಇವೆಲ್ಲ ಆ ಥರ ತಗೊಂಡಾಗ ಭಗವಂತ ಅಕ್ಸೆಪ್ಟ್ ಮಾಡ್ತಾನೆ ಸರ್. ಅವ್ನ ಕೆಲಸ ಅವ್ನು ಕರೆಕ್ಟಾಗಿ ಮಾಡಿದ್ದು, ಅವ್ನು ನೆಮ್ಮದಿಯಾಗಿ ಅವ್ನ ಕುಟುಂಬದಚ್ಚೆ ಇರಬೇಕು ಅಂತ ಆ ವ್ಯಕ್ತಿಗಳಿದ್ದಾಗ ತಪ್ಪೇನಿದೆ ಸರ್, ಇದು ನಡೆಯುತ್ತೆ. ಆದ್ರಿಂದ ಇದು ಅನುಕೂಲಕ್ಕೆ ತಕ್ಕಂತೆ ನಡೀತಾ ಇದೆ. ಬಟ್ ಯಾರ್ದು ನಾನು ಅಪವಾದನೂ ಅಲ್ಲ, ತೊಂದರೆನೂ ಇಲ್ಲ ನಮಗೆ, ಅವ್ರು ಮಾಡ್ತಾ ಇರೋದು ಕರೆಕ್ಟ್. ಇದೇ ರೀತಿ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಸೇರಬಾರ್ದು ಅಂತಾರಲ್ಲ, ಅದು ಯಾಕೆ ಸರ್? ಇದನ್ನ ಹೇಳಿದ್ ನಾನು. ಏನಾಗುತ್ತೆ ಅಂದ್ರೆ ಇದೆಲ್ಲ ಅದು ರೀಸನ್ ಅಷ್ಟೇ ಸರ್. ಏನು ಅತ್ತೆ ನಿಂತಿದ್ರೆ ಇದರಲ್ಲಿ ಒಂದೇ ಹೊಸಲಲ್ಲಿ ಎಲ್ಲ ಓಡಾಡಬಾರ್ದು ಸರ್. ಎಲ್ಲಾ ಸಂಪ್ರದಾಯಗಳು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಸರ್. ಸೊ ಆದ್ದರಿಂದ ಇದು ನೆಪ, ಗೊತ್ತಾಯ್ತಾ? ಆದ್ರೆ ಇವತ್ತು ಯಾರು ಕೇಳಿಸ್ಕೊತಾ ಇಲ್ಲ ಸರ್, ಗೊತ್ತಾಯ್ತಾ? ನೀವಿಲ್ಲ ಅಡ್ಡ ಹಾಕಿದ್ರೆ ನಾವು ಬೇರೆ ಕಡೆ ಹೋಯ್ತೀವಿ ಅಂತಾರೆ. ಹಂಗಾಗಿ ಅನಾಹುತ ಆಗಕ್ಕೆ ಕಾರಣ ಆಗಿದ್ದಾರೆ. ಅದನ್ನ ಪಾಡ್ಗದ್ ಬಿಡ್ಬೇಕು, ಎಷ್ಟರ ಮಟ್ಟಿಗೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಸರ್, ಆಯ್ತಾ? ಅದನ್ನ ಬಿಟ್ಟು ನಾವು ಅತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅಷ್ಟೇ ನಾವು ಹೇಳೋದು. ಈಗ ಮದ್ವೆ ಕಾರ್ಡಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಒಂದು ಫಂಕ್ಷನ್ ಕಾರ್ಡ್ಸ್ ಏನಾದ್ರು ಬರುತ್ತೆ ಅಂದ್ರೆ ಅದರಲ್ಲಿ ಲಗ್ನ ಅಂತ ಇರುತ್ತೆ. 6:30 ಇಂದ 8:30, 10:00 11 ಗಂಟೆ ಅಂತ. ಈ ಲಗ್ನ ಅಂದ್ರೆ ಏನರ್ಥ? ಅಂದ್ರೆ ಸಮಯ ಅಂತನಾ? ಸರ್, ಈಗ ಸಿಂಪಲ್ ಆಗಿ ಮಾತಾಡೋದಾದ್ರೆ ಸರ್, ಈ ಲಗ್ನ ಅಂತ ತಗೊಳ್ಳೋದಾದ್ರೆ ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಸರ್. ಜಾತಕಗಳಲ್ಲಿ ಲಗ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಲಗ್ನ ಅಂದ್ರೆ ಏನು ಅಂತ ಬಂದ್ರೆ, ಯಾವ ವ್ಯಕ್ತಿ ಇದು ದೇಹನ ರೆಪ್ರೆಸೆಂಟ್ ಮಾಡುತ್ತೆ. ಯಾವುದು ಲಗ್ನ ಅಂದ್ರೆ ದೇಹ. ಯಾವ ಕುಂಡಲಿಯನ್ನ ನಾನು ತಗೊಳ್ತೀನಿ ಅದರಲ್ಲಿ ಲಗ್ನ ಅಂತ ಬಂದ್ರೆ ಆ ವ್ಯಕ್ತಿಯ ಗುಣಧರ್ಮಗಳನ್ನ ಅವನು ಹೇಗಿರ್ತಾರೆ ಅಂತ ತಿಳಿಸೋದೇ ಲಗ್ನ ಸರ್, ಆಯ್ತಾ? ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಇದು ಫಸ್ಟು. ಆಮೇಲೆ ನೀವು ಹೇಳಿದ್ರೆ ಇದಕ್ಕೆ ಇಷ್ಟು ನಿಮಿಷ ಅಂತ ನೋಡಿ, ಟೋಟಲ್ಲು ಒಂದು ದಿನಕ್ಕೆ 12 ಲಗ್ನಗಳು ಬರ್ತದೆ. 12 ಲಗ್ನಗಳು ಅಂದ್ರೇನು, 2 ಗಂಟೆ ಅವಧಿಗೆ ಒಂದು ಲಗ್ನ ಬರ್ತದೆ. ಸೊ ಅಂದ್ರೆ 24 ಗಂಟೆಗಳಲ್ಲಿ 2 ಅವರಿಗೆ ಒಂದು ಲಗ್ನ. ಉದಾಹರಣೆ, ಇವತ್ತು
ಯಾವುದೋ ತಗೊಳ್ಳಿ, ಕುಂಭ ಅಂತ ಇಟ್ಕೊಳ್ಳಿ. ಬೆಳಗ್ಗೆ 6:20ಕ್ಕೆ ಸೂರ್ಯೋದಯ ಆದರೆ 2 ಅವರು ಅಂದರೆ 8:20 ತನಕ ಅದು ಕುಂಭ ಲಗ್ನನೇ ಆಗಿರುತ್ತೆ. ಅದರ ನಂತರ ಅದು ಮೀನ ಲಗ್ನ ಆಗುತ್ತೆ. ಸೊ ಈ ಥರ ರೌಂಡ್ ಬಂದು ಲಾಸ್ಟಲ್ಲಿ 24 ಗಂಟೆನ ಕಳೆಯುತ್ತೆ. ಸೊ ಆದ್ದರಿಂದ ಈಗ ಲಗ್ನ ಅಂತ ಗೊತ್ತಾಯಿತು. ಈಗ ನಾನೇನು ಹೇಳ್ತೀನಿ, ಈಗ ಆ ಲಗ್ನನೇ ತಗೊಳ್ಳೋಣ. ಸೊ ಈ ಲಗ್ನ ಅಂದರೆ 2 ವಾರ ಅಂತ ಹೇಳಿದೆ. ಸೊ 2 ವಾರ ಅಂದರೆ ಎಷ್ಟು ನಿಮಿಷ ಆಯಿತು? 120 ನಿಮಿಷ. 120 ನಿಮಿಷ ಇಂಟು 120 ಸೆಕೆಂಡ್ಸು 7200 ಸೆಕೆಂಡ್ಸ್ಗಳಾಯಿತು. ಸೊ ಅಂದರೆ ಒಂದು ಲಗ್ನದಲ್ಲಿ 7200 ಸೆಕೆಂಡ್ಸ್ ಇದೆ ಅಂದರೆ 1 ಸೆಕೆಂಡಲ್ಲಿ ಎಷ್ಟು ಜನ್ಮಗಳಾಯ್ತಾ ಇರ್ಬೋದು? 1 ಸೆಕೆಂಡ್ಗೆ ಅಂದ್ರೇನು, ಏನೂ ಇಲ್ಲ ಅಂತ ತಗೊಂಡ್ರು 7200 ಆಯಿತು. ಆದರೆ 12 ಮನೆ ಕ್ಯಾಲ್ಕುಲೇಟ್ ಮಾಡಿದಾಗ ಅದು 86,400 ಆಯಿತು. 12 ಮನೆ, ನಾವು 1 ಮನೆ ಮಾತಾಡಿದ್ದು, 12 ಮನೆಗಳಿಗೆ ಅದು 86,400. ಅಂದರೆ ಒಂದು ರೌಂಡಿಗೆ ಒಂದು ದಿನಕ್ಕೆ ಏನೂ ಇಲ್ಲ ಅಂದರೂ 1 ಸೆಕೆಂಡ್ 1 ಮಗು ಅಂದರೆ ಜನನ ಅಂದರೆ 86,400 ಬರುತ್ತೆ. ಸೊ ಆದ್ದರಿಂದ ಇದು ಭಗವಂತನ ಮಹಿಮೆ, ಭಗವಂತನ ಇಚ್ಛೆ. ಅದಕ್ಕೆ ಹೇಳ್ತಾರೆ 1 ಸೆಕೆಂಡಲ್ಲಿ ನಾನು ಹಂಗಾಗಲ್ಲ, ಒಂದೇ ತಾಯಿಯಲ್ಲಿ ಒಂದೇ ಕ್ಷಣಕ್ಕೆ ಮಕ್ಕಳು ಹುಟ್ಟಿದ್ರು ಅವೆರಡು ಕ್ಯಾರೆಕ್ಟರ್ ಬೇರೆ ಇರುತ್ತೆ, ತಮ್ಮ ಇಂಪ್ರೆಷನ್ ಬೇರೆ ಇರುತ್ತೆ, ಅದನ್ನ ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಅಂದ್ರೇನು, ಅವನ ಕರ್ಮ ಸಿದ್ಧಾಂತದಲ್ಲಿ ಅವನು ಬದುಕ್ತಾನೆ, ಇವನ್ ಕರ್ಮ ಸಿದ್ಧಾಂತದಲ್ಲಿ ಇವ್ರು ಬದುಕ್ತಾರೆ. ಸೊ ಅದರಿಂದ ಲಗ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ಈ ಮನೆಗಳಲ್ಲಿ 2 ಥರ ಬರುತ್ತೆ ಸರ್. ಒಂದು ಮೇಷದಿಂದ ಪ್ರಾರಂಭ ಆಗಿ ಮೀನಕೆಂಡ್ ಆಗುತ್ತೆ. ಇದಕ್ಕೆ ರಾಶಿ ಚಕ್ರ ಅಂತ ಕರಿತೀವಿ, ಅಥವಾ ಕುಂಡ್ಲಿ ರಾಶಿ ಚಕ್ರ ಅಂತ ಕರಿತೀವಿ. ಯಾವಾಗ ಈ ವ್ಯಕ್ತಿ ಮೇನಲ್ಲೇ ಹುಟ್ಟಲ್ಲ, ಇಲ್ಲ ಡಿಸೆಂಬರ್ಲೇ ಹುಟ್ಟಲ್ಲ, ಮಧ್ಯದಲ್ಲಿ ಹುಟ್ಟಲೇಬೇಕು ತಾನೆ. ಹಂಗಾರೆ ಅವನ ಪರಿಸ್ಥಿತಿ ಏನು ಅಂತ ಬಂದಾಗ ಇಲ್ಲಿ ಲಗ್ನ ತುಂಬಾ ಪರಿಣಾಮವನ್ನ ಬೀರುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ಹುಟ್ಟುವಾಗ ಬೀಳುವಂತಹ ಸೂರ್ಯನ ಕಿರಣ ಅವನ ಲಗ್ನವನ್ನು ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಅವನಿಗೆ 1ನೇ ಮನೆ ಮೇಷ ಆಗಲ್ಲ, ಲಗ್ನ ಎಲ್ಲಿರುತ್ತೆ ಅದು ಪ್ರಥಮ ಹೌಸ್ ಆಗುತ್ತೆ. ಆಯ್ತಾ? ಸೊ ಅದರಿಂದ ಈ ಲಗ್ನ ಅಂದರೆ ವ್ಯಕ್ತಿ. ಆಯ್ತಾ? ಸೊ ಅಂದರೆ ಈಗ ಎಕ್ಸಾಂಪಲ್ಲು ನಾವೇ ತಗೊಳ್ಳೋಣ, ಸಿಂಹ ಲಗ್ನ ತಗೊಂಡ್ರೆ ಏನಾಗುತ್ತೆ? ಸಿಂಹ ಲಗ್ನದಲ್ಲಿ ನಿಮಗೆ ಯಾವುದು ಬರ್ತದೆ? ಮಕ, ಪುಬ್ಬ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರ ಬರ್ತದೆ. ಸೊ ಅಂದ್ರೇನು, ಒಂದು ಲಗ್ನ ಅಂತ ತಗೊಂಡಾಗ ದೇಹ ಆಯಿತು, ಅದರಲ್ಲಿ 3 ಜನ ಇದ್ದಾರೆ. ಈಗ ಆ 3 ಜನ ನಕ್ಷತ್ರಗಳಲ್ಲಿ ನಿಮ್ಮನ್ನ ಯಾರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಎಕ್ಸಾಂಪಲ್ಲು ಮಕ ನಕ್ಷತ್ರ ಆದರೆ ಕೇತು ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ, ಪುಬ್ಬ ಆದರೆ ಶುಕ್ರ ಹ್ಯಾಂಡ್ಲ್ ಮಾಡ್ತಾನೆ, ಉತ್ತರ ಅಂತ ಬಂದಾಗ ಸೂರ್ಯ ಹ್ಯಾಂಡ್ಲ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ ನಮಗೆ. ಸೊ ಆದ್ದರಿಂದ ಅಂದ್ರೇನು, ಲಗ್ನದ ಕಂಟ್ರೋಲ್ ಯಾರು ತಗೊಂಡ್ರು ಅಲ್ಲಿರುವಂತಹ 3 ನಕ್ಷತ್ರಗಳಲ್ಲಿ ಒಬ್ರು ತಗೊಳ್ತಾರೆ. ಸೊ ಅಂತ ಅದಕ್ಕೆ ನಾವೇನ್ ಮಾಡ್ತೀವಿ, ಇದು ರಾಶಿ ಕುಂಡಲಿ, ಇನ್ನೊಂದು ಭಾವಕುಂಡಲಿ ಅಂತ ಕರಿತೀವಿ. ಏನ್ ಹೇಳಿ, ಮೇಯಿಂದ ಡಿಸೆಂಬರ್ ಇದು ಏನು ಮೀನ ತನಕ ರಾಶಿ ಕುಂಡ್ಲಿ ಜನರಲ್ಲು ಟಿವಿಲಿ ಹೇಳ್ತಾರಲ್ಲ, ಚಂದ್ರ ಇಲ್ಲಿ ಬಂದ ಹಿಂಗ್ ಮಾಡಿ. ಆದರೆ ಲಗ್ನ ಕುಂಡ್ಲಿ ಇದನ್ನ ನಾವು ಭಾವಕುಂಡ್ಲಿ ಅಂತ ಕರಿತೀವಿ. ಅಂದರೆ ಭಾವ ಅಂದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಭಾವನೆಗಳಿಗೆ ಅದು ಸ್ಪಂದಿಸ್ತಾ ಇರುತ್ತೆ. ಆದ್ದರಿಂದ ನಾವು ಮೇಷ ತಗೊಳ್ಳಲ್ಲ, ಆ ವ್ಯಕ್ತಿ ಲಗ್ನ ಸಿಂಹ ಆಗಿದ್ರೆ ಅದು ಪ್ರಥಮ ಹೌಸ್ ಆಗತ್ತೆ. ಸೊ ಅಲ್ಲಿಂದ ನಾವು 12 ಮನೆಯನ್ನ ಹೇಳ್ತೀವಿ. ಸೊ ಈಗ ತಗೊಳ್ಳಿ, ಫಸ್ಟ್ ಮನೆ ಏನು ಹೇಳುತ್ತೆ ಅಂತ ತಗೊಂಡ್ರೆ ಅದು ಧನುಭಾವ, ವ್ಯಕ್ತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. 2ನೇ ಮನೆ ಧನಭಾವ ಅಥವಾ ಕುಟುಂಬವನ್ನ ರೆಪ್ರೆಸೆಂಟ್ ಮಾಡುತ್ತೆ. 3ನೇದು ಸಹೋದರ, ಆಯ್ತಾ, ಬಾತೃ ಅಂತ ಕರಿತೀವಿ, ಅವ್ರನ್ನ ಮಾಡುತ್ತೆ. 4ನೇ ಮನೆ ನಿನ್ನ ಬೇಸಿಕ್ ಎಜುಕೇಷನ್ನು, ತಾಯಿ ಮತ್ತು ಸುಖ ಸಂತೋಷಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. 5ನೇದು ಸಂತಾನವನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ನಿಮ್ಮ ವಂಶವನ್ನು ಪೂರ್ವ ಪುಣ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. 6ನೇ ಮನೆ ನಿಮಗೆ ರೋಗ ರುಜಿನ ಮತ್ತು ಋಣ ಶತ್ರುಗಳನ್ನ ತೋರಿಸುತ್ತೆ. 7ನೇ ಮನೆ ನಿಮ್ಮ ಪಾರ್ಟ್ನರ್ನ ತೋರಿಸುತ್ತೆ. 8ನೇ ಮನೆ ಆಯುಸ್ಸನ್ನ ತೋರಿಸ್ತದೆ. 9ನೇ ಮನೆ ನಿಮ್ಮ ಫಾದರ್ನ ತೋರಿಸ್ತದೆ ಮತ್ತು ಭಾಗ್ಯಸ್ಥಾನವೂ ಆಗಿರುತ್ತೆ. 10ನೇ ಮನೆ ನಿಮ್ಮ ಕರ್ಮಸ್ಥಾನ, ಏನು ಕೆಲಸ ಮಾಡಿದ್ರೆ ಉದ್ಧಾರ ಆಯ್ತೀರಿ ಅನ್ನೋದನ್ನ ಅಲ್ಲಿಂದ ನಿಮ್ಮ ಲಗ್ನದಿಂದ 10ನೇ ಮನೆ ಹೇಳುತ್ತೆ. ಸೊ 11ನೇ ಮನೆ ಲಾಭಸ್ಥಾನ ಆಗುತ್ತೆ. 12ನೇ ಮನೆ ನಿಮಗೆ ವ್ಯಯಸ್ಥಾನ ಆಗುತ್ತೆ. ಸೊ ಈ ತರ ತಗೊಂಡಾಗ ಇದನ್ನ ನಾವು ತಗೊಂಡ್ಬಿಟ್ರೆ ಆ ವ್ಯಕ್ತಿಗೆ ಏನ್ ಬೇಕು, ಏನ್ ಪ್ರಾಬ್ಲಮ್ ಇದೆ, ಇವೆಲ್ಲ ಚೆಕ್ ಮಾಡಿ ನಾವು ಈಸಿಯಾಗಿ ಪರಿಹಾರವನ್ನ ಕೊಡಬಹುದು. ಅಂಡ್ ಗುರುಗಳೇ, ಕೊನೆಯದಾಗಿ ಅಂದ್ರೆ ಈಗ ಒಬ್ಬ ಲೇಮ್ಯಾನ್, ಒಬ್ಬ ನಾರ್ಮಲ್ ಮನುಷ್ಯನ್ಗೆ ಒಂದಷ್ಟು ತೊಂದರೆಗಳಿದೆ ಅಂದ್ರೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸಿಂಪಲ್ ಆಗಿ ಅವ್ನು ಯಾರನ್ನು ಕನ್ಸಲ್ಟ್ ಮಾಡೋಷ್ಟು ಅವನ ಹತ್ರ ಅವಶ್ಯಕತೆಗಳಿಲ್ಲ, ಅಥವಾ ಅವನ ಕೈಲಿ ಆಗಲ್ಲ, ಆರ್ಥಿಕವಾಗಿ ಆಗದೆ ಇರುವಂತಹ ಒಬ್ಬ ಮನುಷ್ಯನಿಗೂ ಕೂಡ ಯಾವ್ದಾದ್ರು ಒಂದು ಸೊಲ್ಯೂಷನ್ಸ್ ಇದೆ ಅಂತಂದ್ರೆ, ಒಂದ್ 5 ಸೊಲ್ಯೂಷನ್ ಇದೆ ಅಥವಾ ಒಂದ್ 3 ಸೊಲ್ಯೂಷನ್ ಇದೆ ಅಂತಂದ್ರೆ ಏನದು? ಇಲ್ಲ, ಫಸ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ನೋಡ್ಕೋಬೇಕಾಗುತ್ತೆ ಸರ್. ಈಗ ಅದಕ್ಕೆ ಉದಾಹರಣೆ ಕೊಡ್ತೀನಿ. ಈಗ ಬಾಯರ್ಕೆ ಅದರ ತುಪ್ಪ ಕುಡಿಯೋಕ್ಕಾಗಲ್ಲ, ನೀರೇ ಕುಡಿಬೇಕು
ಅಂದರೆ ನೀರು ಬೆಲೆ ಕಟ್ಟೋಕ್ಕಾಗಲ್ಲ. ಒಂದು, ನಮ್ಮನೇಲಿ ಆಯಿಲ್ ಫ್ಯಾಕ್ಟ್ರಿ ಇದೆ ಅಂತೇಳಿ ದೀಪಕ್ಕೆ ಸೌಟಲ್ಲಿ ಎಣ್ಣೆ ಹಾಕಲ್ಲ, ಸ್ಪೂನಲ್ಲೇ ಹಾಕ್ತೀವಿ. ಸೊ ಅಂದರೆ ಅರ್ಥ ಏನು, ನನ್ನ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಬೇಕೋ ಅದನ್ನು ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಮನಿಗಿನಿ ತಲೆ ಕೆಡಿಸ್ಕೋಬೇಡಿ, ಗೊತ್ತಾಯ್ತಾ? ನೀವು ಆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡ್ರೆ ಪರಿಹಾರ ಈಸಿಯಾಗಿ ಸಿಗುತ್ತೆ. ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಈಗ ಅವ್ರಿಗೆ ಕೇತು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ನಾನು ಕೊಡೋ ಸಿಂಪಲ್ ಪರಿಹಾರ ಅವ್ರಿಗೆ ತಿಳ್ಕೊಳ್ಳೋದಾದರೆ, ಕೇತು ಅಂದರೆ ಗಣೇಶ ಬ್ರೇಕ್ ಮಾಡ್ತಾನೆ, ವಂಶದೋಷಗಳು ಎಲ್ಲವನ್ನ ಅವನೇ ರೆಪ್ರೆಸೆಂಟ್ ಮಾಡ್ತಾನೆ. ಆವಾಗ ಅವನಿಗೇನು ಮಾಡ್ತೀವಿ, ಗರಿಕೆಯನ್ನು, ಕಾಬೂಲ್ ಕಡಲೆಯನ್ನು ಸೋಮವಾರ ನೆನೆಸಿ ಮಂಗಳವಾರ ಆಹಾರ ಮಾಡಿ ನೀವು ಅದನ್ನು ಗಣೇಶಂಗೆ ಹಾಕಿ. ಇಲ್ಲದೇ ಇದು ಕೆಂಪು ಕಣಗ್ಲೆ ಗಣೇಶಂಗೆ ಇಷ್ಟ, ಅದನ್ನು ಮಾಡಿ. ಸೊ ಆವಾಗ ಆದರೆ ಒಂದೇ ಒಂದು, ಭಗವಂತನಿಗೆಲ್ಲ ಗೊತ್ತು, ನಿಮ್ಮ ಪ್ರಾಬ್ಲಮ್ನ ಹೇಳ್ಬೇಡಿ. ನನಗಿದು ಮಾಡು, ಮನೆ ಕೊಡು, ಮದುವೆ ಮಾಡಿಸು ಬೇಕಾಗಿಲ್ಲ. ಈ ನೋಸ್ ಎವ್ರಿಥಿಂಗ್. ಆದ್ದರಿಂದ ಒಳ್ಳೇದು ಮಾಡು ಅಂತ ಕೇಳಿ, ಅಷ್ಟೇ ನೀವು ಕೇಳಬೇಕಾಗಿ. ಇದು ವೈಯಕ್ತಿಕವಾಗಿ ಸಂಕಲ್ಪ. ಎಸ್, ಥ್ಯಾಂಕ್ ಯು, ಒಳ್ಳೇದು ಮಾಡು, ಅಷ್ಟು ಮಾಡಿ. ಸೊ ಈಗ ನೆಕ್ಸ್ಟ್ ಬಂದು ಕುಜನ್ ಪ್ರಾಬ್ಲಮ್ ಇದ್ರೆ ನಾವೇನು ಮಾಡ್ತೀವಿ, ನಾಗರಕಲ್ಲಿಗೆ ಕೆಂಪು ಕೂಡ ಕೇಳ್ತೀವಿ. ಇಲ್ದೇ ತೊಗರಿಬೇಳೆ ಬೆಲ್ಲವನ್ನು ದೇವಸ್ಥಾನ ಕೂಡ ಕೇಳ್ತೀವಿ. ಇಲ್ವಾ, ಮನೇಲೇ ತೊಗರಿಬೇಳೆ ಬೆಲ್ಲ ಹಾಕ್ಬಿಟ್ಟು ನೀವು ಹೂರ್ಣ ಮಾಡಿ ನೈವೇದ್ಯಕ್ಕಿಟ್ಟು ಆರಾಮಾಗಿ ತಗೊಳ್ಳಿ, ಪರಿಹಾರ ಸಿಗುತ್ತೆ. ಸೊ ಈ ಥರದಲ್ಲಿ ನೀವು ಮಾಡ್ಕೋಬಹುದು, ಯಾವುದೋ ಕುಜನ್ಗಾದ್ರೆ. ಅದೇ ಥರ ಶನಿಗಾದ್ರೆ ಆಲ್ರೆಡಿ ಹೇಳಿದ್ದೀನಿ. ಸೊ ಅದೇ ಥರ ಈಗ ಬುಧ ಅಂತ ಬಂದರೆ ನಾರ್ತ್ ಡೈರೆಕ್ಷನ್ನ ಇಂಪಾರ್ಟೆನ್ಸ್ ಕೊಡಿ. ನೀವು ಹಸಿರು ಪದಾರ್ಥಗಳನ್ನ ದಾನ ಮಾಡಿ, ಎಲ್ಲ ಅನುದಾನ ನಡೀತೆ, ತರಕಾರಿ ಕೊಡಿ, ಕ್ಲಿಕ್ ಆಗಿಬಿಡುತ್ತೆ. ಬೇಡ ಸರ್ ಹೆಸರು ಕಾಳು ನೀವು, ಗೊತ್ತಾಯ್ತಾ, ನೀವೇ ಬೇಯಿಸಿ ಬುಧವಾರ ತಿನ್ನಿ. ಬೇಡ ಸರ್ ವೆಂಕಟೇಶ್ವರಂಗೆ ತುಳಸಿ ಕೊಟ್ಬಿಟ್ಟು ಬನ್ನಿ ಸರ್. ಸೊ ಇವು ವರ್ಕ್ ಮಾಡುತ್ತೆ. ಸೊ ಅದೇ ಥರ ಗುರು ಅಂತ ತಗೊಂಡಾಗ ಬೆಳಗ್ಗೆ ಗುರುವನ್ನು ಆರಾಧನೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ. ಯೆಲ್ಲೋ ಕಲರ್ ಸ್ವೀಟು ಗುರುಗಳಿಗೆ ಇಷ್ಟ. ಗುರುವಾರ ಅಟ್ಲೀಸ್ಟ್ ಯೆಲ್ಲೋ ಕಲರ್ ಸ್ವೀಟ್ ಯಾವ್ದಾರು ಆಗ್ಬೋದು, ಒಂದು 5 ಜನ ಮಕ್ಕಳಿಗೆ ಹಂಚಿ. ಅಥವಾ ವರ್ಷದಲ್ಲಿ ತುಂಬ ಪ್ರಾಬ್ಲಮ್ ಇದೆ ಗುರುದು ಅಂತ ಅಂದಾಗ ವರ್ಷದಲ್ಲಿ 3 ಸಾರಿ ಪಂಚೆ ಮತ್ತು ಶಲ್ಯವನ್ನು, ಯಾವುದು ಯೆಲ್ಲೋ ಕಲರು ಅಥವಾ ಬರ್ತದಲ್ಲ ಕಾವಿ, ಅದನ್ನು ಯಾವುದಾದ್ರು ದೇವಸ್ಥಾನಗಳಿಗೆ ನೀವು ದಕ್ಷಿಣೆ ಸಹಿತ ಕೊಡಿ. ಸೊ ಅವರು ಅದನ್ನು ಉಟ್ಕೊಂಡು ಅಭಿಷೇಕನೋ ಅಷ್ಟೋತ್ತರನೋ ಮಾಡ್ತಾರೆ, ಅದ್ರ ಫಲ ನಿಮ್ಗೆ ಬರುತ್ತೆ. ಸೊ ಅದು ಇಲ್ವಾ ಸರ್, ಸಿಂಪಲ್ ಅಂತಂದ್ರೆ ಯೆಲ್ಲೋ ಕಲರ್ ಹೂ ತಗೊಳ್ಳಿ, ಅದನ್ನ ಗುರುಗಳಿಗೆ ಇಡಿ ಸರ್, ಸಾಕು. ಸಂಪಿಗೆ ಹೂ ಇರ್ಬೋದು, ಸಾವಂತಿಗೆ ಹೂ ಇರ್ಬೋದು, ಅಥವಾ ಯೆಲ್ಲೋ ಕಲರ್ ಗುಲಾಬಿ ಇಟ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಸರ್, ಅವರು ಒಪ್ಕೊಳ್ತಾರೆ. ಸೊ ಅದರಿಂದ ಸೂರ್ಯನ ಪ್ರಾಬ್ಲಮ್ ಇದೆಯಾ ಸರ್, ಸಿಂಪಲ್ ಆಗಿ ಹೇಳ್ತೀನಿ, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್. ಅದಕ್ಕೆ ಏನಂತೀವಿ, ದೀಕ್ಷೆ ಬೇಡದೇ ಇರೋಂಥ ಮಂತ್ರ ಅದೊಂದೇ, 13 ಅಕ್ಷರ, ಶ್ರೀರಾಮ ಜಯರಾಮ ಜೈ ಜಯರಾಮ. ಸೊ ಗೋಧಿ ನುಚ್ಚು ತಗೊಳ್ಳಿ ಸರ್, ಇಷ್ಟು ಸೂರ್ಯನ ಧಾನ್ಯ ಗೋಧಿ ನುಚ್ಚು, ಅದನ್ನು ಕೈಲಿ ಇಟ್ಕೊಳ್ಳಿ ಸರ್, ಪೂರ್ವಕ್ಕೆ ಮುಖ ಮಾಡ್ಕೊಳ್ಳಿ, ಒಂದು ಚೇರ್ ಮೇಲೋ ಒಂದು ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ ಸರ್, ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಎಷ್ಟಾಗುತ್ತೆ ಅಷ್ಟು ಹೇಳಿ ಸರ್, ಒಳ್ಳೇದು ಮಾಡು ತಂದೆ ಅಂತ ಹೇಳಿ ಸರ್, ಅದನ್ನು ತೊಗೊಂಡೋಗಿ ಪಕ್ಷಿಗೆ ಹಾಕಿ ಸರ್, ರಿಸಲ್ಟ್ ಬರುತ್ತೆ, ಆಯಿತಾ. ಸೊ ಆದ್ದರಿಂದ ಇದನ್ನ ಮಾಡ್ಕೋಬೋದು. ಇನ್ನು ನಿಮಗೆ ಶುಕ್ರ ಅಂತ ತೊಗೊಂಡ್ರೆ ಬಿಳಿ ವಸ್ತುಗಳು ದಾನ ಕೊಡಿ ಸರ್. ಯಾವುದು, ಸುಗಂಧ ಭರಿತ ಬಿಳಿ ಹೂವು, ಅದನ್ನು ನಿಮ್ಮ ಮನೆ ದೇವ್ರಿಗೆ ಮಂಗಳವಾರ ಶುಕ್ರವಾರ ಇಟ್ಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಸರ್, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮದುವೆ ಅಂತ ಹೇಳಿದ್ರೆ ಅದಕ್ಕೆ ಸಿಂಪಲ್ ಪರಿಹಾರ ಸರ್, ಇದು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಯಾವ ಥರ, ಬಿಳಿ ಹೂವು ಆದರೆ ಸುಗಂಧ ಭರಿತಾ ಇರಬೇಕು ಅಂಥದ್ದನ್ನ ನಿಮ್ಮ ಮನೆ ದೇವ್ರಿಗೆ, ಹೆಣ್ಣು ದೇವ್ರಿಗೆ, ಸಾತ್ವಿಕ ದೇವಿಗೆ, ಸ್ಟ್ರಾಂಗ್ ಆಗಿರೋ ದೇವಿ ಅಲ್ಲ, ಬಲಿ ಕೇಳೋ ದೇವಿ ಅಲ್ಲ, ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ, ಪಾರ್ವತಿ, ಇಂಥದಕ್ಕೆ ಇಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಸರ್, ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಲ್ಲದೇ ಇದ್ರೆ ಅಭಿಷೇಕಗಳಿಗೆ ಹಾಲು, ಮೊಸರು ಈ ಥರದನ್ನ ಕೊಡಿ, ತುಪ್ಪ ಇವೆಲ್ಲ ಕೊಡಬಹುದು. ಇಲ್ಲದೇ ಇದ್ರೆ ಸರ್ ತುಂಬ ಪ್ರಾಬ್ಲಮ್ ಇದೆಯಾ ನಿಮಗೆ ಅಂತಂದರೆ ತಿಂಗಳಲ್ಲಿ 4 ಖರ್ಚೀಫ್ ಸರ್, ಬಿಳಿ ಖರ್ಚೀಫ್ಗಳನ್ನ ನೀವು ತಗೊಳ್ಳಿ, ಯಾರು ಉಪಯೋಗಿಸ್ತಾರೋ ಅವ್ರು ಕೊಡಿ ಸರ್, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್, ಆಯಿತಾ. ಸೊ ಆಮೇಲೆ ಏನೂ ಇಲ್ವಾ ಸರ್, ದುಡ್ಡೇ ಇಲ್ವಾ ಸರ್, ನೀವು ಕೇಳ್ತಾ ಇರ್ತೀರಿ. ಬತ್ತಿ ಸರ್, 10 ರೂಪೀಸ್ ಕೊಟ್ಟರೆ ಬತ್ತಿ ಬರುತ್ತೆ ಸರ್, ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಮಹಾಮಂಗಳಾರತಿ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಸೊ ಅಂದರೆ ಈ ಥರದಲ್ಲಿ ನಾವು ಪರಿಹಾರಗಳನ್ನ ಖಂಡಿತ ಮಾಡ್ಕೋಬೋದು ಸರ್. ಆದರೆ ಓನ್ಲಿ ಕಂಡೀಷನ್ ಈಸ್ ಒಳ್ಳೇದು ಮಾಡು, ಥ್ಯಾಂಕ್ ಯು, ಇಷ್ಟು ಹೇಳ್ಬೇಕು ಸರ್. ಪ್ರಾಬ್ಲಮ್ಗಳ ಲಿಸ್ಟ್ನ ದಯವಿಟ್ಟು ಹೇಳ್ಬೇಡಿ. ಒಂದಾಗಿ ಆಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯ ಅನ್ನೋದು ಈಗ ಒಂದ್ ಕಡೆ ತುಂಬಾ ಕಡೆ ನೋಡ್ತಾ ಇದ್ರೆ ಭಯಾನು ಹುಡ್ಸುತ್ತೆ, ಹೋಪ್ ನಂಬಿಕೆಯನ್ನು ಹುಡ್ಸುತ್ತೆ, ಅದು ತಗೊಳ್ಳೋದ್ರ ಮೇಲೆ ಇರುತ್ತೆ. ಈಗ ತುಂಬಾ ಕಡೆ ಟಿವಿಲೆಲ್ಲ ಕೇಳ್ಬೇಕಾರೆ ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಇವತ್ತು ಹೋಗ್ಬೇಕಾದ್ರೆ ಹುಷಾರು ಅಂತಾರೆ. ಅದನ್ನೇ ಪಾಸಿಟಿವ್ ಆಗಿ ಹೇಳಿದ್ರೆ ಎಷ್ಟೋ ಧೈರ್ಯ ಬರುತ್ತೆ. ಈ ತರದ ವಿಷಯಗಳನ್ನೆಲ್ಲ ನೀವು ಕೇಳಿದಾಗ ಪಾಸಿಟಿವ್ ಅಂತ ಹೇಳೋದಾದ್ರೆ ಜ್ಯೋತಿಷ್ಯದಲ್ಲಿ ವಾಟ್ ಎಕ್ಸಾಕ್ಟ್ಲಿ ಅಂದ್ರೆ ಒಂದು ಮನುಷ್ಯನಿಗೆ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ನೇ ಏನಾದ್ರು ತುಂಬಿಸ್ಬೇಕು ಜ್ಯೋತಿಷ್ಯದ ಪ್ರಕಾರ, ಒಂದು ನಂಬಿಕೆ ಹುಟ್ಟೋದಕ್ಕೆ, ಒಂದು ಭರವಸೆ ಮೂಡಿಸ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್? ಏನೂ ಇಲ್ಲ. ಈಗ ನಾನು ಹೇಳ್ತೀನಿ, ನನಗೆ ಇಲ್ಲ 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 ಅಂತ ಹೇಳ್ಬೇಡಿ ಸರ್, ಅದನ್ನೇ ಇದೆ ಅಂತ ಹೇಳಿ ಸರ್. ಇಲ್ಲ ಅಂತೇಳಿ ಮನಸ್ಸು ನೋವು ಮಾಡಿಕೊಂಡು ಅದು ಬರಲ್ಲ ಅಂತ ಅನ್ಕೊಳ್ಳೋ ಬದಲು ನೀವು ಎಸ್ ನನಗೊಂದು ನನ್ನ ದಿನ ಬಂದೇ ಬರುತ್ತೆ ಅನ್ಕೊಳ್ಳಿ ಸರ್. ಯೂನಿವರ್ಸ್ ನಿಮ್ಮನ್ನ ಆಕ್ಸೆಪ್ಟ್ ಮಾಡಿಕೊಂಡು ಒಂದಲ್ಲ ಒಂದು ದಿನ ನಿಮಗೆ ಪಾಸಿಟಿವ್ ಕೊಟ್ಟೇ ಕೊಡುತ್ತೆ ಸರ್. ಇದು ನನ್ನ ನಂಬಿಕೆ. ಆ ನಂಬಿಕೆ ಇಟ್ಕೊಳ್ಳಿ ಸರ್. ಆಮೇಲೆ ಹುಟ್ಟಿದೀವಿ ಸರ್, ಸ್ಟ್ರಗಲ್ ಮಾಡೋಣ ಬನ್ನಿ ಸರ್, ಗೊತ್ತಾಯ್ತಾ?
ಮಾಡೋ ಕೆಲಸ ಸರಿ ಇರಲಿ, ಗುರಿ ಬಿಡಬೇಡಿ, ಭಗವಂತ ನಿಮ್ಮ ಜೊತೆ ಇದ್ದಾನೆ. ಇಷ್ಟು ಇಟ್ಕೊಳ್ಳಿ ಸರ್. ನೀವು ಯಾವ ಪರಿಹಾರ ಮಾಡಿದ್ರು ಭಗವಂತ ನಿಮ್ಮ ಜೊತೆ ಇರ್ತಾನೆ. ಮನುಷ್ಯನ ರೂಪದಲ್ಲಿ ಯಾವ್ದಾದ್ರು ರೂಪದಲ್ಲಿ ಬಂದು ನಿಮ್ಮ ಕೈ ಹಿಡಿತಾನೆ ಸರ್. ಇದು ಸತ್ಯ, ನಾನು ಅನುಭವಿಸಿದ್ದೀನಿ. ಗೊತ್ತಾಯ್ತಾ? ಅದರಿಂದ ನಾನು ಹೇಳೋದಂದ್ರೆ ಭಯ ಹುಟ್ಟಿಸ್ಬೇಡಿ. ಗೊತ್ತಾಯ್ತಾ? ನೀವು ಕೆಲವರು ಭಯ ಹುಟ್ಟಿಸ್ತಾರೆ ಸರ್, ಪರಿಹಾರ ಕೊಡಲ್ಲ, ಅರ್ಧಕ್ಕೆ ನಿಲ್ಸಿ ಬಿಟ್ಬಿಡ್ತಾರೆ. ಇಲ್ಲ, ಹಂಗಲ್ಲ ಸರ್, ಪರಿಹಾರನೂ ಸಿಂಪಲ್ ಆಗಿದೆ. ಆಯ್ತಾ? ಮಾಡಿದ್ರೆ ನೀವು ಸಿಂಪಲ್ ಆಗೇ ಮಾಡ್ಕೊಂಡು ಹೋಗಿ. ಆದ್ರೆ ನನ್ನ ಕಂಡೀಷನ್ ಏನಂದ್ರೆ ನಮ್ಮ ಹತ್ರಕ್ಕೆ ಬರಬೇಡಿ, ನೀವೇ ಮಾಡ್ಕೊಂಡು ಹೋಗಿ ಸರ್, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಆಯ್ತಾ? ನಾನು ಕೊಟ್ಟಿರೋ ಪರಿಹಾರ ಸಿಂಪಲ್. ನೀವು ಫಾಲೋ ಮಾಡಿ, ಖಂಡಿತ ಚೆನ್ನಾಗಾಯ್ತೀರ. ಎಸ್, ಧನ್ಯವಾದಗಳು ಕರೆಕ್ಟ್ ಟಾಕ್ಸ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಸುಮಾರಷ್ಟು ಮಾಹಿತಿಗಳನ್ನ ತಲುಪಿಸಿದ್ರಿ. ನೋಡ್ತಿರುವಂತಹ ಆಡಿಯನ್ಸ್ಗೂ ಕೂಡ ಸುಮಾರಷ್ಟು ಅವರ ತೊಂದರೆಗಳಿಗೆ ಒಂದು ಪರಿಹಾರ ಇದರಿಂದ ಕಂಡುಕೊಂಡ್ರು ಅಂತ ಅನ್ಕೋತೀನಿ. ಅಂಡ್ ಸುಮಾರಷ್ಟು ವಿಷಯದ ಬಗ್ಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಮಿತ್ಸ್ ಇರುತ್ತೆ, ಇದು ಹೀಗಿರ್ಬೋದು ಹಾಗಿರ್ಬೋದು, ತಪ್ಪೇನೋ ಅಂತೆಲ್ಲ. ಬಟ್ ಎಲ್ಲವನ್ನ ಪರಿಶೀಲಿಸಿ ನೋಡಿದಾಗ ಅದಕ್ಕೆ ಸೊಲ್ಯೂಷನ್ಸು ಅಲ್ಲೇ ಇರುತ್ತೆ. ಅವೆಲ್ಲವನ್ನ ತುಂಬಾ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು. ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಸಾಕ್ತಾನೆ ಇರಲಿ. ಇಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಥ್ಯಾಂಕ್ ಯು. ನಾನು ಅಷ್ಟೇ, ನನ್ನ ಗುರುಗಳ ಮಾರ್ಗದರ್ಶನ ಮತ್ತು ಗುರುಗಳ ಆಶೀರ್ವಾದ, ಗುರುಗಳ ಎಲ್ಲ ಆಶೀರ್ವಾದದಿಂದ ನಾನು ಇಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಎಲ್ಲದಕ್ಕಿಂತ ಜೊತೆಗೆ ನೀವು ನನಗಿಂತ ಅವಕಾಶ ಕೊಟ್ರಿ. ಇಡೀ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಗೊತ್ತಾಯ್ತಾ? ನನ್ನ ಉದ್ದೇಶ, ನಾನು ಪ್ರಚಾರ ಪ್ರಿಯ ಅಲ್ಲ. ನಾನು ಯಾವಾಗಲೂ ಗುಂಪಲ್ಲಿ ಇರ್ತೀನಿ, ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತೀನಿ. ಅಂಥವನ್ನ ತಗೊಂಬಂದು ಇದರಲ್ಲಿ ಕೂರಿಸಿ ನನಗೆ ಇಷ್ಟೆಲ್ಲ ಕೊಟ್ಟಿದ್ದೀರಿ. ನಿಜವಾಗ್ಲೂ ನಾನೇನಾದ್ರು ಕೊಟ್ಟಿರೋದು ಯಾರಿಗಾರೋ ಒಂದು 10% ಜನಕ್ಕೆ ಉಪಯೋಗಕ್ಕೆ ಬಂದರೂ ನನ್ನ ಜನ್ಮ ಸಾರ್ಥಕ ಅನ್ಕೊತೀನಿ. ನನ್ನ ಗುರು ಆಶೀರ್ವಾದ, ನಾನು ಅವ್ರನ್ನ ಫುಲ್ಫಿಲ್ ಮಾಡಿದ್ದೀನಿ, ಅವರ ಆಸೆಗಳನ್ನ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಗಳೇ.